ಎಲ್ಲೋಗಿದ್ದಾರೆ ಮಕ್ಕಳು? ಮಕ್ಕಳ ಸ್ಟೂಡೆಂಟ್ಸ್ ಇಲ್ಲ ಆಸ್ಪಿರೆಂಟ್ಸ್? ವಾರಿಯರ್ಸ್. ಯಾವುದು ಸರ್? ಡೈಲಿ ಅಡ್ವರ್ಟೈಸ್ಮೆಂಟ್ ಫ್ರಂಟ್ ಪೇಜ್ ಅಲ್ಲಿ ಕೊಡ್ತಾರೆ ನೋಡಿ. ಡೈಲಿ ಸ್ಟಾರ್ಟ್ ಮಾಡಿದೀರಾ? ಆನ್ಲೈನ್ ಹೋಗಿರಲ್ಲ, ಲೈವ್ ಎಲ್ಲ ಲೈವ್ ಓಕೆ. So let's start. Okay, please write down. What? Okay, so he is actually exhausted. Okay. So we'll actually do with May 3rd. Actually do with May 3rd analysis of news. Okay. So around 4 articles we will discuss today. Please write down the first article. DC and Delhi engagement. DC and Delhi engagement. DC and Delhi engagement as a two-way street. DC and Delhi engagement as a two-way street. ಏನು ಇರಬಹುದು ಈ ಆರ್ಟಿಕಲ್? any guess you people having? ಆರ್ಟಿಕಲ್ ತೋರಿಸಿದ್ರೆ ಅದಕ್ಕೆ ನಿಮಗೆ ಐಡಿಯಾ ಬರುತ್ತಾ? ವೆರಿ ಗುಡ್. Okay, this one. ಏನಿರಬಹುದು ಈ ಆರ್ಟಿಕಲ್? ಏನಿರಬಹುದು? ಓಕೆ, ವಾಟ್ ಮೇ ಬಿ? ಏನ್ ಗೆಸ್ ಮಾಡಬಹುದು? ಗೆಸ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅಲ್ಲ, ಬಟ್ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಏನಂತ ಹೇಳಿದ್ರೆ, ರೀಸೆಂಟ್ಲಿ ವಾಟ್ ಹಸ್ ಹ್ಯಾಪನ್ ಮೀನ್ಸ್ ಫ್ರಮ್ ಯುನೈಟೆಡ್ ಸ್ಟೇಟ್ಸ್ there was actually one Congress person is there. Okay, her name is actually Ilhan Omar anta. Okay, she is actually Congress personal. Okay, upper Senate na US ಅಲ್ಲಿ ಕಾಂಗ್ರೆಸ್ ಅಂತ ಹೇಳ್ತಾರೆ. ಆರ್ ನಾಟ್ ಗೆಟಿಂಗ್. ಸೊ ಯಾವುದೇ ಒಂದು ಬಿಸ್ನೆಸ್ ಡೀಲ್ಸ್ ಇರಲಿ ಇಂಡಿಯಾ ಅಂಡ್ US, ಸೊ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಸೆನೆಟ್ ಇಸ್ ವೆರಿ ಇಂಪಾರ್ಟೆಂಟ್. ಕಾಂಗ್ರೆಸ್ ಮೆನ್ಸ್ ನ ಆಕ್ಚುಲಿ ಟ್ಯಾಕಲ್ ಮಾಡಿದ್ರೆ actually some kind of favorism is there for that country. That is the reason India will also be actually included in trade lobbies. ಗೊತ್ತಾಗುತ್ತಿಲ್ವಾ? ಈಗ ಫಾರ್ ಎಕ್ಸಾಂಪಲ್ ಅಲ್ಲಿ ಏನೋ ಒಂದು ಸೆನೆಟ್ ಅಲ್ಲಿ ಏನೇ ಒಂದು ಡಿಸ್ಕಷನ್ ಆದ್ರೆ ಕಾಂಗ್ರೆಸ್ ಮೆನ್ಸ್ ಆರ್ ವೆರಿ ಪವರ್ಫುಲ್ ದೇರ್. ವೇರ್ ಇನ್ US. ಇಲ್ಲಿ ನಮ್ಮ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ರೂಲಿಂಗ್ ಪಾರ್ಟಿ ಪವರ್ಫುಲ್ ಇರುತ್ತಲ್ಲ, ಅದೇ ರೀತಿಯಲ್ಲಿ ಅಪ್ಪರ್ ಹೌಸ್ ನ ಸೆನೆಟ್ ಅಂತ ಕರೀತಾರೆ. ಕಾಂಗ್ರೆಸ್ ಮೆನ್ಸ್ ಆರ್ ಇನ್ವಾಲ್ವ್ಡ್. ಸೊ ಕಾಂಗ್ರೆಸ್ ಮೆನ್ಸ್ ನ ಆಕ್ಚುಲಿ ಸ್ವಲ್ಪ ದಿ ಕಂಟ್ರಿ ವಿಚ್ ದೇ ವಾಂಟ್ ಟು ಡೂ ಬೈಲ್ಯಾಟರಲ್ ಟೈಸ್ ಅಲ್ಲ, ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಯಾವುದೇ ಒಂದು ಡಿಸಿಷನ್ ಆ ಕಂಟ್ರಿಲ್ ಆಗ್ಲಿ, ಕಾಂಗ್ರೆಸ್ ಅಂದ್ರೆ ಆ ಸೆನೆಟ್ ಅಲ್ಲಿ ಆಗ್ಲಿ, ಆ ಡಿಸಿಷನ್ಸ್ ಅಲ್ಲಿ ಇಂಡಿಯಾ ಫೇವರ್ ಆಗಿ ಆ ಡಿಸಿಷನ್ಸ್ ನಡಿಬೇಕು. ಓಕೆ, ಮೇಜರ್ ಇಶ್ಯೂಸ್ ಇಂಡಿಯಾ ಕನ್ಸರ್ನ್ಡ್ US ಅಲ್ಲಿ ಫೇವರಿಸಮ್ ಆಗಿ ನಡೀತಾ ಇದೆ. ಬಿಕಾಸ್ ಹಿಯರ್ ದಿ ಪ್ರೆಸೆಂಟ್ ಗವರ್ಮೆಂಟ್ ಇಂಡಿಯನ್ ಸೈಡ್ ಇಂದ ಆಕ್ಚುಲಿ ಲಾಬಿಂಗ್ ಆಗುತ್ತಾ ಅಲ್ವಾ? ಆಗುತ್ತೆ. ಸೊ ಇಂಡಿಯನ್ ಸೈಡ್ಸ್ ಆರ್ ಆಲ್ಸೋ ಇನ್ವಾಲ್ವ್ಡ್ ಇನ್ ಡೂಯಿಂಗ್ ಲಾಬೀಸ್, ಸೊ ದಟ್ ಎನಿ ಕೈಂಡ್ ಆಫ್ ಪಾಲಿಸೀಸ್ ಅಂಡ್ ಫಾರ್ಮುಲೇಷನ್ಸ್ ವಾಟ್ ಇಸ್ ಡನ್ ಇನ್ US, ಸೊ ದೀಸ್ ಪೀಪಲ್ ವಿಲ್ ಆಕ್ಚುಲಿ ಡೂ ಸಮ್ ಕೈಂಡ್ ಆಫ್ ಫೇವರಿಸಮ್ ಫಾರ್ ಕಾಂಗ್ರೆಸ್ಮನ್, ಸೊ ದಟ್ ಸಮ್ ಕೈಂಡ್ ಆಫ್ ಫೇವರಿಸಮ್ ಇರುತ್ತೆ ಆ ಪಾಲಿಸೀಸ್ ಅವ್ರು ಫಾರ್ಮುಲೇಟ್ ಮಾಡಿದ್ರೆ ಇಂಡಿಯಾಗೆ. ಸೊ ಅದೇ ರೀತಿ ಕಾಂಗ್ರೆಸ್, ಶಿ ಇಸ್ ಒನ್ ಕಾಂಗ್ರೆಸ್ ಪರ್ಸನ್. ಯಾರು? ಒಮರ್. ಓಕೆ, ಸೊ ಆಕ್ಚುಲಿ ಅವ್ರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ರೀಸೆಂಟ್ ಆಗಿ ಶಿ ಹಸ್ ಆಕ್ಚುಲಿ ಕಮೆಂಟೆಡ್ ಆನ್ ಮೆನಿ ಇಶ್ಯೂಸ್. ಓಕೆ, ಬಟ್ ಅವರು ಜೋ ಬಿಡನ್ ಇದಾರಲ್ಲ, ಅವ್ರ ಪಾರ್ಟಿನೇ ಜೋ ಬಿಡನ್. ಓಕೆ, ಬಟ್ ದ ಥಿಂಗ್ ಇಸ್, ಅವ್ರು ಹಿಸ್ಟಾರಿಕಲಿ ನೋಡಿದ್ರೆ ಶಿ ಇಸ್ ಆಕ್ಚುಲಿ ಪ್ರೋ ಇಸ್ಲಾಮಿಕ್ ಸಪೋರ್ಟಿಂಗ್. ಪ್ರೋ ಇಸ್ಲಾಂ ಅಂತ ಹೇಳಿದ್ರೆ, ಇಸ್ಲಾಂ ಮಾಡ್ತಿರೋದು, ಇಸ್ಲಾಂ ಅನ್ನೋ ಒಂದು ಹೆಸರಲ್ಲಿ ದ ಟೆರರಿಸ್ಟ್ ಆರ್ಗನೈಸೇಷನ್ ಮಾಡ್ತಿರೋದನ್ನೆಲ್ಲ ಸಪೋರ್ಟ್ ಮಾಡೋದಿಲ್ಲ.
Okay, she will support Islamic things ಅಷ್ಟೇ. Okay, so humanitarian assistance ಆ ತರದ ಬೇಸಿಸ್ ಮೇಲೆ ಆಮೇಲೆ ಎಷ್ಟೊಂದು ಡಿಸಿಷನ್ಸ್ ಜೋ ಬಿಡನ್ ವಿರುದ್ಧ ಅವ್ರ ಗೌರ್ಮೆಂಟ್ ವಿರುದ್ಧನೇ ಹೇಳಿದಾರಂತೆ. ಬಟ್ ಇಂಡಿಯಾದಲ್ಲಿ ಆತರ ಹೇಳಿದ್ರೆ ಇಟ್ ಇಸ್ ನಾಟ್ ಆಕ್ಚುಲಿ ಅಲೌಡ್ ಇಂಡಿಯಾದಲ್ಲಿ. ಬಟ್ ಅಲ್ಲಿ ಹಾಗಿಲ್ಲ, ಇಂಡಿಯನ್ ಸಿನಾರಿಯೋ ಸೇಮ್ ಸಿನಾರಿಯೋ US ಅಲ್ಲಿ ಇಲ್ಲ. ಇಲ್ಲಿ ಗೌರ್ಮೆಂಟ್ ವಿರುದ್ಧ ಮಾತಾಡಂಗೆ ಇಲ್ಲ ಇಲ್ಲಿ. ಓಕೆ, ಸೊ ಅಪೋಸಿಷನ್ಸ್ ಅವರು ಕಮೆಂಟ್ ಮಾಡ್ತಾರೆ, ಬಟ್ ಸೇಮ್ ಪಾರ್ಟೀಸ್ ಅಲ್ಲಿ ಕ್ರಿಟಿಸೈಸ್ ಮಾಡೋದಕ್ಕಾಗಲ್ಲ. ಬಟ್ ಅಲ್ಲೇನು ಅಂತ ಹೇಳಿದ್ರೆ she belongs to Joe Biden party only, then also she can criticize the government. Many of the time she has done. Okay, Islamophobia anta kelu concept ide which is actually negative oriented to Islamic groups. So adanna iವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಯಾರು Omar, what she has done ಅಂದ್ರೆ ಇಸ್ಲಾಮೋಫೋಬಿಯಾ ಅನ್ನೋದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಇಸ್ಲಾಮೋಫೋಬಿಯಾ ಅನ್ನೋದು ಯಾವುದು ಇಲ್ಲ. ಓಕೆ, ಇಸ್ಲಾಂ ಇಸ್ ಡಿಫರೆಂಟ್. ದ ಪೀಪಲ್ಸ್ ಹೂ ಆರ್ ಕನ್ವರ್ಟಿಂಗ್ ಇನ್ ಟು ಟೆರರಿಸ್ಟ್ ಆರ್ಗನೈಸೇಷನ್ ದೇ ಆರ್ ಡಿಫರೆಂಟ್. ಓಕೆ, ಇಸ್ಲಾಂ ಅಂದ್ರೆ ಇಟ್ಸ್ ಎ ಸಪರೇಟ್ ಥಿಂಗ್. ಇವ್ರು ಏನ್ ಮಾಡ್ತಾ ಇದಾರೆ ಅಂತ ಕೆಲವು ಟೆರರಿಸ್ಟ್ ಔಟ್ಫಿಟ್ಸ್ ಏನ್ ಮಾಡ್ತಾ ಇದಾರೆ ಅಂದ್ರೆ ಇಸ್ಲಾಂ ಹೆಸರಲ್ಲಿ ದೇ ಆರ್ ಆಕ್ಚುಲಿ ಹಬ್ಬಿಸ್ತಾ ಇದಾರೆ. ಯಾವ್ದನ್ನ? ಇಸ್ಲಾಮೋಫೋಬಿಯಾ. ಫೋಬಿಯಾ ಅಂದ್ರೆ ಭಯ, ಇಸ್ಲಾಂ ಅಂದ್ರೆ ಭಯ ಹಬ್ಬಿಸ್ತಾ ಇದಾರೆ. ಆತರ ಇಲ್ಲ, ಇಸ್ಲಾಂ ಅನ್ನೋದೇ ಬೇರೆ. ಯು ಡೋಂಟ್ ಆಕ್ಚುಲಿ ಕನ್ಫ್ಯೂಸ್ ವಿತ್ ದಿ ಟೆರರಿಸ್ಟ್ ಆರ್ಗನೈಸೇಷನ್ಸ್ ಅಂತ ಅವರು ಆಕ್ಚುಲಿ ಅವೇರ್ನೆಸ್ ನ ಆಕ್ಚುಲಿ ಹಬ್ಬಿಸ್ತಾನೆ ಇರ್ತಾರೆ. ಯಾರು? Omar. Okay, so these are the some of the discussions. So ಹೋಗ್ತಾ ಇನ್ನೊಂದು ಸ್ವಲ್ಪ ಹೇಳೋಣ. Okay, please write down. This article will not actually go detailed, don't worry. This article is related to, where is Monica? No, not Monica, I forgot. Manasa, where is Manasa? ಏನು ಗೊತ್ತಿಲ್ಲ. Okay, this article is related to ಏನಂತ ಹೇಳಿದ್ರೆ ರೀಸೆಂಟ್ ಆಗಿ ಇವ್ರು ಏನ್ ಮಾಡಿದಾರೆ ಗೊತ್ತಾ? ಇವ್ರು ಇದಾರಲ್ಲ, ಸೊ ಇಲಾನ್ ಒಮರ್, ಮಿಸ್ ಇಲಾನ್ ಒಮರ್, ವಾಟ್ ಶಿ ಹಸ್ ಡನ್ ಇಸ್ ರೀಸೆಂಟ್ ಶಿ ಹಸ್ ವಿಸಿಟೆಡ್ ಪಾಕಿಸ್ತಾನ್ ಆಕ್ಯುಪೈಡ್ POK ವಿಸಿಟ್ ಮಾಡಿದ್ದಾರೆ ಇವರು. ಪಾಕಿಸ್ತಾನ್ ಆಸ್ ವೆಲ್ ಆಸ್ POK ಶಿ ಹಸ್ ವಿಸಿಟೆಡ್. ಅದು ಏನಾಗಿದೆ ಅಂದ್ರೆ ಇಂಡಿಯನ್ ಸೈಡ್ ಇಂದ ಕಂಡು ಬಿದ್ದಿದೆ ಇಂಡಿಯಾದವ್ರಿಗೆ. ಇರುತ್ತಲ್ವಾ, ವಿಲ್ ಬಿ ಆಕ್ಚುಲಿ ಓವರ್ ಸೀಯಿಂಗ್ ಯಾವ ರೀತಿ ಡೆವಲಪ್ಮೆಂಟ್ಸ್ ನಡೀತಾ ಇದೆ ಅಂತ. ಸೊ ಅದಕ್ಕೆ ವಾಟ್ ಹ್ಯಾಸ್ ಹ್ಯಾಪೆಂಡ್ ಮೀನ್ಸ್ ದೇ ಹ್ಯಾವ್ ಆಕ್ಚುಲಿ ಕ್ವಶ್ಚನ್ಡ್. ಹೂ ಹ್ಯಾಸ್ ಕ್ವಶ್ಚನ್ಡ್? ಇಂಡಿಯನ್ ಸೈಡ್ ಹ್ಯಾವ್ ಕ್ವಶ್ಚನ್ಡ್ US. Okay, Joe Biden government ಗೆ actually Indian side have questioned what kind of things are going on, what is the visit ಅಂತ. So Joe Biden government ಏನಂತ ಹೇಳಿದೆ ಅಂದ್ರೆ no, it was just a friendly meet, just friendly. She has actually gone and visited Pakistan and POK ಅಷ್ಟೇ. ಯಾವುದೇ ರೀತಿಯ ಅಗ್ರಿಮೆಂಟ್ ಆ ತರದ್ದೇನಿಲ್ಲ. ಇಟ್ ಇಸ್ ನಾಟ್ ಅಫಿಷಿಯಲ್ ಮೀಟ್ ಅಂತ ಅವ್ರು ಕ್ಲಾರಿಫೈ ಮಾಡಿದ್ದಾರೆ US ಕಡೆಯಿಂದ ಇಂಡಿಯಾಗೆ. ಕೇಳ್ತಾರೆ, ಓಕೆ, ಸೊ ಏನಪ್ಪ ನಡೆಸ್ತಾ ಇದ್ದೀರಾ ನೀವು ಅಂತ ಕೇಳಲ್ವಾ? ಆದ್ರೆ ಆ ರೀತಿ. ದಿಸ್ ಆರ್ಟಿಕಲ್ ಇಸ್ ರಿಲೇಟೆಡ್ ಟು ದ ರೀಸೆಂಟ್ ವಿಸಿಟ್. This article is related to the recent visit of Congress woman. This article is related to the recent visit of Congress woman Ilhan Omar. ಅವರು ಏನಂತ ಹೇಳಿದ್ರೆ ಶಿ ಇಸ್ ನಾಟ್ ಆಕ್ಚುಲಿ ಬಾರ್ನ್ ಅಂಡ್ ಬ್ರಾಟ್ ಅಪ್ ಇನ್ US. ಅವರು US ಅವರಲ್ಲ. ಓಕೆ, ಶಿ ಈಸ್ ಅನ್ ಇಮಿಗ್ರೆಂಟ್. ಓಕೆ, ಇಮಿಗ್ರೆಂಟ್ ಆಗಿ ಅಲ್ಲಿ US ಅಲ್ಲಿ ಯು ಟೆಲ್ ಮಿ ಹೌ ಮೆನಿ ಪೀಪಲ್ಸ್ ಆರ್ ಅಲ್ಲೇ ಹುಟ್ಟಿ ಅಲ್ಲೇ ಬೆಳೆದಿರೋ ತುಂಬಾ ಕಮ್ಮಿ US ಅಲ್ಲಿ. ಆಲ್ ಪೀಪಲ್ಸ್ ಆರ್ ಮೈಗ್ರೆಂಟ್ಸ್ ಓನ್ಲಿ. ಅಲ್ಲಿ ಹೋಗಿ ಅಲ್ಲಿ ಸಿಟಿಜನ್ಶಿಪ್ ತಗೊಂಡು ಅಲ್ಲಿ ಸಾಧನೆ ಮಾಡಿ ಅಚೀವ್ ಮಾಡಿ ಪೊಸಿಷನ್ಸ್ ಓದಿರೋರೆ ಜಾಸ್ತಿ ಅಲ್ಲಿ. ಓಕೆ, ಶಿ ಇಸ್ ಆಲ್ಸೋ ಅನ್ ಇಮಿಗ್ರೆಂಟ್. ಅದಕ್ಕೋಸ್ಕರ ಶಿ ಇಸ್ ಆಕ್ಚುಲಿ ಗೋಯಿಂಗ್ ವೆರಿ ಸಾಫ್ಟ್ ಟುವರ್ಡ್ಸ್ ಇಮಿಗ್ರೆಂಟ್ ಪಾಲಿಸೀಸ್ ಆಲ್ಸೋ. ಅದು ಕಾಂಟ್ರವರ್ಸೀಸ್ ಅಲ್ಲಿ ಬರ್ತಾ ಇದೆ ಅಲ್ಲಿನ ಜನಕ್ಕೆ. ಓಕೆ, so you please write down. This article is related to the recent visit of Congresswoman Ilhan Omar to Pakistan and her trip to POK, Pakistan occupied Kashmir. This has received a condemnation from India. Next line. The government of US has clarified the issue that the government of US has clarified the issue by saying that this was just a personal visit. The government of US has clarified the issue by saying that this was just a personal visit.
See, listen here. This kind of things will not happen in India. Do you know why? This kind of visitor going to a India object because US is actually a friendly nation with India, but Pakistan is not a friendly nation with India. Okay, there are international conventions and understandings that any country visiting other country should be very careful to see that who are our friends and who are our not friends. ನಮ್ಮ friends ವೈರಿಗಳನ್ನು actually ಅವರು entertain ಮಾಡಬಾರದು. Are you not getting? That is the reason it is not allowed actually, because India is actually having a friend relation with US and it should not go and actually do some kind of treaties with Pakistan, which India does not like. Okay, that is actually one convention. But India go US go difference ಇದೆ. India US ಅಲ್ಲಿ ಏನು ಗೊತ್ತಾ, separate departments ಅಂತಾನೆ ಇದೆ. ಸೆನೆಟ್ ಇದೆ, ಲೋವರ್ ಹೌಸ್ ಇದೆ. ಸೊ ಸಪರೇಟ್ ಮಿನಿಸ್ಟ್ರಿ ಡಿಪಾರ್ಟ್ಮೆಂಟ್ಸ್ ಇಂಡಿಯಾದಲ್ಲಿ ಹೇಗೆ ತುಂಬಾ ಮಿನಿಸ್ಟ್ರೀಸ್ ಡಿಪಾರ್ಟ್ಮೆಂಟ್ ಇದೆಯೋ, ನಮ್ಮ ಮಿನಿಸ್ಟ್ರಿಗಳು ಅದು ಜ್ಞಾಪಕ ಇರಲ್ಲ ಎಷ್ಟೊಂದ್ಸತಿ, ಅಷ್ಟೊಂದು ಡಿಪಾರ್ಟ್ಮೆಂಟ್ಸ್ ಮಿನಿಸ್ಟ್ರೀಸ್ ಇದೆಯೋ ಅದೇ ರೀತಿ ಅಲ್ಲಿರುತ್ತೆ. ಎಲ್ಲಿ? ಓಕೆ, US ಅಲ್ಲೂ ಸಪರೇಟ್ ಡಿಪಾರ್ಟ್ಮೆಂಟ್ಸ್ ಅಂಡ್ ಮಿನಿಸ್ಟ್ರಿ ಇದೆ. ಫಾರಿನ್ ಪಾಲಿಸೀಸ್ ಇದು ಮಾಡೋದಕ್ಕೆ ಒಂದು ಮಿನಿಸ್ಟ್ರಿ ಇದೆ. ಓಕೆ, ಆ ಒಂದು ಪ್ರಾವಿಷನ್ಸ್ ಅಲ್ಲಿ ಹೋಗಿದ್ದಾರೆ ಅಷ್ಟೇ ಅವರು. ಆರ್ ನಾಟ್ ಗೆಟಿಂಗ್? ಪ್ಲೀಸ್ ರೈಟ್ ಡೌನ್ ದ ಮೆಂಬರ್ಸ್ ಆಫ್. ಅದೇ ಆ ಡೌಟ್ ಇಂದಾನೆ ಕೇಳಿದ್ದಾರೆ, ಬಟ್ ದೇ ಹ್ಯಾವ್ ಟೋಲ್ಡ್ ಲೈಕ್ ದಟ್. ಅಲ್ವಾ? ದಟ್ ಈಸ್ ದ ರೀಸನ್ ದೇ ಹ್ಯಾವ್ ಆಸ್ಕ್ಡ್. ದಿ ಮೆಂಬರ್ ಆಫ್ ಕಾಂಗ್ರೆಸ್ ಟೇಕ್, ನೆಕ್ಸ್ಟ್ ಪ್ಯಾರಾಗ್ರಾಫ್ ಅದು. ದ ಮೆಂಬರ್ ಆಫ್ ಕಾಂಗ್ರೆಸ್, the member of Congress take special interest in foreign policy. The member of Congress takes special interest in foreign policy and carry out a regular oversight over policies pursued by the government across the globe. Next line. At times the House or the Senate organizes the House or the Senate organizes hearings on issues of specific subject. At times the House or the Senate organizes hearings on issue specific subjects. ಅಂದ್ರೆ ಹೇಳ್ತೀನಿ, ಇಶ್ಯೂ ಸ್ಪೆಸಿಫಿಕ್ ಸಬ್ಜೆಕ್ಟ್ಸ್ ಅಂದ್ರೆ ಏನಂತ ಹೇಳಿದ್ರೆ, ಡಿಸ್ಕಷನ್ಸ್ ನಡೆಯುತ್ತೆ ಫಾರಿನ್ ಪಾಲಿಸೀಸ್ ಯಾವ ದೇಶದ ಜೊತೆ ವಾಟ್ ಕೈಂಡ್ ಆಫ್ ಮೀಟಿಂಗ್ಸ್ ಆರ್ ಗೋಯಿಂಗ್ ಆನ್ ಅಂದ್ಬಿಟ್ಟು ಸೆನೆಟ್ ಕಂಪ್ಲೀಟ್ ಸಭೆ ನಡೆಯುತ್ತೆ. ಓಕೆ, ಅಲ್ಲಿ ಹೇಗೆ ಅಂತ ಹೇಳಿದ್ರೆ ಸಪರೇಟ್ ಡಿಪಾರ್ಟ್ಮೆಂಟ್ಸ್ ಇರುತ್ತೆ. ಇಂಡಿಯಾ ತರ ಇರಲ್ಲ, ಸಪರೇಟ್ ಡಿಪಾರ್ಟ್ಮೆಂಟ್ಸ್ ಇರುತ್ತೆ. ದೇ ವಿಲ್ ಬಿ ಕ್ಯಾರಿಂಗ್ ಔಟ್ ದೇರ್ ಓನ್ ಡಿಸ್ಕಷನ್ಸ್. ಇಲ್ಲಿನ ತರ ಆಕ್ಚುಲಿ ಎಲ್ಲ ಒಗ್ಗೂಡ್ಕೊಂಡು ಒಂಥರ ಆಕ್ಚುಲಿ ಕಿತ್ತಾಡೋದು, ಜಗಳ ಆಡೋದು, ಇಟ್ ಇಸ್ ನಾಟ್ ಲೈಕ್ ದಟ್. ಓಕೆ, ಸೊ ದೇ ಹ್ಯಾವ್ ಸಪರೇಟ್ ಡಿಪಾರ್ಟ್ಮೆಂಟ್ಸ್. ದೇ ವಿಲ್ ಬಿ ಆಕ್ಚುಲಿ ಡೀಲಿಂಗ್ ವಿತ್ ದೇರ್ ಓನ್ ಡಿಪಾರ್ಟ್ಮೆಂಟ್ ರಿಲೇಟೆಡ್ ಆಕ್ಟಿವಿಟಿ. ಅದೇ ರೀತಿ ಫಾರಿನ್ ಅಂದ್ರೆ ಬೈಲ್ಯಾಟ್ರಲ್ ರಿಲೇಷನ್ಸ್ ಅದು ಇದು ಮಾಡ್ಬೇಕಾದ್ರೆ ಆಲ್ರೆಡಿ ಪಾಲಿಸೀಸ್ ಇರುತ್ತೆ. ನೆಕ್ಸ್ಟ್ 6 months ಯಾವ್ಯಾವ ಕಂಟ್ರಿ ಜೊತೆ ನಾವು ಯಾವ್ಯಾವ ರೀತಿ ಒಪ್ಪಂದ ಮಾಡ್ಬೇಕು, ಎಲ್ಲೆಲ್ಲಿ ವಿಸಿಟ್ ಮಾಡ್ಬೇಕು, ವಾಟ್ ಕೈಂಡ್ ಆಫ್ ಟ್ರೇಡ್ ಶುಡ್ ಬಿ ಕ್ಯಾರಿಡ್ ಔಟ್ ಅಂತ. ಅವಾಗ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಕೆಲವು ಸ್ಪೆಸಿಫಿಕ್ ಯಾವುದೋ ಒಂದು ಫಾರ್ ಎಕ್ಸಾಂಪಲ್ ಸ್ಪೆಸಿಫಿಕ್ ಸಬ್ಜೆಕ್ಟ್ಸ್ ಅಂತ ಹೇಳಿದ್ರೆ, ಈಗ ಇಂಡಿಯಾಗೆ ಬಂದ್ರೆ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಇಸ್ ಏನ್ ಹಾಟ್ ಟಾಪಿಕ್. ಆ ಹಾಟ್ ಟಾಪಿಕ್ ನೆಲ್ಲ ಲಿಸ್ಟ್ ಮಾಡ್ಬಿಟ್ಟು ಅದನ್ನ ಮಾತ್ರ ಡಿಸ್ಕಸ್ ಮಾಡ್ತಾರೆ. ಓಕೆ, ಅದನ್ನ ಸ್ಪೆಸಿಫಿಕ್ ಇಶ್ಯೂಸ್ ಅಂತ ಹೇಳೋದು. ಓಕೆ, ಏನಂತ ಹೇಳಿದ್ವಿ? At times the House or Senate organizes hearings on issue specific subjects. Example, the Senate subcommittee on Asia. The Senate subcommittee on Asia held last month on US policy towards India. The Senate subcommittee on Asia held last month on US policy towards India.
on US policy towards India, where among other issues, comma, where among other issues, comma, Jammu and Kashmir figured, where among other issues, comma, Jammu and Kashmir figured. Next line. There is bipartisan support for India in US, especially the Congress. There is bipartisan support for India in the US, especially the Congress. Especially the Congress. Okay, because they are involved in lobbying, no? Okay, to actually give some kind of favor to the congressman, some kind of incentives to the congressman from Indian side. ಆಗ್ತಾನೆ ಇರುತ್ತೆ. ಓಕೆ, ಆ ವಾಲ್ ಸ್ಟ್ರೀಟ್ ಇಲ್ವೇನ್ರಿ, ವಾಲ್ ಸ್ಟ್ರೀಟ್ ಅಲ್ಲಿ ಯಾವುದೇ ಒಂದು ಟ್ರೇಡ್ ರಿಲೇಟೆಡ್ ಆಸ್ಪೆಕ್ಟ್ಸ್ ಆದ್ರೆ ಇಂಡಿಯನ್ ಸೈಡ್, ಸೊ ಗೌರ್ಮೆಂಟ್ ಪ್ರಮೋಟೆಡ್ ಅವಲ್ಲ, ಸೊ ಗೌರ್ಮೆಂಟ್ ಪ್ರಮೋಟೆಡ್ ಅವ್ರು ಏನ್ ಮಾಡ್ತಾರೆ, ದೇ ಆರ್ ಆಕ್ಚುಲಿ ಕನ್ಸರ್ನ್ಡ್ ವಿತ್ ಅಪೀಸಿಂಗ್ ದಿಸ್ ಕಾಂಗ್ರೆಸ್ಮೆನ್ಸ್. ಅವ್ರಿಗೆ ಅದು ಇದು ಆಸೆ ತೋರಿಸೋದು, ಓಕೆ ನಿಮ್ಗೆ ಅದ್ ಕೊಡ್ತೀವಿ ಇದ್ ಕೊಡ್ತೀವಿ ಅಂತ ಇದ್ ಮಾಡೋದು, ಓಕೆ ನಿಮ್ಗೆ ಅಲ್ಲಿ ಇಲ್ಲಿ ಫ್ರೆಂಡ್ಶಿಪ್ ಟೈಸ್ ಮಾಡಿಸ್ತೀವಿ ಅಂತ ಹೇಳೋದು. ಓಕೆ, ದಿಸ್ ಕೈಂಡ್ ಆಫ್ ಅಪೀಸಿಂಗ್ ಅಂದ್ರೆ ಅವ್ರನ್ನ ಇದ್ ಮಾಡೋದು. ಓಕೆ, ಅವ್ರಿಗೆ ಅದು ಇದು ಕೊಟ್ಟು ಅವ್ರಿಗೆ ಆಸೆ ತರಿಸಿ ಆಕ್ಚುಲಿ ನಮ್ ಕೆಲಸ ಮಾಡಿಸ್ಕೊಂಡಂಗ್ ಮಾಡೋದು. ಓಕೆ, ಅದನ್ನೇನು ಲಾಬಿಂಗ್ ಅಂತ ಹೇಳ್ತಾರೆ. ಸೊ ಆಲ್ ಗವರ್ಮೆಂಟ್ಸ್ ಆರ್ ಇನ್ವಾಲ್ವ್ ಇನ್ ಲಾಬಿಂಗ್ ಓನ್ಲಿ. ಓಕೆ, ಲಾಬಿನೂ ಒಂದು ಆಕ್ಚುಲಿ ಒಂದು ಸೆಕ್ಟರ್ಸ್ ಇರುತ್ತೆ. ಸೊ ಲಾಬಿಂಗ್ ಅಲ್ಲಿ ಇನ್ವಾಲ್ವ್ ಆಗಿ ಕಾಂಗ್ರೆಸ್ ಮೆನ್ಸ್ ನ ಅಪೀಸ್ ಮಾಡಿರೋದಕ್ಕೆ ಇಂಡಿಯನ್ ಸೈಡ್ ಸ್ವಲ್ಪ ಫೇವರಿಸಮ್ ಇರುತ್ತೆ ಯಾವುದೇ ಪಾಲಿಸಿ ಮಾಡಿದ್ರೆ. ಆರ್ ಯು ನಾಟ್ ಗೆಟಿಂಗ್? ಅದೇ ಅದ್ರ ಮೀನಿಂಗ್. ಪ್ಲೀಸ್ ರೈಟ್ ಆನ್ ನೆಕ್ಸ್ಟ್ ಒನ್. ಈಗ ಇವ್ರ ಬಗ್ಗೆ ಲೆಟ್ ಅಸ್ ಆಕ್ಚುಲಿ ಡಿಸ್ಕಸ್ ಅಬೌಟ್ ದಿ ಬ್ಯಾಕ್ ಗ್ರೌಂಡ್ ಆಫ್ ಮಿಸ್ ಒಮರ್. ಓಕೆ, ಸೊ ಶಿ ಇಸ್ ಆಕ್ಚುಲಿ ಮೈಗ್ರೆಂಟ್ ಟು US. ಮೈಗ್ರೆಂಟ್ ಟು US. ಯಾವಾಗ ಮೈಗ್ರೆಂಟ್ ಆದ್ರು ಅಂದ್ರೆ ಅವ್ರ ಡ್ಯಾಡಿ ಮಮ್ಮಿ ಇದ್ರು. ಸೊ ಅವ್ರ ಡ್ಯಾಡಿ ಮಮ್ಮಿ ಸೊಮಾಲಿಯಾದಲ್ಲಿ ಇದ್ರು. ಸೊಮಾಲಿಯಾ ಇಸ್ ವೆರಿ ಡಿಸ್ಟರ್ಬ್ಡ್ ಕಂಟ್ರಿ. ಅಲ್ಲಿ ಏನಾಗಿದೆ ಅಂತ, ಸೊಮಾಲಿಯಾ ಎಲ್ಲಿ ಬರುತ್ತೆ? ಸೌತ್ ಆಫ್ರಿಕಾ. ವೆರಿ ಗುಡ್. ಓಕೆ, ಸೊ ಸೊಮಾಲಿಯಾದಲ್ಲಿ ವೆರಿ ಡಿಸ್ಟರ್ಬೆನ್ಸಸ್ ಇತ್ತು. ಸೊ ಅವರು ಡ್ಯಾಡಿ ಮಮ್ಮಿ ಇದ್ರಲ್ಲ, ಅವ್ರು ಏನ್ ಮಾಡಿದ್ರು, ಆ ಡಿಸ್ಟರ್ಬೆನ್ಸಸ್ ತಡ್ಕೊಳಕ್ ಆಗ್ದಲೆ ದೇ ಆಕ್ಚುಲಿ ಶಿಫ್ಟೆಡ್ ದೆಮ್ಸೆಲ್ಫ್ ಟು US. ಸೊ ಅವರು ಇಮಿಗ್ರೆಂಟ್ಸ್ ಆದ್ರಲ್ವಾ, ಸೊ ಶಿ ಇಸ್ ಅ ಡಾಟರ್ ಆಫ್ ದೆಮ್. ಓಕೆ, ಸೊ ಅಲ್ಲಿ ಅವ್ರ ಡ್ಯಾಡಿ ಮಮ್ಮಿ ಬಂದ್ರು, ಅವ್ರ ಜೊತೆ ಬಂದ್ರು. ಸೊ ಅಲ್ಲೇ ಸ್ಟೇ ಆಗ್ಬಿಟ್ರು. ಯಾರು? ಉಮರ್. ಬಟ್ ಶಿ ಆಕ್ಚುಲಿ ಹೇಳಿದ್ನಲ್ಲ ಯಾವ್ದ್ರ ಬಗ್ಗೆ ಆಕ್ಚುಲಿ ವಾಯ್ಸ್ ಮಾಡ್ತಾರೆ ಅಂತ. ಶಿ ಇಸ್ ವೆರಿ ವೋಕಲ್. ಓಕೆ, ಫಸ್ಟ್ ಪಾಯಿಂಟ್, ಶಿ ಇಸ್ ಮೈಗ್ರೆಂಟ್ ಟು US. ಏನಾಯ್ತು? ವೈ ದೇ ಆರ್ ಆಕ್ಚುಲಿ ಕಮಿಂಗ್ ವೆರಿ ಲೇಟ್ ಟುಡೇ. ಓಕೆ, ನೀವು ಆನ್ಲೈನ್ ಅಟೆಂಡ್ ಮಾಡ್ತಾ ಇಲ್ವಲ್ಲ ಇಬ್ರು? ಶಿ ವಿಲ್ ಅಟೆಂಡ್ ಬಟ್ ವಿಲ್ ನಾಟ್ ಅಟೆಂಡ್. ವೈ? ಜಾಸ್ತಿ ಆಗುತ್ತೆ ನನಗೆ ಪಾಠ ಅಂತನಾ? ಅಲುಮ್ನಿ ಮೀಟಾ? DC ಪೋಸ್ಟ್ ಕೊಡ್ತಾರೆ ನಾಳೆ ಅವರು. ಸೋಷಿಯಲ್ ಲೈಫ್ ಇರ್ಬೇಕಾ? ಎಂಜಾಯ್ಮೆಂಟ್ ಮಾಡ್ಬೇಕಾ? ಅಲ್ಲ, ಎಕ್ಸಾಮ್ ಆದ್ಮೇಲೆ ನಿಮಗೆ ಬೇಡ ಅಂದ್ರೂ ಎಂಜಾಯ್ಮೆಂಟ್ ಸಿಗುತ್ತಲ್ಲ ಎಕ್ಸಾಮ್ ಪಾಸ್ ಆದ್ಮೇಲೆ. ಆರ್ ಯು ನಾಟ್ ಗೆಟಿಂಗ್ ವಾಟ್ ಐ ಮೀನ್? ನೀವು ಅವಾಗ ಬೇಡ ಅಂತೀರಾ, ಬೇಡಪ್ಪ ನನಗೆ ಅಂದ್ರೆ ಅಷ್ಟೊಂದು ಸೋಷಿಯಲೈಸ್ ಆಗ್ಬಿಡುತ್ತೆ ಅಂತ. That is true only. Okay, once you get selected, you will naturally ಬೇಡಪ್ಪ ನಮ್ಗೆ ಎಂಜಾಯ್ಮೆಂಟ್ ಯಪ್ಪ ಯಾವ್ದು ಬೇಡ, ಸೈಲೆಂಟ್ ಆಗಿ ಬಿಟ್ಬಿಟ್ರೆ ಸಾಕು ಅಂತ ಆ ಲೆವೆಲ್ಗೆ ಬಂದ್ಬಿಡುತ್ತೆ. ಓಕೆ, ಬಟ್ ಆ ರೀತಿ ಮಾಡ್ಕೋಬೇಕಾ? ಬ್ಯಾಲೆನ್ಸ್ ಮಾಡ್ಬೇಕು. ಆತರ ಬ್ಯಾಲೆನ್ಸ್ ಕೆಪಾಸಿಟಿ ಇದ್ದವನೇ ಅಲ್ಲಿ ಹೋಗಕ್ಕಾಗೋದು. ಇದ್ದವನೇ ಇಬ್ರು. ಓಕೆ, ಪ್ಲೀಸ್ ರೈಟ್ ಔಟ್. Migrants to US. She came from Somalia. ಚಿಕ್ಕವರಿದ್ದಾಗಲೇ ಬಂದಿದ್ರು. ಸೊ ಡ್ಯಾಡಿ ಮಮ್ಮಿ ಬಂದಿದ್ರು, ಅವ್ರ ಜೊತೆಗೆ ಅವರು ಆಕ್ಚುಲಿ she came. Next, she was very vocal about the drawbacks of US policy. She was very vocal about the drawbacks of US policy. The drawbacks of US policy. Andre foreign policy. She voiced against beda. She voiced on topics like education, environment,
immigration issue, healthcare, etc. Okay, and another point we can already ನಾನು ಹೇಳಿದ್ದೀನಿ ಹೇಗೆ ಅಂತ ಹೇಳಿದ್ರೆ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಲಾಸ್ಟ್ ಡಿಸೆಂಬರ್ ಅಲ್ಲಿ she has actually sponsored a bill in the Congress. Okay, that bill is actually to combat the international Islamophobia. What I told? She actually, what she did? She actually sponsored a bill in the Congress to combat international Islamophobia. Explain ಮಾಡಿದೀನಿ ಅಂತ ಅಂತ ಬರ್ಕೊಳ್ಳಿ. A point you write in your own words. December ಅಲ್ವಾ ಸರ್? Last year December. ಅದೆಲ್ಲ dates important ಅಲ್ಲ, just ಬರ್ಕೊಳ್ಳಿ. Last year. Okay, so next small question you can write, can this kind of visit happen in India? Small heading within that one. Can this kind of visit andre foreign visits can happen in India? Enaita? Can this kind of visit happen in India? Agutta India kade? Is it possible? This kind of foreign visit agalla. Entike anta barkobeku? No, answer is no, because we have different kind of political system. No, because we have different kinds of it adagade illa yakandre ಇಂಡಿಯಾದಲ್ಲಿ ಪೊಲಿಟಿಕಲ್ ಸಿಸ್ಟಮ್ ಅಂತ ನಮ್ದು ಸ್ವಲ್ಪ ಯೂನಿಫೈಡ್. yes, ಅಲ್ಲಿ ಏನಂತ ಹೇಳಿದ್ರೆ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ವಿಪ್ ಅಂತ ಇರುತ್ತೆ. we cannot actually go against whip. Are you not getting? Please write down. Because we have different kind of political system in India, we follow anti-defection law because we have a different kind of political system. Because in India we follow anti-defection law where the members of ruling party are bound by the whip of their party, are bound by the politically neatag ಮಾಡ್ತಾರೆ whip ಅಂದ್ರೆ ಏನು ಅಂತ. Okay, are bound by the whip of their party. Members of the rule HIP WHIP politically ವಿಸ್ತಾರವಾಗಿ ಮಾಡ್ತಾರೆ ಅದನ್ನ whip ಅಂದ್ರೆ. Okay, members of ruling party are bound by the whip of their party. Okay, see ಹೇಗೆ ಅಂತ ಹೇಳಿದ್ರೆ ಇಂಡಿಯನ್ ಸಿಸ್ಟಮ್ ಅಲ್ಲಿ ಅವರ ಒಂದು ಪೊಲಿಟಿಕಲ್ ಡಿಸಿಷನ್ಸ್, ಅವರ ಒಂದು ಮೆಂಬರ್ಸ್ they cannot actually go against, ಕಾನ್ಫಿಡೆನ್ಸ್ ಹೋಗ್ಬಿಡುತ್ತೆ. ಆರ್ ಯು ನಾಟ್ ಗೆಟಿಂಗ್? ಅವಾಗ ಕಂಪ್ಲೀಟ್ ಗವರ್ಮೆಂಟ್ ಫಾಲ್ ಆಗಿ ಅಪೋಸಿಷನ್ಸ್ ಗೆ ಚಾನ್ಸಸ್ ಸಿಕ್ಬಿಡುತ್ತೆ. ಓಕೆ, ದಟ್ ಈಸ್ ದ ರೀಸನ್ ಇನ್ ಇಂಡಿಯನ್ it is different. US ಅಲ್ಲಿ different. US ಅಲ್ಲಿ ಸೇಮ್ ಪಾರ್ಟೀಸ್ ಅಲ್ಲಿ they can actually voice the again ಅಂದ್ರೆ ಅಪೋಸಿಷನ್ಸ್ ಇದ್ರೆ ಸೇಮ್ ಪಾರ್ಟಿಲಿ ಅಪೋಸ್ ಮಾಡಬಹುದು. ಇಂಡಿಯಾದಲ್ಲಿ ಇಲ್ಲ. ಇವನ್ ಡು ಯು ನೋ ಇನ್ ಕಾಂಗ್ರೆಸ್ ಪಾರ್ಟಿ ಇನ್ ಇಂಡಿಯಾ? ಅದಕ್ಕೆ ಹೇಳೋದು. ಓಕೆ, ಡು ಯು ನೋ ದ ಕಾಂಗ್ರೆಸ್ ಪಾರ್ಟಿ ಇನ್ ಇಂಡಿಯಾ ವಾಟ್ ಹ್ಯಾಪನ್ಸ್? ಅಲ್ಲಿ ವಿತ್ ಇನ್ ದಿ ಪಾರ್ಟಿ ಕ್ರಿಟಿಸಿಸಮ್ ಮಾಡಂಗಿಲ್ಲ ಯಾರ ಬಗ್ಗೆ. ಸುಮ್ನೆ ಜೋಕಿಗೋಸ್ಕರನು ಅಲ್ಲ, ಪಾಲಿಸೀಸ್ ಡಿಫ್ರೆಂಟ್ ಮಾಡಂಗೇ ಇಲ್ಲ ಬಿಡಿ ಪಾಲಿಸೀಸ್ ಬಗ್ಗೆ. ಬಟ್ ಅಲ್ಲ, ಗೌರ್ಮೆಂಟ್ ಅಲ್ಲಿ ಮಾಡಂಗಿಲ್ಲ ಅದೆಲ್ಲ ಪಾಲಿಸೀಸ್ ಬಗ್ಗೆ ವಿರುದ್ಧ ಅವರ ಒಂದು ಪಾರ್ಟಿ ಮತ್ತೆ ಪಾರ್ಟಿಗೆ ಯಾಕೆ ಸೇರ್ಕೊಂಡಿದ್ಯಾ? ಸೊ ಆತರ ಮಾಡೋದಕ್ಕಾಗಲ್ಲ. ಬಟ್ ಏನಂತ ಹೇಳಿದ್ರೆ ಕಾಂಗ್ರೆಸ್ ಪಾರ್ಟಿಲಿ ಒಂದು ಫೆನಾಮಿನಾ ಏನಂತ ಹೇಳಿದ್ರೆ, ನೀವು ಆಕ್ಚುಲಿ ನ್ಯಾಷನಲ್ ಅವ್ರ ಲೀಡರ್ಸ್ ಇರ್ತಾರಲ್ಲ ಅವ್ರ ಬಗ್ಗೆ ಕಿಂಡಲ್ ಮಾಡಂಗಿಲ್ಲ. ಸಿ ಪಾರ್ಟಿ ಕ್ರಿಟಿಸಿಸಮ್ ಓಕೆ, ಒಬ್ರಿಗೊಬ್ರು ಡಿಸ್ಕಸ್ ಮಾಡಂಗಿಲ್ಲ. ಓಕೆ, ಗಾಸಿಪ್ ಮಾಡಂಗಿಲ್ಲ. ಇಟ್ ಇಸ್ ನಾಟ್ ಅಲೌಡ್. ಅದು ಪಾರ್ಟಿ ರೂಲ್, ಅದು ನಾಟ್ ಗೌರ್ಮೆಂಟ್ ರೂಲ್. ಅದು ಪಾರ್ಟಿ ರೂಲ್, ಕಾಂಗ್ರೆಸ್ ಪಾರ್ಟಿ ರೂಲ್. ದೇರ್ ಇಸ್ ನೋ ಕ್ರಿಟಿಸಿಸಮ್ ಅಲೌಡ್. ಓಕೆ, ಸೊ ಅಪೋಸಿಷನ್ ಇಸ್ ಫ್ರೀ ಟು ಡೂ. ಓಕೆ, ಸೊ ಪ್ಲೀಸ್ ರೈಟ್. ಬಟ್ ಇನ್ ಇಂಡಿಯಾ but the same thing is not but the same is not the case in India. You write like that. But the same is not the case in India. But the same is not the case in India as it is in US. Next line al barkobekidu. But the same is not the case in India as it is in US.
Multiple members of Congress might differ US ಅಲ್ಲಿ. In US, multiple members of Congress in US, multiple members of Congress might differ on a certain bill. Might differ on a certain bill. Example, Miss Omar have raised multiple issues. Miss Omar have raised multiple issues against decision of Joe Biden. Miss Omar have raised multiple issues against decision of Joe Biden. Decision of Joe Biden. So what next? That's it. Okay, let's move on to the next article. It is regarding GST signal. Okay, I will display the article here. GST signal. Okay, in the same page it is there. This is the article which we are going to explain. So ಏನ್ ಇರಬಹುದು ಈ GST ಸಿಗ್ನಲ್? ಸೊ ನಿನ್ನೆನೂ ಇದ್ರ ಬಗ್ಗೆ ಒಂದು ಹಿಂಟ್ ಕೊಟ್ಟಿದ್ವಿ ನಾವು. ಓಕೆ, ಎಲ್ಲಿ ಹಿಂಟ್ ಕೊಟ್ಟಿದ್ವಿ? ಬೆಳಿಗ್ಗೆನೋ ನೆನ್ನೆನೋ ಕೊಟ್ಟಿದ್ದೀನಿ. We talked about GST in the class. ಮಾತಾಡಿದ್ವಲ್ಲ. GST was regressive taxing. Second, GST ಜಾಸ್ತಿ ಆಗ್ತಾ ಇದೆ ಅಂದ್ರೆ ಎಕಾನಮಿ ಬೆಳೀತಾ ಇದೆ ಅಂತ ಸಿಗ್ನಲ್ ಅಂತ ಹೇಳ್ತಾರೆ. What told is correct, but he told. ಏನದು? That doesn't mean that something is growing here. Okay, so ಏನಂತ ಹೇಳಿದ್ರೆ ಈ ಆರ್ಟಿಕಲ್ ಅಲ್ಲಿ ಎಸೆನ್ಸ್ ಏನಿದೆ ಅಂತ ಹೇಳಿದ್ರೆ GST ತುಂಬಾ ಕಲೆಕ್ಟ್ ಆಗಿದೆ ಅಂತೆ in the month of April. From January till April it will collected, but yes, but ಏಪ್ರಿಲ್ ಅಲ್ಲಿ ತುಂಬಾ ಜಾಸ್ತಿ ಕಲೆಕ್ಟ್ ಆಗುತ್ತೆ. ಓಕೆ, ಸೊ ಅದನ್ನ ನೋಡಿ ನಾವೇನ್ ಅನ್ಕೋಬೇಕು ಅಂತ ಹೇಳಿದ್ರೆ ವಾವ್ ಮ್ಯಾನ್, ವಾಟ್ ಇಷ್ಟೊಂದು ರೈಸ್ ಆಗಿದೆ ಕಲೆಕ್ಷನ್ಸ್, ಸೊ ಎವ್ರಿಥಿಂಗ್ ಇಸ್ ಗೋಯಿಂಗ್ ವೆರಿ ಗುಡ್ ಅಂತ ಅನ್ಸುತ್ತಾ? ಓಕೆ, ಇಟ್ ಇಸ್ ನಾಟ್ ದ ಕೇಸ್. ಬಟ್ GST ತಂದಿದ್ದು ಒಳ್ಳೇದೋ ಕೆಟ್ಟದ್ದು? ಕರೆಕ್ಟ್ ಆಗಿ ಹೇಳಿ ನಂಗೆ, ಒಳ್ಳೇದೋ ಕೆಟ್ಟದ್ದು? ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಟೆಲ್ ಅಂತಾರೆ ಕೆಲವರೆಲ್ಲ. ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಟೆಲ್, ಬಟ್ ಆದ್ರೂ ಹೇಳೋಗಿದ್ರೆ GST ಲಾಂಗ್ ರನ್ ಅಲ್ಲಿ ಬೆನಿಫಿಟ್ ಆಗುತ್ತೆ ಇಂಡಿಯಾಗೆ. ಬೆನಿಫಿಟ್ ಆಗುತ್ತೆ ಅಂತ ಅದೆಲ್ಲ ಸ್ವಲ್ಪ ಮಾಡಿಫಿಕೇಶನ್ ಬೇಕು, ಇಲ್ಲ ಅಂತ ಹೇಳಲ್ಲ. ಸೊ ಯಾವುದೇ ಒಂದು ಬಿಲ್ ಇರಲಿ 100% ಇರಲ್ಲ. ಅಲ್ಲಿ ಯಾವ ಒಂದು ಸೆಕ್ಷನ್ಸ್ ಗೆ ಅಂದ್ರೆ ಫಾರ್ ಎಕ್ಸಾಂಪಲ್ ಟ್ರೇಡರ್ಸ್ ಇರ್ಬೋದು, ಬಿಸ್ನೆಸ್ ಮೆನ್ಸ್ ಇರ್ಬೋದು, ಅವರಿಗೆ ಎಷ್ಟು ಹೆಲ್ಪ್ ಆಗ್ತಾ ಇದೆ, ಬೇರೆ ಸೆಕ್ಟರ್ಸ್ ಗೆ ಎಷ್ಟು ಹೆಲ್ಪ್ ಆಗ್ತಿಲ್ಲ. ಯಾಕಂದ್ರೆ ನಾವು ಯಾವುದೇ ಒಂದು ಬಿಲ್ ಮಾಡ್ಬೇಕಾದ್ರೆ ಹಿಸ್ಟ್ರಿ ನೋಡ್ಬೇಕು ಇಂಡಿಯಾದು. ಓಕೆ, ಪಾಸ್ಟ್ 100 years ವಿ ಹ್ಯಾವ್ ಟು ಸಿ ವಾಟ್ ಹ್ಯಾಸ್ ಹ್ಯಾಪೆಂಡ್ ಅಂತ. ಓಕೆ, ನೋಡ್ಬಿಟ್ಟು ಅದ್ರ ಪ್ರಕಾರ ಮಾಡೋದು ತಲೆ ಇರೋದು ಕೆಲಸ. ಸೊ ಗೌರ್ಮೆಂಟ್ ಅಲ್ಲಿ ಇರೋರ ತಲೆ ಇರೋರೆ. ಓಕೆ, ಸೊ ಅದನ್ನ ನೋಡಿ ಮಾಡ್ಬೇಕು. ಆರ್ ನಾಟ್ ಗೆಟಿಂಗ್? ಸೊ ನಮ್ಗೆ ಇವತ್ತು ಅನ್ಸಿದೆ ಇಲ್ಲ ಇದು ಸರಿ ಇದು ತಪ್ಪು, ಯು ಹ್ಯಾವ್ ಟು ಸಿ ಮ್ಯಾನ್, ಯು ಹ್ಯಾವ್ ಟು ಸಿ ದ ಬ್ಯಾಕ್ ಗ್ರೌಂಡ್. ಓಕೆ, ಒಬ್ಬ ಮನುಷ್ಯ ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬ ಕಳ್ಳ ಸಿಗಾಕೊಂಡ ಸುಮ್ನೆ ಹಾಕೊಂಡು ಹೊಡೆದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಅವ್ರ ಬ್ಯಾಕ್ ಗ್ರೌಂಡ್ ನೋಡ್ಬೇಕು, ರಿಹಾಬಿಲಿಟೇಷನ್ ಸೆಂಟರ್ಸ್. ಅದೇ ರೀತಿ ಇಂಡಿಯಾದಲ್ಲಿ 100 years ಬ್ಯಾಕ್ ನೋಡ್ಬೇಕು. ಓಕೆ, ವಿಚ್ ಅಂದ್ರೆ ಫಾರ್ ಎಕ್ಸಾಂಪಲ್ ಬಿಸ್ನೆಸ್ ಎಲೈಟ್ಸ್ ಅಂತ ಇದ್ದಾರೆ, ಪೊಲಿಟಿಕಲ್ ಎಲೈಟ್ಸ್ ಅಂತ ಇದ್ದಾರೆ. ಎರಡು ಕ್ಯಾಟಗರೈಸೇಷನ್ಸ್ ಮಾಡ್ತೇವೆ. ವಿ ಟಾಕ್ ಮೋರ್ ಇನ್ ಟು ಸೋಶಿಯಾಲಜಿ, ಬಟ್ GST ಅಲ್ಲೂ ಅದಿದೆ. ಬಿಸ್ನೆಸ್ ಎಲೈಟ್ಸ್, ಪೊಲಿಟಿಕಲ್ ಎಲೈಟ್ಸ್ ಅಂತ ಇದ್ದಾರೆ. ಬಿಸ್ನೆಸ್ ಎಲೈಟ್ಸ್ ಯಾರ್ರೀ? ಹಳೆ ಕಾಲದಲ್ಲಿ ಬಿಫೋರ್ ಇಂಡಿಪೆಂಡೆನ್ಸ್ ಮಾರ್ವಾಡೀಸ್ ಇದ್ರು. ಓಕೆ, ಸೊ ಬಿಸ್ನೆಸ್ ಎಕ್ಸಾಂಪಲ್ಸ್. ಓಕೆ, ಸೊ ಬರ್ತಾ ಇಟ್ ಹ್ಯಾಸ್ ಶಿಫ್ಟೆಡ್ ಆರ್ ನಾಟ್, ಇಟ್ ಹ್ಯಾಸ್ ಶಿಫ್ಟೆಡ್ ಟು ಅದರ್ ಕಮ್ಯುನಿಟೀಸ್ ಆಲ್ಸೋ. ಬೇರೆ ಕಮ್ಯುನಿಟಿ ಅವರು ಬಿಸ್ನೆಸ್ ಎಲೈಟ್ಸ್ ಅಲ್ಲಿ ಸೇರ್ಕೊಂಡಿದ್ದಾರೆ. ಸೊ ಇನ್ನೊಂದು ಯಾವ್ದಿದೆ? ಪೊಲಿಟಿಕಲ್ ಎಲೈಟ್ಸ್. ಫಸ್ಟ್ ಪೊಲಿಟಿಕಲ್ ಎಲೈಟ್ಸ್ ಯಾರಿದ್ರು? INC ಇತ್ತು. ಇವಾಗ ಬರ್ತಾ ಇಟ್ ಹ್ಯಾಸ್ ಚೇಂಜಿಂಗ್ ಅಲ್ವಾ? INC ಆಕ್ಚುಲಿ ರೂಲ್ಡ್ ಕಂಟ್ರಿ ಮೆನಿ ಇಯರ್ಸ್ ಅಲ್ವಾ, 70+ years, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಸೊ ಆ ರೀತಿ ಬಿಸ್ನೆಸ್ ಎಲೈಟ್ಸ್ ಯಾವುದು, ಪೊಲಿಟಿಕಲ್ ಎಲೈಟ್ಸ್ ಯಾವುದು? ವೈ ವಿ ಆಕ್ಚುಲಿ ಟುಕ್ ದಿಸ್ ಟಾಪಿಕ್? GST regressive ಅಂತ ಹಿಂದೂ ಪೇಪರ್. Yes, that is the reason. ಅಲ್ಲ ಹೇಳ್ತೀನಿ, ಅದಕ್ಕೆ ಯಾವುದೇ ಒಂದು ಪಾಲಿಸೀಸ್ ಮಾಡ್ಬೇಕಾದ್ರೆ ವಿ ಹ್ಯಾವ್ ಟು ಸಿ ದ ಹಿಸ್ಟರಿ, ಹೂ ವೇರ್ ಎಲೈಟ್ಸ್, ಹೂ ವೇರ್ ನಾಟ್ ಎಲೈಟ್ಸ್, ವಿಚ್ ಕಮ್ಯುನಿಟಿ. ಅದಕ್ಕೆ ತಾರತಮ್ಯ ಆಗಲ್ವಾ? ಎಲ್ಲರಿಗೂ ಆಕ್ಚುಲಿ ಈಕ್ವಿಟೇಬಲ್ ಶೇರ್ ಇರಬೇಕು. ಅದು ಪ್ರೆಸೆಂಟ್ ಜನರೇಷನ್ಸ್ಗೆ ಏನಂತ ಅನ್ಸುತ್ತೆ ಅಂತ ಹೇಳಿದ್ರೆ, ನೀವ್ ಹೇಳ್ತಾರೆ ನಂಗೆ ಅರ್ಥ ಆಗ್ತಿದೆ. ಪ್ರೆಸೆಂಟ್ ಜನರೇಷನ್ಸ್ಗೆ ಏನಂತ ಅನ್ಸುತ್ತೆ ಅಂದ್ರೆ ಇದು ತಾರತಮ್ಯ ಅಂತ ಅನ್ಸುತ್ತೆ ಪ್ರೆಸೆಂಟ್ ಜನರೇಷನ್ಸ್ಗೆ. ಓಕೆ, ಬಟ್ ಕಂಪ್ಲೀಟ್ ಹಿಸ್ಟ್ರಿ ನೋಟ್ ಮಾಡೋದು
ಕರೆಕ್ಟ್. ಆರ್ ನಾಟ್ ಗೆಟಿಂಗ್ ಬಟ್ ಐ ಆಮ್ ಟೆಲಿಂಗ್. ನಾನು ಒಂದು ಎಕ್ಸಾಂಪಲ್ ಹೇಳಿದ್ದೆ. ತುಮಕೂರಿಂದ ಬೆಂಗಳೂರಿಗೆ ಬರ್ಬೇಕಾದ್ರೆ ನೆಲಮಂಗಲ ಮಿಡ್ವೆ ಒಂದು ಬಸ್ ಇರುತ್ತೆ. ಆ ಬಸ್ಸಲ್ಲಿ 50 ಸೀಟ್ ಇದೆ. 100 ಮೆಂಬರ್ಸ್ ಆರ್ ಆಕ್ಚುಲಿ ಸ್ಟೆಪಿಂಗ್ ಇನ್ ಟು ದಟ್ ಬಸ್. ಸೊ ಎಷ್ಟು ಜನ ಕೂತ್ಕೋಬಹುದು ಸೀಟಲ್ಲಿ? 50 ಮೆಂಬರ್ಸ್. ಹೋದ್ರು ನಾವು ಕೂತ್ಕೊಂಡ್ರು ಬೈ ಚಾನ್ಸ್ ದೇ ಸ್ಯಾಟ್ ಆನ್ 50 ಸೀಟ್ಸ್. ನೆಲಮಂಗಲ ಬಂತು. ನೆಲಮಂಗಲ ಬಂದ ತಕ್ಷಣ ಅವ್ರು 50 ಜನ ಏನ್ ಮಾಡಿದ್ರು, ಸುಮ್ನೆ ಕೂತಿದ್ರು, ಆರಾಮ್ ಚೆನ್ನಾಗಿದೆ ಅಂತ. ಸೊ ನಿಂತಿರೋರಿಗೆ ಕಾಲ್ ನೋವ್ತಾ ಇದೆ. ಸೊ ವಾಟ್ ದೇ ಟೋಲ್ಡ್ ಅಂದ್ರೆ, ಓಕೆ ಅರ್ಧ ದೂರ ಬಂದಿದ್ದೀರಾ, ಇನ್ನು ಅರ್ಧ ದೂರ ನಾವು ಕೂತ್ಕೊಂತೀವಿ ಅಂತ. ಅವ್ರು ಎದೊಳಕ್ ರೆಡಿ ಇಲ್ಲ. ದಟ್ ಈಸ್ ದಿ ರಿಸರ್ವೇಶನ್ ಸಿಸ್ಟಮ್. ಓಕೆ, ಸೊ ರಿಸೋರ್ಸಸ್ ತಗೊಂಡಿರೋರ್ಗೆ ಕೊಡೋದಕ್ಕೆ ಇಷ್ಟ ಆಗಲ್ಲ, ಇರೋದೇ ಹಾಗೆ ಅದು ಲಾಜಿಕ್. ಸೊ ಅದಕ್ಕೋಸ್ಕರ ರಿಸರ್ವೇಶನ್ ಅಂತ ಒಂದು ಕಾನ್ಸೆಪ್ಟ್ ಇಟ್ಟೆ. ಸಿ ಐ ಆಮ್ ನಾಟ್ ಅಗೇನ್ಸ್ಟ್ ರಿಸರ್ವೇಶನ್, ಐ ಆಮ್ ನಾಟ್ ಫಾರ್ ಆಫ್ ರಿಸರ್ವೇಶನ್. ಓಕೆ, ನಾನೇನು ಅಂದ್ರೆ ಅಗೇನ್ಸ್ಟ್ ಅಲ್ಲ, ಪರವಾಗೂ ಇಲ್ಲ, ಉಲ್ಟಾನೂ ಇಲ್ಲ, ನಾನು ಹೇಳ್ತಾ ಇರೋದು ಲಾಜಿಕ್. ಸೊ ಅವಾಗ ಏನಾಯ್ತು ಅಂದ್ರೆ, ಇಟ್ ವಾಸ್ ಆಕ್ಚುಲಿ ಡೈಲಾಗ್ ಗಿವನ್ ಬೈ ಸಮ್ ಪೊಲಿಟಿಕಲ್ ಪರ್ಸನ್. ಇಟ್ ವಾಸ್ ವೆರಿ ಫೇಮಸ್ ಕೊಟೇಶನ್ಸ್, ಅದಕ್ಕೆ ನನಗೆ ಜ್ಞಾಪನ ಇದೆ ಅದು. ಸೊ ಅದೇನ್ ಮಾಡಿದ್ರು ಅಂತ ಹೇಳಿದ್ರೆ, ಸೊ ಆ ರೀತಿ ರಿಸರ್ವೇಶನ್ಸ್ ಏನು ಅಂತ ಹೇಳಿದ್ರೆ, ಅದು ಹಿಸ್ಟ್ರಿ ನೋಡ್ಬೇಕು ಕಂಪ್ಲೀಟ್ಲಿ. ಓಕೆ, ಅದ್ ನೋಡ್ಬಿಟ್ಟು ಅದಕ್ಕೆ ಅಂತ ರಿಸರ್ವೇಶನ್ಸ್ ಕೊಡ್ತಾರೆ. ದಟ್ ಈಸ್ ದ ರೀಸನ್ ರಿಸರ್ವೇಶನ್ ಇಸ್ ನಾಟ್ ದಟ್ ಈಸಿ ಟು ರಿಮೂವ್, ಬಿಕಾಸ್ ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ಸರ್ಟನ್ ಸೆಕ್ಷನ್ಸ್ ಆಫ್ ದಿ ಪೀಪಲ್. ಇಲ್ಲ ಅಂತ ಹೇಳಿದ್ರೆ ಅದು ತುಂಬಾನೇ ಮೋಸ ಮಾಡೋದಾಗುತ್ತೆ. ಓಕೆ, ಬಟ್ ಇವತ್ತು ನೋಡ್ಬಿಟ್ಟು ತುಂಬಾ ಜನ ಏನಂತಾರೆ ಅಂದ್ರೆ, ನೋಡಿ ಅವ್ರು ಓದೋದೇ ಇಲ್ಲ, ಓದ್ಲಿಲ್ಲ ಅಂದ್ರು ಕೇಮ್ ಅಂಡ್ ಓಕೆ. ಇಂಟೆಲಿಜೆನ್ಸ್ ಅನ್ನೋದೇನು, ಇಟ್ ಇಸ್ ಸೇಮ್. ಇಂಟೆಲಿಜೆನ್ಸ್ ಆಕ್ಚುಲಿ ಡಿಪೆಂಡ್ಸ್ ಅಪಾನ್ ದ ಬ್ಯಾಕ್ ಗ್ರೌಂಡ್ ಆಲ್ಸೋ. ಓಕೆ, ಅವ್ರಿಗೆ ಕರೆಕ್ಟ್ ಆಗಿ ಎನ್ವೈರನ್ಮೆಂಟ್ ಇದ್ದು, ಅವ್ರಿಗೆ ಕರೆಕ್ಟ್ ಆಗಿ ಎಲ್ಲ ಇದ್ರೆ, ವೈ ವಿಲ್ ಐ ನಾಟ್ ಸ್ಟಡಿ, ಶಿ ನಾಟ್ ಸ್ಟಡಿ? ಡಿಸ್ಟರ್ಬೆನ್ಸಸ್ ಹೇಳಿ. ಬಟ್ ಎಂಪ್ಲಾಯ್ಮೆಂಟ್ ಅಲ್ಲೂ ಅಂತನಾ? ಬಟ್ ಅದು ಮ್ಯಾಚ್ ಮಾಡ್ಬೇಕಲ್ಲ, ಏನ್ ಮಾಡೋದು? ನನ್ ಪಾಯಿಂಟ್ ಅಲ್ಲ, ಗೌರ್ಮೆಂಟ್ ಪಾಯಿಂಟ್. ಹಿಂಗೆ ಆಗಲ್ಲ, ಅಯ್ಯೋ, ಇಟ್ ವಿಲ್ ನಾಟ್ ಹ್ಯಾಪನ್. ಇಲ್ಲ, ಗೌರ್ಮೆಂಟ್ ಇಸ್ ವೆರಿ ಕೇರ್ಫುಲ್. ಒಂದ್ಸತಿ ಮಿಸ್ಟೇಕ್ಸ್ ಮಾಡಿರೋದು ಇನ್ನೊಂದ್ಸತಿ ಆಗೋದಿಲ್ಲ. ಮಿಸ್ಟೇಕ್ಸ್ ಏನಾಗಿದೆ, ತಾರತಮ್ಯ ಆಗಿದೆ, ಅದೊಂದು ಸ್ವಲ್ಪ ಬ್ಯಾಲೆನ್ಸ್ ಆಗಿದ ತಕ್ಷಣ ದೇ ವಿಲ್ ರಿಮೂವ್ ರಿಸರ್ವೇಶನ್ಸ್. ಆಲ್ರೆಡಿ ಅವಾಗ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಮೇ ಬಿ ದೇ ಆಕ್ಚುಲಿ ಸ್ಪೆಸಿಫೈಡ್ ಇಷ್ಟು ಇಯರ್ಸ್ ತಕ್ಕ ರಿಸರ್ವೇಶನ್ಸ್ ಇರಬೇಕು ಅಂತ ಮಾತ್ರ ಸ್ಪೆಸಿಫೈ ಮಾಡಿದ್ರು. ಬಟ್ ಅದನ್ನ ಎಕ್ಸ್ಟೆಂಡ್ ಮಾಡಬಹುದಾಗಿತ್ತು. ಇವಾಗ ಮಾಡ್ತಾ ಇದಾರೆ ಎಕ್ಸ್ಟೆಂಡ್. ಬಟ್ ಆ ರೀತಿ ಒಂದು ಲೆವೆಲೈಸೇಷನ್ಸ್ ಬಂದ್ಬಿಟ್ರೆ ತೆಗಿತಾರೆ. ಲೆವೆಲೈಸೇಷನ್ ಬರೋದಕ್ಕೆ ಪ್ರೆಸೆಂಟ್ ಗೌರ್ಮೆಂಟ್ ಬಿಡಲ್ಲ. ಡು ಯು ನೋ ವೈ? ಶಾಲ್ ಐ ಟೆಲ್ ಒನ್ ರೀಸನ್ ವೈ? ನೀವ್ ಎಷ್ಟು ಫಾರ್ ಎಕ್ಸಾಂಪಲ್ ಅವತ್ತು ಹೇಳಿದೆ, ಎಂಪ್ಲಾಯ್ಮೆಂಟ್ ಡೋಲ್ಸ್ ಕೊಟ್ರೆ ಆ ಹುಡುಗ ಕೆಲಸ ಮಾಡ್ತಾನ, ಆ ಹುಡುಗ ಇಲ್ಲಾಂದ್ರೆ ಹುಡುಗಿ ಕೆಲಸ ಮಾಡ್ತಾಳ. ಈಗ 10,000 ರೂಪಾಯಿ ಇಲ್ಲಿ ಅನ್ಎಂಪ್ಲಾಯ್ಡ್ ಪರ್ಸನ್ಸ್ ಇರ್ತಾರೆ ಇಂಡಿಯಾದಲ್ಲಿ. ಅವ್ರ ಅನ್ಎಂಪ್ಲಾಯ್ಡ್ಗೆ ಗೌರ್ಮೆಂಟ್ ಅವರೆಲ್ಲ ಇದೇ ರೀತಿ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಅನ್ಎಂಪ್ಲಾಯ್ಮೆಂಟ್ ಡೋಲ್ಸ್, ಅದೇ ರೀತಿ ನಮ್ಗೆ ಡೋಲ್ಸ್ ಕೊಟ್ಬಿಟ್ರೆ ಅವ್ರು ಕೆಲಸ ಮಾಡ್ತಾರಾ? ಅದೇ ರೀತಿ ರಿಸರ್ವೇಶನ್ ತೆಗೆದ್ರು ಅಂದ್ರೆ might be one reason why they are not removing reservation. Okay, reservation ತೆಗಿಬಹುದು, ಆತರ ಪ್ಲಾನ್ ಮಾಡಿ ತೆಗಿಬಹುದು. ಸೊ ಇಟ್ ಇಸ್ ಲೆಫ್ಟ್ ಟು ದ ಗೌರ್ಮೆಂಟ್. ಬಟ್ ಒನ್ ಥಿಂಗ್ ಇಸ್ ಶೋರ್, ದ ಗೌರ್ಮೆಂಟ್ ಇಸ್ ಸ್ಟ್ರೈವಿಂಗ್ ಹಾರ್ಡ್ ಟು ಆಕ್ಚುಲಿ ಬ್ಯಾಲೆನ್ಸ್. ಒಂದೇ ಸತಿ ರಿಸರ್ವೇಶನ್ಸ್ ತೆಗಿಯೋದಕ್ಕೆ ಆಗ್ತಾ ಇಲ್ಲ, ಅವ್ರು ತುಂಬಾನೇ ಕಷ್ಟ ಪಡ್ತಾ ಇದ್ದಾರೆ. ಓಕೆ, ಸೊ ಅದು ಆಕ್ಚುಲಿ ಪೊಲಿಟಿಕಲ್ ಸಿನಾರಿಯೋಗೆ ಹೋಗುತ್ತೆ. ಏಂತಕ್ಕೆ ರಿಸರ್ವೇಶನ್ ಕಂಪ್ಲೀಟ್ಲಿ ತೆಗಿತಿಲ್ಲ, ಏಂತಕ್ಕೆ ತೆಗಿಬಾರ್ದು ಅನ್ನೋದು ಲಾಜಿಕ್ ಇರೋದು ಕರೆಕ್ಟ್ ಅದು. ಬಟ್ ಅದನ್ನ ಸರಿ ಮಾಡು ತೆಗಿಬಹುದು. ಬಟ್ ಅದು ಪೊಲಿಟಿಕಲ್ ಎಕ್ಸಿಕ್ಯೂಟಿವ್ ಬಿಟ್ಟಿದ್ದು. ಏಂತಕ್ಕೆ ಸರಿ ಮಾಡಿ ತೆಗಿತಿಲ್ಲ ಅನ್ನೋದು ಪೊಲಿಟಿಕಲ್ ಕ್ವಶನ್, ನಾಟ್ ಅವರ್ ಕ್ವಶನ್. ಓಕೆ, ಬಟ್ ನಮ್ ಕ್ವಶನ್ ಏನಂದ್ರೆ, ಗೌರ್ಮೆಂಟ್ ಇಸ್ ಆಕ್ಚುಲಿ ಸ್ಟ್ರೈವಿಂಗ್ ಹಾರ್ಡ್ ಟು ರಿಮೂವ್ ಇಂಬ್ಯಾಲೆನ್ಸಸ್ ಅಂಡ್ ರಿಮೂವ್ ರಿಸರ್ವೇಶನ್ಸ್. ಇಂಬ್ಯಾಲೆನ್ಸ್ ರಿಮೂವ್ ಆದ್ರೆ ರಿಸರ್ವೇಶನ್ ರಿಮೂವ್ ಆಗೋದು ಪಕ್ಕ. ಬಟ್ ಇಂಬ್ಯಾಲೆನ್ಸ್ ರಿಮೂವ್ ಆಗುತ್ತೆ ಗೌರ್ಮೆಂಟ್ ಹಾರ್ಡ್, ದೇ ಆರ್ ಸ್ಟ್ರೈವಿಂಗ್ ಹಾರ್ಡ್ ಅನ್ನೋದು ನಮಗೆ ಗೊತ್ತಿರೋದು. ಬಟ್ ಪೊಲಿಟಿಕಲ್ ಸಿನಾರಿಯೋ ಬೇರೆ. ಅವ್ರವ್ರ ಬೆಳೆಕಾಳು ಬೇಯಿಸ್ಕೊಳ್ಳೋದಕ್ಕೆ ಪೊಲಿಟಿಕ್ಸ್ ಅವ್ರೇನ್ ತಾರತಮ್ಯ ಮಾಡ್ತಾರೆ ನಮಗೆ ಬೇಡ. We are related to only frameworks, policies and administrative related things. ಅವಾಗ ನೋಡೋಗಿದ್ರೆ ಗೌರ್ಮೆಂಟ್ ಇಸ್ ಸ್ಟ್ರೈವಿಂಗ್ ಹಾರ್ಡ್ ಟು ಆಕ್ಚುಲಿ ಮೇಕ್ ಬ್ಯಾಲೆನ್ಸಸ್, ಅಂಡ್ ಬ್ಯಾಲೆನ್ಸ್ ಆದ್ರೆ ರಿಮೂವ್ ಮಾಡೋ ಕಡೆ ಯೋಚನೆ ಮಾಡುತ್ತೆ ಗೌರ್ಮೆಂಟ್ ಬಗ್ಗೆ ತಕರಾರೇ ಇಲ್ಲ. ಬಟ್ ಪೊಲಿಟಿಕಲ್ ಇಂಟ್ರೆಸ್ಟ್ ನಾವೇನು ಮಾಡೋದಕ್ಕೆ? ಪೊಲಿಟಿಕಲ್ ಅವ್ರವ್ರ ಸೊ ಇಂಡಿವಿಜುವಲ್ ಇಂಟ್ರೆಸ್ಟ್ ವಿ ಆರ್ ನಾಟ್ ಕನ್ಸರ್ನ್ಡ್. ಓಕೆ, where we please write down. Just as the past few months, comma, this month also, just as the past few months, comma, this month also, when the GST came out, it has registered just as past few months. This month also, when the GST came out, comma, it has registered a record high. It has registered a record high. Okay, so it has registered ಎಷ್ಟು ಗೊತ್ತಾ? 1.67 lakhs. Okay, financial year, first month of financial year, April, first month of financial year, it has registered 1.67 lakh crores.
ಕಲೆಕ್ಟ್ ಮಾಡಿರೋದು. ಫೆಬ್ರವರಿಲಿ 2,42,000. ಫೆಬ್ರವರಿಲಿ ಅಕಾರ್ಡಿಂಗ್ ಟು ದ ಫಿಗರ್, ಇನ್ ಫೆಬ್ರವರಿ ಇಟ್ ಇಸ್ ವೆರಿ ಲೆಸ್, ಅಂಡ್ ಇನ್ ಜನವರಿ ಇಟ್ ಇಸ್ 1.41 lakhs, and in March it is 1.42 lakhs. ಜಾನ್ವರಿಲಿ ಬಜೆಟ್ ಅಲ್ಲಿ ನಿರ್ಮಲಾ ಸೀತಾರಾಮನ್ ಅವರು 2,42,000 crore ಕಲೆಕ್ಟ್ ಆಗಿದೆ. ಇಲ್ಲ, ಅಕಾರ್ಡಿಂಗ್ ಟು ಅಫಿಷಿಯಲ್ ಫಿಗರ್ ಆರ್ಟಿಕಲ್ ಅಲ್ಲಿ ಆತರ ಬರ್ದಿದ್ದಾರೆ. So they have written like that in article. Okay, January, okay, 1.41 lakh crores in January, 1.42 lakh in March, like that they have actually mentioned in the article. Okay, 1.67 lakh crores ಈ financial year first month ಅಂದ್ರೆ ಏಪ್ರಿಲ್ ಅಲ್ಲಿ ಆಗಿದೆ ಅಂತ. Okay, so figures ಬರ್ಕೊಳ್ಳಿ. 1.67 lakh crores first month of financial year, 1.41 lakh crores January, 1.42 lakh crores March, ಓಕೆ. ಸೊ ಇದನ್ನ ನೋಡ್ತಾ ಇದ್ರೆ ಇಟ್ ಇಸ್ ಎ ರೆಕಾರ್ಡ್ ಹೈ. 1.67 ಎಲ್ಲಾರ್ಕಿಂತ ಜಾಸ್ತಿ ಎಲ್ಲಿ ಯಾವಾಗ ಏಪ್ರಿಲ್ ಅಲ್ಲಿ ಆಗಿರೋದು. ಓಕೆ, ಸೊ ಅದರಿಂದ ವಿ ಕ್ಯಾನ್ ಟೆಲ್ ದಟ್ ನಾವು ಹೇಳ್ಬಹುದಾ GST ತುಂಬಾ ಕಲೆಕ್ಟ್ ಆಗ್ತಿದೆ ಅಂದ್ರೆ ಇಂಡಿಯನ್ ಎಕನಾಮಿಕ್ ಸೆಕ್ಟರ್ ಬೂಮಿಂಗ್ ಆಗ್ತಾ ಇದೆ ಅಂತ ಹೇಳೋದಕ್ಕೆ ಆಗಲ್ಲ. ಓಕೆ, ಸೊ ಅವಾಗ್ಲೇ ನಾನು ಇನ್ನೊಂದು ಏನಂತ ಹೇಳಿದೆ ಅಂತ ಹೇಳಿದ್ರೆ GST ತುಂಬಾ GST ಆಕ್ಚುಲಿ ಓಪನ್ ಮಾಡಿದ್ದು ಕರೆಕ್ಟ್ ಅಂತ ಹೇಳ್ತಾ ಇದ್ದೀನಿ ನಾನು. ಓಕೆ, ಲಾಂಗ್ ರನ್ ಅಲ್ಲಿ ಕರೆಕ್ಟ್, ಶಾರ್ಟ್ ರನ್ ಅಲ್ಲಿ ತುಂಬಾ ತಾರತಮ್ಯ ಕೊಡ್ತಾ ಇದೆ. ಎಂತಕ್ಕಂದ್ರೆ ಸ್ಟೇಟ್ ಅವ್ರು ಅಪೋಸ್ ಮಾಡ್ತಾ ಇದ್ದಾರೆ. ನೋಡಿ ನಮ್ಗೆ ಆಕ್ಚುಲಿ ಟ್ಯಾಕ್ಸಿಂಗ್ ಪವರ್ ಕಮ್ಮಿ ಆಗೋಯ್ತು. 1 ಕೋಟಿ ಸಂಪಾದಿಸೋದು ಅದೇ ಏನು 1 crore ಇಂಡೈರೆಕ್ಟ್ ಟ್ಯಾಕ್ಸೇಷನ್ ಕಾನ್ಸೆಪ್ಟ್. 1 crore ಸಂಪಾದಿಸೋದು ರೂಪಾಯಿ ಪ್ಯಾಕ್ ತಗೊಂಡು ಅದೇ GST. ಅದೊಂದು ತಾರತಮ್ಯ. ವಾಟ್ ಈಸ್ ಟೆಲಿಂಗ್ ಅಲ್ವಾ, ಅವ್ರು ಏನ್ ಹೇಳ್ತಾ ಇದ್ದಾರೆ ಇಂಡೈರೆಕ್ಟ್ ಟ್ಯಾಕ್ಸಸ್ ಮೇಲೆ GST ಅದೊಂದು ಸ್ವಲ್ಪ ತಾರತಮ್ಯ ಇದೆ. ವಾಟ್ ಈಸ್ ಟೆಲಿಂಗ್, ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಕರೆಕ್ಟ್ ವೇಟ್. ನನಗೆ ಇವಾಗ ನಾನು ಟೀಚರ್, ನನಗೆ 10,000 ರೂಪಾಯಿ ಸಂಬಳ ಸಿಗುತ್ತೆ ಅಂತ ಅಂದ್ಕೊಳ್ಳಿ. ಓಕೆ, ಇನ್ನೊಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಅವನಿಗೆ 1,00,000 ಸಂಬಳ ಸಿಗುತ್ತೆ ಅಂತ ಅಂದ್ಕೊಳ್ಳಿ. ಈಗ ನಾನೊಂದು ಲೇಸ್ ಪ್ಯಾಕೆಟ್ ತಗೊಂತೀನಿ. ಸೊ ಲೇಸ್ ಪ್ಯಾಕೆಟ್ ಮೇಲೆ 10 ರೂಪಾಯಿ ಇರುತ್ತೆ, GST ಎಷ್ಟೋ ಹೋಗುತ್ತೆ. ಓಕೆ, 18% GST ಹೋಗುತ್ತೆ. ನನ್ನ ಹತ್ರನು 18% ತಗೊಂತಾ ಇದ್ದೀರಾ, 10,000 ರೂಪಾಯಿ ದುಡಿದಿದ್ದೀನಿ ಅಷ್ಟೇ. 1,00,000 ತಗೊಂತಿರೋನ ಹತ್ರನು 18% ತಗೊಂತಾ ಇದ್ದೀರಾ, ಮತ್ತೆ ನನಗೆ ನ್ಯಾಯ ಒದಗಿಸ್ದಂಗೆ ಆಗಿಲ್ವಲ್ಲ ಅದು ಅಂತ ಅವ್ರು ಹೇಳ್ತಾರೆ. ಹಿಸ್ ಪಾಯಿಂಟ್. ಹೇಳಿ. ಓಕೆ, ಸೊ ಅದೊಂದು ತಾರತಮ್ಯ ಇದೆ ಸೊಸೈಟಿಲಿ. ಸೊ ಇಲ್ಲಿ ಏನು ಅಂತ ಹೇಳಿದ್ರೆ, ಪ್ಲೀಸ್ ಲಿಸನ್ ಹಿಯರ್, ಲಾಂಗ್ ರನ್ ಅಲ್ಲಿ GST ಆಕ್ಚುಲಿ ಬ್ಯಾಲೆನ್ಸ್ ಆಗುತ್ತೆ. ಸೊ GST ಇಸ್ ಎ ಗುಡ್ ಕಾನ್ಸೆಪ್ಟ್ ವಾಟ್ ಐ ಹ್ಯಾವ್ ಡನ್, ಬಟ್ ಶಾರ್ಟ್ ರನ್ ಅಲ್ಲಿ ಸ್ವಲ್ಪ ತಾರತಮ್ಯ ಇದೆ ಅಷ್ಟೇ. ಓಕೆ, ಸೊ ಅಂದ್ರೆ ಐ ಡಿ ನಾಟ್ ಗಾಟ್ ಇಂಡೈರೆಕ್ಟ್ ಟ್ಯಾಕ್ಸಸ್. ಅದೇ ಏನಂತ ಹೇಳಿದ್ರೆ ಅದನ್ನ ಫಾರ್ ಎಕ್ಸಾಂಪಲ್ ಅಂದ್ರೆ ಈಗ ಹೇಗೆ ಅಂತ ಹೇಳಿದ್ರೆ ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ, ಫಾರ್ ಎಕ್ಸಾಂಪಲ್ ನಾನು ಸ್ಯಾಲ್ರಿ ತಗೊಂಡೆ, ಸ್ಯಾಲ್ರಿ ಮೇಲೆ ಆಕ್ಚುಲಿ ಟ್ಯಾಕ್ಸ್ ಬಿದ್ದಿ ಕೊಡ್ತಾರೆ. ಓಕೆ, ಏನೋ ಒಂದು ಬಿಸ್ನೆಸ್ ಮಾಡಿದೆ, ದುಡ್ಡು ಬಂತು, ಅದ್ರ ಮೇಲೆ ಟ್ಯಾಕ್ಸ್ ಕಟ್ ಮಾಡಿ ಕೊಡ್ತಾರೆ. ಇನ್ನೊಂದ್ಸತಿ ನಾನು ಇದು ಪೇ ಮಾಡ್ಬೇಕು ಅಂದ್ರೆ ಮಲ್ಟಿಪಲ್ ಟ್ಯಾಕ್ಸಸ್ ಅಂತ ಹೇಳ್ತಾ ಇರೋದು. ಓಕೆ, ಸೊ ದೇ ಆರ್ ದ ಕಾನ್ಸೆಪ್ಟ್ ವಿಚ್ ವಿಲ್ ಡಿಸ್ಕಸ್ ಲೇಟರ್. ಬಟ್ ಕರೆಕ್ಟ್ ನೀವು ಹೇಳಿದ್ದು. ನಾನು ಏನ್ ಹೇಳ್ತೀನಿ, ಸಿ ಯು ವಾಂಟ್ ಟು ಟೆಲ್ ಸಮಥಿಂಗ್, ಹೇಳ್ಬಿಡಿ. ಹೌದೇನ್ರಿ? ಯು ಟೆಲ್ ಮಿ ವಾಟ್ ಶಿ ಹ್ಯಾಸ್ ಟೋಲ್ಡ್ ಯು. ಯು ಟೆಲ್ ಮಿ. ಹೇಳ್ತಾ ಇರೋದು ಡೈರೆಕ್ಟ್ ಟ್ಯಾಕ್ಸ್ ಅಲ್ಲಿ ಆಲ್ರೆಡಿ ಪ್ರೋಗ್ರೆಸಿವ್ ಆಗಿ ಯಾರು ಎಷ್ಟು ಸಂಪಾದಿಸ್ತಾ ಇದಾರೋ ಅಷ್ಟರ ಮೇಲೆ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ. ಹೌದು, ಇಂಡೈರೆಕ್ಟ್ ಟ್ಯಾಕ್ಸ್ ಅಲ್ಲೂ ಫರ್ದರ್ ಕ್ಲಾಸಿಫೈ ಮಾಡ್ಬೇಕಾಗುತ್ತಾ? ಯಾವ ರೀತಿ ಕ್ಲಾಸಿಫೈ ಮಾಡ್ಬೇಕಾಗತ್ತ ಅಂತ ಇನ್ಕಮ್ ಬೇಸ್ ಅದನ್ನ ಅರ್ಥ ಆಯ್ತು ಅವ್ರು ಹೇಳಿದ್ದು. ಅದಕ್ಕೆ ಅಂತಾನೆ ನಾನು ರಿಪ್ಲೈ ಕೊಟ್ಟಿದ್ದು. ಓಕೆ, ಅರ್ಥ ಆಯ್ತು ಅವ್ರು ಹೇಳಿದ್ ನನಗೆ. ಓಕೆ, ಸೊ ಅದನ್ನೇ ಬೇರೆ ಕ್ಲಾಸ್ ಅಲ್ಲಿ ಅವ್ರು ಮಾಡ್ತಾರೆ ಅಂತ ಹೇಳಿದ್ದು. ಓಕೆ, ಇಟ್ ಈಸ್ ಆಕ್ಚುಲಿ ಇನ್ವಾಲ್ವ್ಸ್ ಅ ಡೀಪರ್ ಡಿಸ್ಕಷನ್ಸ್. ಬಟ್ ಇಷ್ಟು ಮಾತ್ರ ಅರ್ಥ ಮಾಡ್ಕೊಳ್ಳಿ, ತಾರತಮ್ಯ ಇದೆ ಅಂತ ಆರ್ಟಿಕಲ್ ಅಲ್ಲಿ ಅವ್ರು ಹೇಳಿದ್ದಕ್ಕೆ ನಾನು ಹೇಳ್ತಾ ಇರೋದು. ಅದೇ ಅದು ಆಕ್ಚುಲಿ ದೇ ವಿಲ್ ಆಕ್ಚುಲಿ ಡಿಸ್ಕಸ್. ಅದೇ ತಾರತಮ್ಯ ಇದೆ ಅಂತ ಹೇಳ್ತಾ ಇರೋದು. ಓಕೆ, ಅದ್ರ ಬಗ್ಗೆ ತಾರತಮ್ಯ ಇದೆ ಅಂತ ಹೇಳಿದ್ದು. ಓಕೆ, ಹೇಳಿ. ವಾಟ್ ಮೇ ಬಿ ದ ರೀಸನ್? ವಾಟ್ ಮೇ ಬಿ ದ ರೀಸನ್? ಅದಕ್ಕೆ ಅಂತಾನೆ ಸೆಂಟ್ರಲ್ ಗೌರ್ಮೆಂಟ್ ಡೈರೆಕ್ಟ್ ಮಾಡಿರೋದು. ಯು ಆರ್ ಮೇಕಿಂಗ್ ದೇರ್ ಆಲ್ಸೋ, ಪ್ಲೀಸ್ ಡೋಂಟ್ ಮೇಕ್ ಅಂತ. ಅಲ್ಲ, ನಾನು ಹೇಳ್ತಿರೋದು ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಆಲ್ರೆಡಿ ಎಲ್ಲ ಟ್ಯಾಕ್ಸ್ ತಗೊಂಡ್ಬಿಟ್ಟಿದೆ. ಸ್ಟೇಟ್ ಆಗಿ ಬರೋದು ಅದು ಫಸ್ಟ್ ಕಂಪೇರ್ ಮಾಡಿದ್ರೆ ತುಂಬಾ ಕಮ್ಮಿ ಬರ್ತದೆ. ಹೌದು, ಅದ್ರಲ್ಲೂ ಸೆಂಟ್ರಲ್ ಗೌರ್ಮೆಂಟ್ ಮತ್ತೆ ಪೆಟ್ರೋಲ್ GST ಏಂತಕ್ಕೆ ಅಂತ ಹೇಳಿದ್ರೆ ಈಗ ಇನ್ಸ್ಟ್ರಕ್ಷನ್ ಕೊಟ್ರೆ ಪೆಟ್ರೋಲ್ ಟ್ಯಾಕ್ಸ್ ಕಮ್ಮಿ ಮಾಡಿ ಅಂತ ಸ್ಟೇಟ್
ಏಂತಕ್ಕೆ ಅಂತ ಹೇಳಿದ್ರೆ ಈಗ ಅದಕ್ಕೊಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಇಟ್ ಇಸ್ ನಾಟ್ ಇನ್ಕ್ಲೂಡೆಡ್ ಇನ್ ಆರ್ಟಿಕಲ್, ಬಟ್ ಆದ್ರೂ ಹೇಳ್ತೀನಿ ಹೇಳ್ತಾರೆ ಅದಕ್ಕೆ. ಏನಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಮ್ಮ ಮನೆಗೆ ಕೆಲ್ಸಕ್ಕೆ ಬರ್ತಾರೆ ಅಂತ ಅನ್ಕೊಳ್ಳಿ, 6000 rupees ಕೆಲಸ ಸಂಬಳ ಕೊಡ್ತಾ ಇದ್ದೀನಿ. ಸೊ ಅವ್ರಿಗೆ ಇದ್ದಕ್ಕಿದ್ದಂಗೆ ನಾನು 12,000 rupees ಸಂಬಳ ಕೊಟ್ರೆ ಮಾಡಲ್ಲ ಕೆಲಸ. ಅರ್ಥ ಆಯ್ತಾ? ಸೊ ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಕಂಟ್ರೋಲ್ ಸರಿ ನೋಡ್ರಿ ಹೇಗೆ ಅಂತ ಹೇಳಿದ್ರೆ ಸೆಂಟ್ರಲ್ ಕಂಟ್ರೋಲ್ ತಗೊಂತಾ ಇದೆ ಅಂತ ಅರ್ಥ ಅಷ್ಟೇ, ಅದು ಇನ್ನೇನಿಲ್ಲ. ದೇ ವಾಂಟ್ ಟು ಟೇಕ್ ಕಂಟ್ರೋಲ್. 6,000 ರೂಪಾಯಿ ಕೊಡ್ತಾ ಇರೋರಿಗೆ 8,000 ರೂಪಾಯಿ ಕೊಟ್ರೆ ಕೆಲಸ ಮಾಡಕ್ ಇಂಟ್ರೆಸ್ಟ್ ಇರುತ್ತೆ. 12,000 ರೂಪಾಯಿ ಕೊಟ್ರೆ ಕೆಲಸ ಮಾಡಕ್ ಇಂಟ್ರೆಸ್ಟ್ ಬರಲ್ಲ. ಸರ್ 12,000 ಕೊಟ್ಟು ಪ್ರಾಫಿಟ್ ಇಟ್ಕೊಂಡೆ ಸರ್ ಕೊಡೋದು ಅಂದ್ರೆ ಅವ್ರಿಗೆ 14-15,000 ಅದೆಲ್ಲ ನಮ್ಮ ಪ್ರಾಫಿಟ್ ಇಷ್ಟೆಲ್ಲ ಬಿಟ್ಬಿಡಿ ಸರ್. ನಾನು ಹೇಳ್ತಿರೋದು GST ಅಲ್ಲಿ ತುಂಬಾ ರೆಗ್ಯುಲೇಷನ್ ಮಾಡಿಫಿಕೇಶನ್ ಮಾಡ್ಬೇಕು, ಅವಾಗ ಲಾಂಗ್ ಟರ್ಮ್ ಅಲ್ಲಿ ಯೂಸ್ ಆಗುತ್ತೆ. ಇದೇ ತರ ಕಂಟಿನ್ಯೂ ಮಾಡ್ಕೊಂಡು ಲಾಂಗ್ ಟರ್ಮ್ ಅಲ್ಲಿ ಅಂತ ಬ್ಯಾಲೆನ್ಸ್ ವೆರಿ ಗುಡ್. ಸ್ಟೇಟಿಗೆ ಬರ್ಡನ್, ನಮಗ್ ಬರ್ಡನ್, ಇನ್ಕಮ್ ಇಲ್ಲದೆ ಇರೋರಿಗೆ ಬರ್ಡನ್. ಸೊ ಅದು ಹಾಗೆ ಯಾಕಂತ ಹೇಳಿದ್ರೆ ದೇ ವಾಂಟ್ ಟು ಆಕ್ಚುಲಿ ವೇಟ್ ಹಿಯರ್. ಇಲ್ಲಿ ಎರಡು ಕಾನ್ಸೆಪ್ಟ್ ಬರುತ್ತೆ. ದೇ ವಾಂಟ್ ಟು ಟೇಕ್ ಕಂಟ್ರೋಲ್ ಓವರ್ ಸ್ಟೇಟ್ಸ್. ಮೈಟ್ ಬಿ ದಟ್ ಇಸ್ ದ ರೀಸನ್ ಆಕ್ಚುಲಿ. ಓಕೆ, ಆ ತರದೊಂದು ಪೆಟ್ರೋಲ್ ಮೇಲೆಲ್ಲ ಆಕ್ಚುಲಿ ತುಂಬಾ ಕಮ್ಮಿ ಮಾಡಿ ಟ್ಯಾಕ್ಸ್ ಅಂತ ಹೇಳ್ತಾ ಇರಬಹುದು. ಓಕೆ, ಸೊ ಬಟ್ ಇಲ್ಲಿ ಇನ್ನೊಂದು ತಾರತಮ್ಯ ಏನ್ ಬರುತ್ತೆ ಅಂದ್ರೆ ಪ್ಲಾನಿಂಗ್ ಕಮಿಷನ್ಸ್ ಕಿತ್ತಾಕಿದ್ರು. ಓಕೆ, ಪ್ಲಾನಿಂಗ್ ಕಮಿಷನ್ಸ್ ಇಂತಕಪ್ಪ ದೇ ಆಕ್ಚುಲಿ ರಿಮೂವ್ ಅಂತ ಹೇಳಿದ್ರೆ ಬಿಕಾಸ್ ಅದು ಸೆಂಟ್ರಲೈಸೇಷನ್ ಆಗ್ತಾ ಇತ್ತು. ಸೊ ಇವಾಗ ನೀತಿ ಆಯೋಗ ಅಂತ ತಂದ್ರು ಬಿಕಾಸ್ ಅದು ಡಿಸೆಂಟ್ರಲೈಸೇಷನ್ ಪ್ರಮೋಟ್ ಮಾಡುತ್ತೆ. ಬಟ್ ಇಲ್ಲಿ ಉಲ್ಟಾ ಆಗ್ತಾ ಇದೆಯಲ್ಲ. GST ಕೇಸಲ್ಲಿ ಅಲ್ಲಿ ಕೊಟ್ಟಿದ್ದು ಇಲ್ಲಿ ಆಮೇಲೆ ಇನ್ನೊಂದು ಪೆಟ್ರೋಲ್ದು ಮಾತಾಡಕ್ಕಾಗಲ್ಲ, ಯಾಕಂದ್ರೆ ಪೆಟ್ರೋಲ್ದು ಒಂದು ಲಾಜಿಕ್ ಏನು, ಕಾಂಗ್ರೆಸ್ ಅವ್ರು ಆ ಟೈಮ್ ಅಲ್ಲಿ 20 ವರ್ಷ ಮುಂಚೆ ಗವರ್ಮೆಂಟ್ ಅಲ್ಲಿ ಇದ್ದಾಗ 20 ವರ್ಷ ಮುಂಚೆ ಯಾವ ಗವರ್ಮೆಂಟ್ ಇತ್ತು ಅವರು ಪೆಟ್ರೋಲ್ಗೆ ಪೇ ಮಾಡಿಲ್ಲ, ಬಾಂಡ್ ಇಶ್ಯೂ ಮಾಡಿದ್ದಾರೆ. ಅದು ಬರ್ತಾ ಬರ್ತಾ ಬರೋ ಗವರ್ಮೆಂಟ್ ಬಾಂಡ್ ಎಕ್ಸ್ಟೆಂಡ್ ಮಾಡ್ತಾನೆ ಹೋಗಿದೆ, ರೀಪೇಮೆಂಟ್ ಆಗಿಲ್ಲ. ಓಕೆ, ಸೊ ಪೆಟ್ರೋಲ್ ತಗೊಂಡಿರೋದಕ್ಕೆ ರೀಪೇ ಮಾಡಕ್ಕೆ ಫಿಸಿಕಲ್ ಡೆಫಿಸಿಟ್ ಆಗ್ತಾ ಇದೆ. GST ತಂತ್ರ ನಮ್ಗೆ ರೀಪೇನೆ ಮಾಡಕ್ ಆಗಲ್ಲ ಅನ್ನೋದು. ಓಕೆ, ಆಮೇಲೆ ಇನ್ನೊಂದ್ ಏನ್ ಹೇಳ್ಬೋದು ಅಂತ ಹೇಳಿದ್ರೆ ಈ GST ಕಲೆಕ್ಷನ್ಸ್ ಜಾಸ್ತಿ ಆಗಿರೋದಕ್ಕೆ ಇನ್ನೊಂದು ಕಾರಣ ಏನ್ ಗೊತ್ತಾ, ಪ್ರೈಸ್ ರೈಸು ಕಾರಣ ಇರ್ಬೋದು. ಇನ್ಫ್ಲೇಷನ್ ಅಂತ ಹೇಳ್ತಾರೆ, ಪ್ರೈಸ್ ರೈಸ್. ಫಾರ್ ಎಕ್ಸಾಂಪಲ್ ಒಂದು ಸೋಪ್ ತಗೊಂಡೋಕ್ ಹೋದ್ರೆ ಈ ಒಂದು 2 ವರ್ಷದಿಂದ ಸೋಪ್ ನಿಜ ರೀ ಅಲ್ಲೆಲ್ಲ ಇಟ್ ಹ್ಯಾಸ್ ಬಿಕಮ್ 90 rupees. It was 75 rupees. It has become 90 rupees. He knows what is that. Okay, it has become 90 rupees. ಏನೋ ಒಂದು ಫುಡ್ ತಗೊಂತಾ ಇದ್ವಿ ಅಲ್ಲಿ ಪಕ್ಕದ ಹೋಟೆಲ್ ಅಲ್ಲಿ. ಸೊ ಸಡನ್ ಆಗಿ 15 rupees ಜಾಸ್ತಿ ಮಾಡ್ಬಿಟ್ಟಿದ್ದಾರೆ. ಸೊ ಐ ವಾಸ್ ಕನ್ಫ್ಯೂಸ್ಡ್. ಚೇಂಜ್ ಐ ವಾಸ್ 25 ಕೊಡ್ತಾರೆ ಅಂತ. ಇಟ್ ಈಸ್ ಬಿಕಮಿಂಗ್ ವೆರಿ ಹೈ. ಸೊ ಐ ಆಸ್ಕ್ಡ್ 15 rupees ಅಲ್ವಾ ಅಂತ, 25 ಕೊಡ್ಬೇಕು ಚೇಂಜ್ ಅಂತ. ಇಲ್ಲ ಸರ್, ಯು ಜಸ್ಟ್ ಸಿ ದ ಲಿಸ್ಟ್ ಅಂತ. ಎಸ್ಟರ್ಡೇ ಐ ಟೋಲ್ಡ್. ಸೊ ಪ್ರೈಸ್ ರೈಸ್ ಆಗ್ತಿದ್ದಂಗೆ ಟ್ಯಾಕ್ಸ್ ರೇಟ್ ಜಾಸ್ತಿ ಆಗುತ್ತೆ ಅಲ್ವೇನ್ರಿ. 100 rupees ಇತ್ತು ಅಂತ ಅನ್ಕೊಳ್ಳಿ ಯಾವ್ದೊಂದು ಐಟಮ್, 5% ಗೆ ಎಷ್ಟಿರುತ್ತೆ GST? 100 rupees ಇದ್ರೆ 5% GST ಹಾಕಿದ್ರೆ ಜಸ್ಟ್ ಎಕ್ಸಾಂಪಲ್ 5% GST ಅಂದ್ರೆ 5 ರೂಪಾಯಿ. ಅವಾಗ ಸ್ವಲ್ಪ ದಿವಸ ಆದ್ಮೇಲೆ ಅದು 200 ರೂಪಾಯಿ ಆಯ್ತಪ್ಪ, ಅವಾಗ ಎಷ್ಟಾಗುತ್ತೆ? 10 ರೂಪಾಯಿ ಆಗುತ್ತೆ. ಸೊ ಅದು ಇನ್ಕ್ರೀಸ್ ಆಗುತ್ತೆ, ರೇಟ್ ಜಾಸ್ತಿ ಆಗ್ತಾ ಇದ್ದಂಗೆ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ಇನ್ಫ್ಲೇಷನ್ ಜಾಸ್ತಿ ಇದೆಯೋ ಇಲ್ವೋ ಇಂಡಿಯಾದಲ್ಲಿ? ಇದೆ. ಓಕೆ, ದಟ್ ಇಸ್ ದ ರೀಸನ್ ಪ್ರೈಸ್ ರೈಸ್ ಜಾಸ್ತಿ ಆಗ್ತಾ ಇರೋದು. GST ಕಲೆಕ್ಷನ್ಸ್ ಜಾಸ್ತಿ ಆಗುತ್ತೆ ಹೋಗ್ತಾ ಹೋಗ್ತಾ. ಓಕೆ, ಬಟ್ ಪಾಯಿಂಟ್ ಏನಂತ ಹೇಳಿದ್ರೆ ಏಪ್ರಿಲ್ ತಿಂಗಳಲ್ಲೇ ಜಾಸ್ತಿ ಆಗೋದು, ಅದನ್ನ ನೋಡಿ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ಬಾರ್ದು. ಓಕೆ, ಇನ್ನೊಂದು ಬೇಸ್ ಎಫೆಕ್ಟ್ ಅಂತ ಬರುತ್ತೆ. ಹೌದು, ಇನ್ಫ್ಲೇಷನ್ ಇಂದ GST ರೈಸ್ ಆದ್ರೆ ಅದು ಎಕನಾಮಿಕ್ ಗ್ರೋತ್ ಆದಂಗಲ್ಲ, ಬೇಸ್ ಎಫೆಕ್ಟ್ ಅಷ್ಟೇ. ಎಸ್, ಬೇಸ್ ಎಫೆಕ್ಟ್. ಆಮೇಲೆ ಸೆಸ್ ಅಂತ ಒಂದ್ ಬರುತ್ತೆ ಗೊತ್ತಾ? ಸೆಸ್ 4%. ಸೆಸ್ ಎಂತಕ್ಕೆ ಮಾಡೋದು? ಹೆಲ್ತ್ ಎಜುಕೇಶನ್. ಸೆಸ್ ಎಂತಕ್ಕೆ ಅಂತ ಹೇಳಿದ್ರೆ ಗೌರ್ಮೆಂಟ್ ಗೆ ಯಾವ್ದಾದ್ರು ಒಂದು ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ ಗೆ ಮನಿ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ ಹಾಕ್ತಾರೆ. ಓಕೆ, ಲಕ್ಸುರಿ ಐಟಮ್ಸ್ ಆಮೇಲೆ ಎಲ್ಲರಿಗೂ ಹಾಕಲ್ಲ, ಕೆಲವು ಸ್ಪೆಸಿಫೈಡ್ ಐಟಮ್ಸ್ ಮೇಲೆ ಹಾಕ್ತಾರೆ. ಓಕೆ, ಅದು ಸೆಸ್ ಅಂತ ಹಾಕ್ತಾರೆ ಬಿಕಾಸ್ ಡೆವಲಪ್ಮೆಂಟಲ್ ವರ್ಕ್ಸ್ ಗೆ ದುಡ್ಡು ಬೇಕು ಅಂತ. ಓಕೆ, ಓಕೆ, ಪ್ಲೀಸ್ ರೈಟ್ ಡೌನ್. ಒಂದು ಪಾಯಿಂಟ್ ಬರ್ದಿಲ್ವಾ? ಓಕೆ, okay, next question you write down please. Why ಆರ್ಟಿಕಲ್ ಅಲ್ಲಿ GST ಒಳ್ಳೇದಂತ ಇದಾರ ಕೆಟ್ಟದಂತ ಇದಾರ? ಸಿ ಅಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಆರ್ಟಿಕಲ್ ಅಲ್ಲಿ GST ಒಳ್ಳೇದು ಕೆಟ್ಟದ್ದು ಅಂತ ಹೇಳ್ತಿಲ್ಲ. ಆರ್ಟಿಕಲ್ ಅಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ತರದೊಂದು ಕಲೆಕ್ಟ್ ಆಗಿದೆಯಲ್ಲ ಅಮೌಂಟ್, ತುಂಬಾ ಜಾಸ್ತಿ ಕಲೆಕ್ಟ್ ಆಗಿದೆಯಲ್ಲ ಏಪ್ರಿಲ್ ಅಲ್ಲಿ, ಅದನ್ನ ಡೆವಲಪ್ಮೆಂಟ್ ಆಗ್ತಿದೆ ಅಂತ ಕನ್ಫ್ಯೂಸ್ ಮಾಡ್ಕೋಬಾರ್ದು. GST ಲಿ ಆಕ್ಚುಲಿ ಸ್ವಲ್ಪ ರಿಲ್ಯಾಕ್ಸೇಷನ್ಸ್ ತರಬೇಕು, ಅಂದ್ರೆ ಸ್ವಲ್ಪ ಅಮೆಂಡ್ಮೆಂಟ್ಸ್ ತರಬೇಕು ಅಂತ ಆರ್ಟಿಕಲ್ ಅಲ್ಲಿ ಕ್ರಕ್ಸ್ ಅಲ್ಲಿ ಹೇಳಿರೋದು. ಓಕೆ, ಪ್ಲೀಸ್ ರೈಟ್ ಡೌನ್. ಅಂದ್ರೆ ರೆಗ್ಯುಲೇಟ್ ಅಂದ್ರೆ ಅಮೆಂಡ್ಮೆಂಟ್ಸ್ ಅಂತ ಹೇಳಿದ್ರೆ ಅವ್ರು ನೋಡ್ತಾರೆ ಎಲ್ಲಿ ಲೂಪ್ ಹೋಲ್ಸ್ ಇದೆ, ಎಲ್ಲೆಲ್ಲಿ ಪ್ರಾಬ್ಲಮ್ಯಾಟಿಕ್ ಆಗ್ತಾ ಇದೆ, ಅದನ್ನ ತೆಗಿಬೇಕು ಅಂತ ಒಂದು ಇದು ಕೊಡ್ತಾರೆ ಡೈರೆಕ್ಷನ್. ಆಥರ್ ವಿಲ್ ನಾಟ್ ಡೂ ದಟ್. ಓಕೆ, ಅವ್ರ ಒಪಿನಿಯನ್ ಅಷ್ಟೇ. ಸ್ಪೆಷಲ್ ಎಕನಾಮಿಕ್ ಝೋನ್ GST ಇಲ್ಲ ಸರ್. ಇವಾಗ ಇಲ್ಲಿ ಮಾಗಡಿರೋಡ್ ಇರೋ ಫ್ಯಾಕ್ಟರಿಗಳೆಲ್ಲ ನೋಡಿ ಸಂಬಳ ಕೊಡಕ್ಕೂ ಕಾಸಿಲ್ಲ, ಆದ್ರೂ GST ಕಟ್ತಾರೆ. ಇಟ್ ಇಸ್ ವೆರಿ ಆ ತರದ್ ಏನ್ ಮಾಡೋದಕ್ಕಾಗತ್ತೆ. ಸೊ MSME ಅಂತ ಓಪನ್ ಮಾಡಿದ್ದಾರೆ. ಸೊ MSME, ಡು ಯು ನೋ ಹೌ ಮೆನಿ ಕಂಪನೀಸ್ ಹ್ಯಾವ್ ಬೀನ್ ಕ್ಲೋಸ್ಡ್?
MSME ಗೊತ್ತಿಲ್ವೇನ್ರಿ? ಮೈಕ್ರೋ ಸ್ಮಾಲ್ ಅಂಡ್ ಮೀಡಿಯಂ ಸ್ಕೇಲ್ ಇಂಡಸ್ಟ್ರೀಸ್ MSME ಅಂತ. ಓಕೆ, ಸೊ ಆಮೇಲೆ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಅಂತ ಏನೋ ಒಂಥರ ಬಂದ್ಬಿಟ್ಟು. ಓಕೆ, ಸೊ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ಎಕ್ಸ್ಪೆಕ್ಟೆಡ್ ಲೆವೆಲ್ ವರ್ಗು ಅವೆಲ್ಲ ರೀಚ್ ಆಗ್ತಾ ಇಲ್ಲ. ಆಮೇಲೆ the number of poors has been actually increased like anything. Poor people ಪರ್ಮಿಷನ್ ಕೊಡ್ತೀವಿ, MSME ಈಸಿಯಾಗಿ ಕೊಡ್ತೀವಿ, ಮುದ್ರಾ ಬ್ಯಾಂಕ್ ಅಪ್ಲೈ ಮಾಡೋದು ನೋಡಿ ಸರ್, ಓಡಾಡ್ಸ್ಬೇಕು ಪ್ರೊಸೀಜರ್ ಅದು. ಎಸ್, ನಾನೆಲ್ಲ ಒಂದು ಕೇಳಿದೆ 20 lakhs they will give up to 20 lakhs ಅಂತ. ಸೊ ವಾಟ್ ಹ್ಯಾಪೆಂಡ್ ಅಂದ್ರೆ ನಮ್ಮ ಫ್ರೆಂಡ್ ಒಬ್ಬ ಇದ್ದ ಅನ್ಎಂಪ್ಲಾಯ್ಡ್, 20 lakhs ಕೊಡ್ತಾರೆ. ಸೊ ಅಲ್ಲಿ ನಾನು ಅಲ್ಲಿ ಹೋಗ್ಬಿಟ್ಟು ಆಕ್ಚುಲಿ ತಗೊಂತೀನಿ ಅಂತ. ಸೊ ಈ ವೆಂಟ್ ಅಂಡ್ ಆಸ್ಟ್ ಫೈನಾನ್ಷಿಯಲ್ ಇಯರ್ ಅಲ್ಲಿ 1 year ಕಳ್ಸೋದು. ಅಂಡ್ ಈ ಶುಡ್ ಬಿ ಹ್ಯಾವಿಂಗ್ ಎ ವೆರಿ ಗುಡ್ ರಿಲೇಷನ್ ವಿತ್ ದಿ ಪೊಲಿಟಿಕಲ್ ಎಕ್ಸಿಕ್ಯೂಟಿವ್ ದೇರ್. ಅವಾಗ ಮಾತ್ರ ಅವ್ರಿಗೆ ಸಿಗುತ್ತೆ ಅಂತ ಕೇಳ್ಪಟ್ರಂತೆ ಅವರು, ನನ್ನ ಫ್ರೆಂಡ್. ಸೊ ಹಿ ವಾಸ್ ಟೆಲಿಂಗ್ ಲೈಕ್ ದಿಸ್. ಸೊ ಪಾಲಿಸೀಸ್ ಅಂಡ್ ಆಲ್ ಆರ್ ವೆರಿ ಬೊಂಬಾಟ್, ಬಟ್ ತಗೊಳಕ್ ಹೋದಾಗ ಅಲಿಸ್ತಾರೆ ಅಂತ ತುಂಬಾನೇ. ಸೊ ಇದೊಂದು ತಾರತಮ್ಯ ಇಂಡಿಯಾದಲ್ಲಿ. ಓಕೆ, ಸ್ಪೀಡ್ ಅಂಡ್ ಪ್ರೋಸೆಸ್ ಸ್ಪೀಡ್ ಅನ್ ಆಗ್ಬೇಕು, ಟ್ರಾನ್ಸ್ಪರೆನ್ಸಿ ಇರಬೇಕು. ಯಾಕಂದ್ರೆ ಇಂಟ್ರೆಸ್ಟ್ ಡೆವಲಪ್ಡ್ ಅಲ್ಬಿಟ್ರೆ, ಇಂಟ್ರೆಸ್ಟ್ ಮೇಲೆ ಡೆವಲಪ್. ಓಕೆ, ಸೊ ಇದನ್ನೆಲ್ಲ ಆಕ್ಚುಲಿ ತುಂಬಾ ರಿಫಾರ್ಮ್ಸ್ ಆಗ್ಬೇಕು. ಜ್ಯೋತಿ ಅವ್ರು ಏನ್ ಯೋಚನೆ ಮಾಡ್ತಾ ಇದಾರೆ ಸರ್, ಇವೆಲ್ಲ ಸಿಲೆಬಸ್ ಅಲ್ಲೆಲ್ಲ ಏನ್ ಮಾಡ್ತಾ ಇದಾರೆ ಅಂತಾರೆ. ವೆರಿ ಮಚ್ ಸಿಲೆಬಸ್ ಇವ. ಆದ್ರೆ ಯೋಚನೆ ಮಾಡ್ತಿದ್ದೀರಾ ಇಲ್ವಾ? ನಿದ್ದೆ ಬರ್ತಾ ಇದೆಯಾ? ಓಕೆ, ಸೊ ಪ್ಲೀಸ್ ರೈಟ್ ಡೌನ್ ದ ಕ್ವಶನ್ ಸ್ಮಾಲ್. ವೈ ದ ಟ್ಯಾಕ್ಸಸ್ ಆರ್ ಇನ್ಕ್ರೀಸ್ಡ್ ಸೋ ಮಚ್? ಕ್ವಶನ್ ಮಾರ್ಕ್. ವೈ ದ ಟ್ಯಾಕ್ಸಸ್ ಆರ್ ಇನ್ಕ್ರೀಸ್ಡ್ ಸೋ ಮಚ್? ಯು ಪುಟ್ ಎ ಕ್ವಶನ್ ಮಾರ್ಕ್. ಏನಿರ್ಬೋದು? ಆಲ್ರೆಡಿ ಹೇಳಿದೀವಿ, ಇನ್ಫ್ಲೇಷನ್, ಕಾಸ್ಟ್ ಇಸ್ ಇನ್ಕ್ರೀಸಿಂಗ್, ಟ್ಯಾಕ್ಸ್ ಇಸ್ ಆಲ್ಸೋ ಇನ್ಕ್ರೀಸಸ್. ಬರ್ಕೊಳ್ಳಿ ಅದು ನಿಮ್ ವರ್ಡ್ಸ್ ಅಲ್ಲಿ. ಹಾ, ಓಕೆ, ಹೌದು. ಎಸ್. ಆಮೇಲೆ ಇನ್ನೊಂದ್ ಏನಂದ್ರೆ ಈ GST ಎಲ್ಲ ಆದ್ಮೇಲೆ ಒಂದು ಸೊಲ್ಯೂಷನ್ ಏನ್ ಕೊಡ್ತಾರೆ ಆರ್ಟಿಕಲ್ ಅಲ್ಲಿ ಅಂತ ಹೇಳಿದ್ರೆ, ಈ ಪ್ರೈವೇಟ್ ಕಂಪನೀಸ್, ಪ್ರೈವೇಟ್ ಇನ್ವೆಸ್ಟ್ಮೆಂಟ್ಸ್ ಎಲ್ಲ ಕಮ್ಮಿ ಆಗ್ಬಿಟ್ಟಿದ್ಯಂತೆ. ಯಾಕಂದ್ರೆ ತುಂಬಾ ಟ್ಯಾಕ್ಸ್ ಕಟ್ಬೇಕು, ಎಲ್ಲಿ ಲಾಸ್ ಆಗ್ಬಿಡುತ್ತೋ ಅಂತ. ಆದ್ರೆ ನೋಡ್ರಿ, ಇನ್ವೆಸ್ಟ್ಮೆಂಟ್ಸ್ ಎಲ್ಲ ಕಮ್ಮಿ ಆಗಿದೆಯಂತೆ. ಸರ್ ನಾವ್ ಇವಾಗ ಸ್ಪೆಂಡ್ ಮಾಡ್ಬೇಕಂತಂದ್ರೆ, ಇವಾಗ ನಾನು 100 rupees ನನ್ ಸ್ಯಾಲರಿ ಅಂತ ಅಂದ್ರೆ 60 rupees ನಾನು ಸ್ಪೆಂಡ್ ಮಾಡ್ತಿರ್ತೀನಿ. 70 rupees ಆಯ್ತು ಅಂತ 10 rupees ಲಾಸ್ ಆಯ್ತು. ಹೋಗ್ತಾ ಇನ್ನ ಏನೇನಾಗುತ್ತೋ ಗೊತ್ತಿಲ್ಲ. ಲೆಟ್ ಅಸ್ ಸಿ. ಓಕೆ, ವಾಟ್ ಶಿ ಇಸ್ ಆಸ್ಕಿಂಗ್? ಸ್ಪೆಷಲ್ ಡ್ರಾಯಿಂಗ್ ರೈಟ್ಸ್. ಹೌದು, ಏನ್ ರೀಸನ್ಗೆ? ಇಂಡಿಯಾ ತರ ಏನಾದ್ರೂ ಎಕಾನಮಿ ಇದ್ರೆ ಇವಾಗ ರಿಸೆಷನ್ ಆಗ್ಬೇಕು, ತುಂಬಾ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾ ಇದೀರಾ, ಅದನ್ನ ನಮ್ಮವ್ರು ತುಂಬಾ ಪಾಸಿಟಿವ್ ಆಗಿ ತಗೊಂಡ್ರು. ಆದ್ರೆ ಹೇಗೆ ಅಂತ ಹೇಳಿದ್ರೆ, ರಿಸಿಷನ್ ಟೈಮ್ ಅಲ್ಲಿ ಅದ್ ನಾನು ಕೇಳಿದ್ದೆ. ಏನಂತ ಹೇಳಿದ್ರೆ, ರಿಸಿಷನ್ ಟೈಮ್ ಅಲ್ಲಿ ಬೇರೆ ಕಂಟ್ರೀಸ್ ಅಲ್ಲಿ ಆಗಿದ್ರೆ ತುಂಬಾನೇ ಎಫೆಕ್ಟ್ ಆಗ್ಬಿಡೋದು. ಸೊ ಇಂಡಿಯಾದಲ್ಲಿ ತುಂಬಾ ಎಫೆಕ್ಟ್ ಆಗಿಲ್ಲ ಅಂದ್ರೆ ಎಂತಕ್ಕಂದ್ರೆ, ಇಂಡಿಯಾದಲ್ಲಿ ಆಕ್ಚುಲಿ ಸ್ವಲ್ಪ ಸೇವಿಂಗ್ ಕಾನ್ಸೆಪ್ಟ್ ಜಾಸ್ತಿ ಇದೆ. ಪಬ್ಲಿಕ್ ಸೇವಿಂಗ್ ಇಂದ ಆಗಿತ್ತು. ಅವರು ಗವರ್ಮೆಂಟ್ ನಮ್ಮಿಂದಾನೇ ಅದು ದೇ ವಿಲ್ ಟೆಲ್ ವಾಟ್ ಕ್ಯಾನ್ ಬಿ ಡನ್. ಪ್ರಾಣ ತೀರ್ಬಿಟ್ಟು. ಓಕೆ, ಸೊ ಫಸ್ಟ್ ಪಾಯಿಂಟ್ ಬರ್ಕೊಂಡ್ರಿ ಅಲ್ಲ, ಕಾಸ್ಟ್ ಎತ್ತಿಗೆ ಇನ್ಫ್ಲೇಷನ್ ಜಾಸ್ತಿ ಆಗಿದೆ. ಸೆಕೆಂಡ್ ಪಾಯಿಂಟ್ ಏನ್ ಬರ್ಕೋಬೇಕು ಅಂತ ಹೇಳಿದ್ರೆ, ಈ ತರದೊಂದು ಫಿಗರ್ಸ್ ಏಪ್ರಿಲ್ ಅಲ್ಲೇ ಜಾಸ್ತಿ ಬರುತ್ತೆ. ಫೈನಾನ್ಷಿಯಲ್ ಇಯರ್ ಅದು, ಅದಕ್ಕೆ ಓಪನಿಂಗ್ ಆಫ್ ಫೈನಾನ್ಷಿಯಲ್ ಮಂತ್ ಅದು, ಅದಕ್ಕೆ ಏಪ್ರಿಲ್ ಅಲ್ಲೇ ಜಾಸ್ತಿ ತೋರ್ಸುತ್ತದು, ಬೇರೆ ಮಂತ್ ಅಲ್ಲಿ ತೋರ್ಸಲ್ಲ. ಸೆಕೆಂಡ್ ರೀಸನ್. ಥರ್ಡ್ ರೀಸನ್ ಏನ್ ಬರೀತೀರಾ? ಲಾಂಗ್ ರನ್ ಅಲ್ಲಿ GST ಬೆನಿಫಿಟ್ ಆಗುತ್ತೆ, ಶಾರ್ಟ್ ರನ್ ಅಲ್ಲಿ ಸಮ್ ಕೈಂಡ್ ಆಫ್ ಡಿಸ್ಕ್ರಿಪೆನ್ಸೀಸ್ ಆರ್ ಅಬ್ಸರ್ವ್ಡ್. ಲಾಂಗ್ ರನ್ ಅಲ್ಲಿ ಇಟ್ ವಿಲ್ ಆಕ್ಚುಲಿ ಬೆನಿಫಿಟ್. They have not. ಏನು ಲಾಂಗ್ ರನ್ ಅಲ್ಲಿ ಹೇಗಾಗುತ್ತೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಗೌರ್ಮೆಂಟ್ ಗೆ ಆಕ್ಚುಲಿ ತುಂಬಾ ಹಣ ಬರುತ್ತೆ. ಸೊ ಗೌರ್ಮೆಂಟ್ ವಿಲ್ ಆಕ್ಚುಲಿ ಇನ್ವೆಸ್ಟ್ ಇನ್ ಸ್ಪೆಸಿಫಿಕ್ ಸೆಕ್ಟರ್ಸ್, ಅದರಿಂದ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಒಂದು ಲಾಜಿಕ್ ಇದೆ. ಬರ್ತಾ ಇದೆಯಲ್ಲ, ಇಟ್ಸ್ ಕಮಿಂಗ್ ಓನ್ಲಿ. ಓಕೆ, wait what it will happen in long run. ಇವಾಗ ಅಬ್ಸರ್ವೇಷನ್ಸ್ ಮಾಡಕ್ ಆಗ್ತಾ ಇಲ್ಲ. ಓಕೆ, ಇದು ರಿಪೋ ರೇಟ್ ಕಮ್ಮಿ ಮಾಡ್ತೀವಿ, ಕರೆಕ್ಟ್ ಮಾಡ್ತೀವಿ, ಇಂಟ್ರೆಸ್ಟ್ ರೇಟ್ ಜಾಸ್ತಿ ಮಾಡ್ತೀವಿ, ಫಾರಿನ್ ಇನ್ವೆಸ್ಟ್ಮೆಂಟ್ ಬರುತ್ತೆ ಇಂದ ಇಂಟ್ರೆಸ್ಟ್ ರೇಟ್ ಚೇಂಜ್ ಮಾಡಿಲ್ಲ, ಫಾರಿನ್ ಇನ್ವೆಸ್ಟ್ಮೆಂಟ್ ಯಾವುದು ಬರ್ತಾ ಇಲ್ಲ. ಈ ತರ ಎಲ್ಲ ಆನ್ಸರ್ ಬರೆದು ಬಿಟ್ರೆ ಎಕ್ಸಾಮ್ಸ್ ಅಲ್ಲಿ ಯು ಶುಡ್ ಬಿ ವೆರಿ ಡಿಪ್ಲೊಮ್ಯಾಟಿಕ್ ಇನ್ ರೈಟಿಂಗ್ ಆನ್ಸರ್ಸ್. ಅಲ್ಲ, ಡಿಸ್ಕಷನ್ಸ್ ಓಕೆ, ಬಟ್ ಆನ್ಸರ್ ಬರಿಬೇಕು ಅಂತ ಹೇಳಿದ್ರೆ ಯು ಡೋಂಟ್ ಪ್ಲೀಸ್ ಕ್ರಿಟಿಸೈಸ್ ಗವರ್ಮೆಂಟ್. ಐ ಆಮ್ ಟೆಲ್ಲಿಂಗ್ ಯು. ಓಕೆ, ಏನಂತ ಹೇಳಿದ್ರೆ ನಿಮ್ ಪಾಯಿಂಟ್ ಮುಂದೆ ಇಡಿ, ಈ ತರ ಮಾಡಿದ್ರೆ ಸರಿ ಇರುತ್ತೆ ಅಂತ, ಬಟ್ ಯು ಶುಡ್ ನಾಟ್ ಆಕ್ಚುಲಿ ಡೋಂಟ್ ಪ್ಲೇ ಗವರ್ಮೆಂಟ್. ಆಸ್ಟ್ರೇಲಿಯಾ ಜೊತೆ ಡಬಲ್
ಎಕನಾಮಿಕ್ ಆಕ್ಟಿವಿಟಿ ಡಬಲ್ ಮಾಡ್ಕೊಂಡಿದ್ದಕ್ಕೆ ತುಂಬಾ ಖುಷಿ ಪಡ್ತಾ ಇದ್ದಾರೆ. ಡಿಸ್ಕಸ್ ಮಾಡಿದ್ವಲ್ಲ. ಇಂಡಿಯನ್ ಪೊಟೆನ್ಶಿಯಲ್ ಅದೇನು ಇಲ್ಲ. ಹೌದು, ಇನ್ನ ಅದನ್ನ ಒಂದ್ ವಾರ ಮುಂಚೆ ಡಿಸ್ಕಸ್ ಮಾಡಿದ್ವಲ್ಲ. No, you should not write like that also. You should write that actually the trade with Australia has been increased no matter, but the government should be very careful that it should not halt at this point of time and it should go further, because the potential of India is doing trade is actually much higher than what is government thinking. Idu okay, idu criticism alla. Okay, you should write in a positive sense. Negative sense ಅಲ್ಲಿ interview board ಅಲ್ಲೂ ಅಷ್ಟೇ ಬನ್ನಿ ಸರ್ ಹಿಂಗೆ ಅನ್ಬಿಟ್ರೆ ಮುಗೀತು ಕತೆ. Okay, you should be very careful while talking in English. ಅದೇನಂದ್ರೆ ಮೈಂಡ್ ಸೆಟ್ ಇಂಡಿಕೇಟ್ ಮಾಡುತ್ತೆ ಅಂತ ಅದು. ಸೊಸೈಟಿಗೆ ಪ್ರಾಬ್ಲಮ್ ಆಗ್ತಿದೆ ಅಂತ ಅದು ಹೇಳಿದ್ರೆ ಅದು ನೆಗೆಟಿವ್ ಆಗಲ್ಲ. ಓಕೆ, ಪ್ಲೀಸ್ ಎಷ್ಟಾಯ್ತು, ನೀವು ಎಷ್ಟು ಬರೆದ್ರಿ? ವೇಟ್, ಲಾಸ್ಟ್ ಪಾಯಿಂಟ್ಸ್ ಆರ್ ದೇರ್. ಸೆಸ್ ಅಂದ್ರೆ ಏನು ಅಂತ ಬರ್ಕೊಳ್ಳಿ, ನೋಟ್ ಮಾಡಿ. ಸೆಸ್, the cess is imposed on all taxpayers in India who pay taxes. The cess is imposed on all taxpayers in India who pay taxes. Full stop. If any tax is generated on income, if any tax is generated on income, comma, regardless of the amount, comma, he must pay a tax on that. If any tax is generated on income, comma, regardless of the amount, comma, he must pay a tax on that tax as well. He must pay a tax on that tax as well. Please stop. Cess is paid to Consolidated Fund of India, paid to Consolidated Fund of India, comma, but it can only be used for particular purposes. But it can only be used for particular purposes. In conclusion, please write down. ಸೊ ಆಮೇಲೆ ಇನ್ನೊಂದು ಏನ್ ಮಾಡ್ತಾ ಇದಾರೆ ಗೊತ್ತಾ? ಸೊ ಯು ಡೋಂಟ್ ರೈಟ್ ದಿಸ್ ವರ್ಡ್ಸ್, ಬಟ್ ಕೇಳಿಸ್ಕೊಳ್ಳಿ, ಯಾಕಂದ್ರೆ ಆರ್ಟಿಕಲ್ ಅಲ್ಲಿ ಇದೆ. ಸ್ಟೇಟ್ ಗವರ್ಮೆಂಟ್ಸ್ ಆರ್ ಬ್ಲೇಮಿಂಗ್ ಸೆಂಟ್ರಲ್ ಗವರ್ಮೆಂಟ್ ಬಟ್ ನಾಟ್ ಗಿವಿಂಗ್ GST ಕಾಂಪನ್ಸೇಷನ್. GST ಏನೋ ಕಲೆಕ್ಟ್ ಮಾಡ್ಕೊಂತಾ ಇದ್ದೀರಾ, ಬಟ್ ಸ್ಟೇಟ್ಗೆ ಏನಾದ್ರು ಕಾಂಪನ್ಸೇಷನ್ ಕೊಡ್ಬೇಕಲ್ಲ, ಹೇಗ್ ನಡೆಸೋದು ಗವರ್ಮೆಂಟ್ ಸ್ಟೇಟ್ ಗವರ್ಮೆಂಟ್ ಅಲ್ಲಿ ಅಂತ. ಸ್ಟೇಟ್ ಗವರ್ಮೆಂಟ್ಸ್ ಆರ್ ಆಕ್ಚುಲಿ ಕಂಪ್ಲೇನಿಂಗ್ ದ ಸೆಂಟ್ರಲ್ ಗವರ್ಮೆಂಟ್, ಬಟ್ ಸೆಂಟ್ರಲ್ ಗವರ್ಮೆಂಟ್ ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ ಇನ್ಅಡಿಕ್ವೇಟ್ ಬ್ಯಾಲೆನ್ಸ್ ಇದೆ ನಮ್ಮ ಹತ್ರ, ಅದಕ್ಕೆ ಇನ್ಅಡಿಕ್ವೇಟ್ ಬ್ಯಾಲೆನ್ಸಸ್ ಇದೆ, ಬಟ್ ಕೊಡಲ್ಲ ಅಂತ ಅಲ್ಲ, ಆಸ್ ಅಂಡ್ ವೆನ್ ದಿ ಟ್ಯಾಕ್ಸಸ್ ಕರೆಕ್ಟ್ ಆಗಿ ಕಲೆಕ್ಟ್ ಆಗಿ ನಮ್ಮ ಹತ್ರ ಕಂಪ್ಲೀಟ್ ಆಗಿ ಬಂದ್ರೆ, ಅಡಿಕ್ವೇಟ್ ಮನಿ ಬಂದ್ರೆ ವಿ ವಿಲ್ ಗಿವ್ ಅಂತ ಹೇಳ್ತಾ ಇದ್ದಾರೆ, ಆಶ್ವಾಸನೆ ಕೊಟ್ಟಿದ್ದಾರೆ. ಮನಿ, ಎಸ್, ಓಕೆ, ಸೊ ದಟ್ ಈಸ್ ವಾಟ್. ಓಕೆ, ಸೊ ಅದನ್ನ ಬರ್ಕೊಳ್ಳಿ. You please write down. ಅವ್ರು ಹೇಳಿದಲ್ಲ ರೀ, ವಾಟ್ ಐ ಟೋಲ್ಡ್ ಯು ಹ್ಯಾವ್ ಟು ರೈಟ್. ನಿಮ್ ಒಪಿನಿಯನ್ಗಳು ಬರ್ಕೊಂಡ್ ಕೂತ್ಕೊಂಡ್ಬಿಟ್ರೆ ಇಟ್ಸ್ ವೆರಿ ಓಕೆ. ಇಲ್ಲ, ಆಥರ್ ಏನ್ ಹೇಳ್ತಾರೆ ಆ ಒಪಿನಿಯನ್ ಬರಬೇಕು. ಏನಂತ ಹೇಳ್ತಾರೆ ಆಥರ್? ಸ್ಟೇಟ್ಸ್ ಆರ್ ಕಂಪ್ಲೇನಿಂಗ್ ಬಿಕಾಸ್ ಸೆಂಟ್ರಲ್ ಇಸ್ ನಾಟ್ ಆಕ್ಚುಲಿ ಗಿವಿಂಗ್ ದಿ ಅಡಿಕ್ವೇಟ್, ಎಷ್ಟು ಬೇಕೋ ಅಷ್ಟು GST ಕಾಂಪನ್ಸೇಷನ್ಸ್ ಕೊಡ್ತಿಲ್ಲ. ಬಟ್ ಸೆಂಟ್ರಲ್ ಅವರು ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ ಅಡಿಕ್ವೇಟ್ ಫಂಡ್ಸ್ ಇಲ್ಲ ಕೊಡೋದಕ್ಕೆ, ಕೊಡಲ್ಲ ಅಂತಲ್ಲ, ಕೊಡ್ತೀವಿ, ಬಟ್ ಆಸ್ ಅಂಡ್ ವೆನ್ ದಿ ಟ್ಯಾಕ್ಸ್ ಕಲೆಕ್ಷನ್ ಇನ್ಕ್ರೀಸಸ್ ವಿ ವಿಲ್ ಗಿವ್ ಅಂತ ಹೇಳಿದ್ದಾರೆ. Please write in your own words. Conference of politicians, developing countries to developed countries. Conclusion. ಅದ್ ಬರ್ಕೊಳ್ಳಿ, ನಿಮ್ಮ ವರ್ಡ್ಸ್ ಅಲ್ಲಿ ಕನ್ಕ್ಲೂಷನ್ ಹೇಳ್ತೀನಿ. So conclusion, just I will actually tell. You have to already ಹೇಳಿದೀನಿ, ಬಟ್ ರೀಡ್ ಔಟ್ ಮಾಡ್ತೀನಿ ಒಂದ್ಸತಿ ಕನ್ಕ್ಲೂಷನ್, ಸೊ ದಟ್ ಯು ಹಿಯರ್ ಅಂಡ್ ಯು ರೈಟ್ ಇನ್ ಓನ್ ವರ್ಡ್ಸ್. ಓನ್ ವರ್ಡ್ಸ್ ಅಲ್ಲಿ ಬರೋದ್ರೆ ಏನ್ ಮಾಡ್ತೀರಾ ಅಂತ ಹೇಳಿದ್ರೆ ನಿಮಗೆ ಲಾಜಿಕ್ ಕರೆಕ್ಟ್ ಆಗಿ ಅರ್ಥ ಆಗುತ್ತೆ. ಇಲ್ಲಿ ಇರಂಗೆ ಬರೆಯೋದಿಲ್ಲ, ಇದು ಪಾಠ ಅಲ್ಲ. ಇಟ್ ಇಸ್ ನಾಟ್ ಅನ್ ಎಕಾನಮಿ, ಇಟ್ ಇಸ್ ನಾಟ್ ಆಕ್ಚುಲಿ ಜಿಯೋಗ್ರಫಿ. ಇರಂಗ್ ಬರೆಯೋದಕ್ಕೆ ಇಟ್ ಈಸ್ ಆಕ್ಚುಲಿ ಯುವರ್ ವ್ಯೂ, ವಾಟ್ ಯು ವಿಲ್ ರೈಟ್. ಓಕೆ, ದಟ್ ಆಥರ್ಸ್ ವ್ಯೂ, ವಾಟ್ ಯು ವಿಲ್ ರೈಟ್. ಓಕೆ, ಸೊ ಏನಂತ ಹೇಳಿದ್ರೆ ಹೈಯರ್ ರೆವಿನ್ಯೂ ಆರ್ ನಾಟ್ ಸ್ಲೋಲಿ ಡ್ರಿವನ್ ಬೈ ರಿಬೌಂಡ್ ಇನ್ ಎಕನಾಮಿಕ್ ಆಕ್ಟಿವಿಟಿ. ಅಂದ್ರೆ ಹೈಯರ್ ರೆವಿನ್ಯೂ ಬಂದ ತಕ್ಷಣ ಎಕನಾಮಿಕ್ ಆಕ್ಟಿವಿಟಿ ಡೆವಲಪ್ಮೆಂಟ್ ಜಾಸ್ತಿ ಆಗ್ತಿದೆ ಅಂತ ಇಮ್ಯಾಜಿನ್ ಮಾಡ್ಕೋಬಾರ್ದು. ಒನ್ ಪಾಯಿಂಟ್. ದ ಸೆಕೆಂಡ್ ಪಾಯಿಂಟ್ ಇಸ್
urgent policy action is needed to minimize inflation and booster consumer sentiment so that investment ಮಾಡೋದಕ್ಕೆ hopes ಬರಬೇಕು ಅಂತ. Are you not getting what I'm saying? ಏನು ಹೇಳಿ ನೋಡೋಣ. Second point, urgent policy is needed. Urgent policy action is needed to contain inflation so that people's sentiments will not get affected and they will be eager to do investments. Right in November. Repeat. So first and second point I'll repeat. First point ಏನು ಅಂತ ಹೇಳಿದ್ರೆ I told now economic activity ಜಾಸ್ತಿ ಆಗೋದಿಲ್ಲ, GST ಜಾಸ್ತಿ ಕಲೆಕ್ಟ್ ಆಗಿದೆ ಅಂತ ತಕ್ಷಣ. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನಂತ ಹೇಳಿದ್ರೆ ಅರ್ಜೆಂಟ್ ಪಾಲಿಸಿ ಆಕ್ಷನ್ ಇಸ್ ನೀಡೆಡ್ ಟು ಕಂಟೈನ್ ಇನ್ಫ್ಲೇಷನ್. ಅಂದ್ರೆ ಕಂಟೈನ್ ಅಂದ್ರೆ ಅದನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಇನ್ಫ್ಲೇಷನ್ and it should not actually affect consumer interest. It should not actually affect consumer sentiments, and also it will boost further investment from private parties. The next article. ಓನಾಗಿ ಬರೆಯೋದಕ್ಕೆ ಪ್ರಾಬ್ಲಮ್ ಯಾಕೆ ಆಗುತ್ತೆ? ಹೆಂಗ್ ಬರೀತೀರಾ ಆನ್ಸರ್ಸ್? ಮತ್ತೆ ಬುಕ್ಕಲ್ಲಿ ಬರೆಯೋದಕ್ಕಾಗಲ್ಲ. ಸಿವಿಲ್ ಸರ್ವಿಸ್ ಮೇನ್ಸ್ ಅಲ್ಲಿ ಹೇಳಿದ್ದೇನೆ, ಯು ಶುಡ್ ನೋ ಹೌ ಟು ರೈಟ್ ಓನಾಗಿ ಬರೆಯೋ ಅಷ್ಟು ಒಂದು ಇದಿರ್ಬೇಕು. ಪ್ಲೀಸ್ ರೈಟ್ ನೆಕ್ಸ್ಟ್ ಒನ್. ನೋ ಶಾರ್ಟ್ ಸರ್ಕ್ಯೂಟ್ಸ್. ಇಟ್ ಈಸ್ ಅ ಟೆಕ್ನಾಲಜಿ ಕಾನ್ಸೆಪ್ಟ್, ಸೈನ್ಸ್ ಅಂಡ್ ಟೆಕ್ನಾಲಜಿ ಕಾನ್ಸೆಪ್ಟ್. ಹೇಳಿ ಆರ್ಟಿಕಲ್, ಥರ್ಡ್ ಆರ್ಟಿಕಲ್. ನೋ ಶಾರ್ಟ್ ಸರ್ಕ್ಯೂಟ್ ಏನಿರ್ಬೋದು ಇದು? ಎಲ್ಲಿಂದ ಶಾರ್ಟ್ ಸರ್ಕ್ಯೂಟ್ ಆಗ್ತದೆ? ಏನ್ರಿ ಇದು? ಎನಿ ಐಡಿಯಾ ಯು ಪೀಪಲ್ ಆರ್ ಹ್ಯಾವಿಂಗ್? ಏನ್ ಶಾರ್ಟ್ ಸರ್ಕ್ಯೂಟ್? ಫುಲ್ ಅದ್ರ ಹೆಸರು ನೋ ಶಾರ್ಟ್ ಸರ್ಕ್ಯೂಟ್ ಅಂತ ಇದೆ. ಏನ್ ಅರ್ಥ ಅದ್ರದ್ದು? ಇಲ್ಲಿದೆ ನೋಡಿ, ಇಲ್ಲಿ ಒಂದೇ ಪೇಜ್ ಅಲ್ಲಿ 3 ಆರ್ಟಿಕಲ್ ಡಿಸ್ಕಸ್ ಮಾಡಿದ್ವಿ. ನೋ ಶಾರ್ಟ್ ಸರ್ಕ್ಯೂಟ್ಸ್ ಏನು ಹಂಗಂದ್ರೆ ಅಲ್ಲಿ ಓದೋದಕ್ಕೆ ಬಿಡೋದಿಲ್ವಲ್ಲ ನಾನು. ಪ್ಲೀಸ್ ಟೆಲ್ ಮಿ. ಎಸ್. ಸೊ ವಾಟ್ ಇಸ್ ಹ್ಯಾಪನಿಂಗ್ ಅಂದ್ರೆ ಇವಾಗ ಎಲೆಕ್ಟ್ರಿಕ್ ವೆಹಿಕಲ್ಸ್ ಬೂಮಿಂಗ್ ಅಲ್ಲಿ ಇದೆ, ಎಲೆಕ್ಟ್ರಿಕ್ ವೆಹಿಕಲ್ಸ್. ಬಟ್ ಪ್ರಾಬ್ಲಮ್ ಏನಾಗ್ತಿದೆ ಗೊತ್ತಾ? ಬ್ಯಾಟ್ರಿ ಬ್ಲಾಸ್ಟ್ ಆಗ್ತಾ ಇದೆ, ಬೆಂಕಿ ಹತ್ಕೊಂತ ಇದೆ ಬ್ಯಾಟ್ರಿ. ಸೊ ಅದಕ್ಕೋಸ್ಕರ ತಲೆ ಕೆಡಿಸ್ಕೊಂಡಿದ್ದಾರೆ ಯಾರು? ಗವರ್ಮೆಂಟ್ ಆಸ್ ವೆಲ್ ಆಸ್ ದಿ ಮ್ಯಾನುಫ್ಯಾಕ್ಚರರ್ಸ್ ಆಫ್ ದಿಸ್ ಇವಿ. ಬಟ್ ಜಾಸ್ತಿ ಯಾವ್ದು ಬ್ಲಾಸ್ಟ್ ಆಗಿದೆ ಅಂತ ಹೇಳಿದ್ರೆ 2 ವೀಲರ್ಸ್ ಆಸ್ ಕಂಪೇರ್ ಟು 4 ವೀಲರ್ಸ್. ಎಂತಕ್ಕೆ ಅಂದ್ರೆ 2 ವೀಲರ್ಸ್ ಜಾಸ್ತಿ ಮಾರಾಟ ಆಗ್ತಾ ಇದೆ. ಓಕೆ, ಸೊ ಅದಕ್ಕೆ ಜಾಸ್ತಿ ಪ್ರಮೋಷನ್ಸ್, ಜಾಸ್ತಿ ಪ್ರಾಬಬಿಲಿಟಿ, ನಾಟ್ ಪ್ರಮೋಷನ್, ಜಾಸ್ತಿ ಪ್ರಾಬಬಿಲಿಟಿ ಬ್ಲಾಸ್ಟ್ ಆಗ್ತಾ ಇರೋದು 2 ವೀಲರ್ಸ್ ಆಗ್ತಾ ಇದೆ. ಓಕೆ, ಎಂತಕ್ಕೆ ಸರ್ ಈ ತರದ ಬ್ಲಾಸ್ಟ್ ಎಂತಕ್ಕೆ ಆಗುತ್ತೆ ಬ್ಯಾಟ್ರಿ ಅಂತ ಹೇಳಿದ್ರೆ? ಎಂತಕ್ಕೆ ಅಂತ ಹೇಳಿದ್ರೆ ಮೇ ಬಿ ತುಂಬಾ ರೀಸನ್ಸ್ ಇರ್ಬೋದು. ಓವರ್ ಹೀಟ್ ಆಗ್ಬಹುದು. ಓವರ್ ಹೀಟ್ ಎಂತಕ್ಕೆ ಅಂದ್ರೆ ಲಿಥಿಯಂ ಬೇಸ್ಡ್ ಬ್ಯಾಟ್ರಿ ಅವೆಲ್ಲ, ಲಿಥಿಯಂ ಅಯಾನ್ ಬೇಸ್ಡ್ ಬ್ಯಾಟ್ರಿ ಇವಾಗ ಮಾಡ್ತಾ ಇರೋದಲ್ಲ. ಸೊ ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ದುಡ್ಡಿಗೆ ಆಸೆಗೆ ಏನ್ ಮಾಡ್ತಾ ಇದಾರೆ, ಬೇಗ ಬೇಗ ಡೆವಲಪ್ ಮಾಡಿ ಮಾರಾಟ. ಬಟ್ ಅದೇನಾಗ್ತಾ ಇದೆ ಅಂತ ಹೇಳಿದ್ರೆ ಈ ತರದ್ ಆಗ್ತಾ ಇದೆ. ಏನಂತ ಓವರ್ ಹೀಟ್ ಇರ್ಬೋದು. ಓಕೆ, ಯಾವ್ದೇ ರೀತಿಯಾದಂತ ಒಂದು ತಾರತಮ್ಯ ಆಗ್ಬಾರ್ದು, ಆ ತರ ನೋಡ್ಕೋಬೇಕು. ಬಟ್ ಇವಾಗ ಸರ್ ಓಕೆ, ಲಿಥಿಯಂ ಅಯಾನ್ ಬೇಸ್ಡ್ ಬ್ಯಾಟ್ರಿ ಈ ತರ ಓವರ್ ಹೀಟ್ ಆಗಿ ಆಕ್ಚುಲಿ ಎಕ್ಸ್ಪ್ಲೋರ್ ಆಗ್ತಾ ಇದೆ. ಆಮೇಲೆ ಸೇಫ್ಟಿ ಸ್ವಿಚಸ್ ಇರ್ಬೇಕಲ್ಲಿ. ತುಂಬಾ ಹೀಟ್ ಆಯ್ತಾ, ಈಗ ನಮ್ಮ ಮನೆಯಲ್ಲ ಇದಿರಲ್ವಾ, ಅದೇನೋ ಒಂದು ಏನ್ರಿ ಅದು ಡಿಪ್, ಅದು ಜಾಸ್ತಿ ಪವರ್ ಜಾಸ್ತಿ ಆದ್ರೆ ಅದಾಗದೆ ಆಫ್ ಆಗ್ಬಿಡತ್ತೆ. ಸೊ ಆ ರೀತಿ ಸೇಫ್ಟಿ ಸ್ವಿಚಸ್ ಇರ್ಬೇಕು, ಅದೂನು ಇಲ್ಲ. ಓಕೆ, ಸೊ ಇವಾಗ ಫ್ಯೂಚರ್ ಅಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಫ್ಯೂಚರ್ ಅಲ್ಲಿ ಲಿಥಿಯಂ ಅಯಾನ್ ಯೂಸ್ ಮಾಡೋದು ಬೇಡ ಬ್ಯಾಟ್ರಿ. ಯು ಹ್ಯಾವ್ ಟು ಯೂಸ್. ಎಂತಕ್ಕೆ ಅಂತ ಹೇಳಿದ್ರೆ ಅದ್ರದ್ದು ರೇಟ್ ತುಂಬಾ ಕಮ್ಮಿ ಆಗಿದೆ. 89% ಮಾರ್ಕೆಟ್ ಅಲ್ಲಿ 2010ರಿಂದ ಕಮ್ಮಿ ಆಗಿದೆ. ಯಾವ್ದ್ರದ್ದು? ಲಿಥಿಯಂ ಅಯಾನ್ದು. ದಟ್ ಈಸ್ ದ ರೀಸನ್ ಇಟ್ ಇಸ್ ಬಿಕಮಿಂಗ್ ಬೂಮ್. ಲಿಥಿಯಂ ಅಯಾನ್ ಬೇಸ್ಡ್ ಬ್ಯಾಟರೀಸ್ ಆರ್ ಬಿಕಮಿಂಗ್ ಬೂಮ್ ಬಿಕಾಸ್ ದೇ ಆರ್ ಆಕ್ಚುಲಿ ಚೀಪ್ಲಿ ಅವೈಲೇಬಲ್. ಹಂಗನ್ಬಿಟ್ಟು ಲಿಥಿಯಂ ಅಯಾನ್ ಬೇಡ, ಬ್ಲಾಸ್ಟ್ ಆಗುತ್ತೆ. ನೋ, ಯು ಶುಡ್ ಥಿಂಕ್ ಟೆಕ್ನಾಲಜಿ ಯೂಸ್ ಮಾಡ್ಬಿಟ್ಟು ಅದನ್ನ ಪ್ರಾಪರ್ ವೇ ಅಲ್ಲಿ ಬ್ಲಾಸ್ಟ್ ಆಗದಲ್ಲ ರೀತಿ, ಓವರ್ ಹೀಟ್ ಆಗದಲ್ಲ ರೀತಿ, ಓವರ್ ಹೀಟ್ ಆದ್ರೂ ಒಂದು ಸೇಫ್ಟಿ ಸ್ವಿಚ್ ಇರೋ ರೀತಿ ಒಂದು ಡೆವಲಪ್ಮೆಂಟ್ ಮಾಡಬೇಕು ಅಂತ ಆಥರ್ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾರೆ. ಓಕೆ, ಸ್ವಲ್ಪ ಪಾಯಿಂಟ್ಸ್ ಬರ್ಕೊಳ್ಳಿ ಸಾಕು, ಜಾಸ್ತಿ ಬೇಡ. ಟೆಕ್ನಾಲಜಿ ಆರ್ಟಿಕಲ್ ಇದು, ಟೆಕ್ನಾಲಜಿಕಲ್ ಆರ್ಟಿಕಲ್. ದಿಸ್ ಆರ್ಟಿಕಲ್ ಇಸ್ ರಿಲೇಟೆಡ್ ಟು ದಿ EV missions, mainly 2 wheelers. This article is related to the EV missions, mainly 2 wheelers. Listen here, I will tell points so that you write in your own words. Next point ಏನು ಅಂತ ಹೇಳಿದ್ರೆ, there are incidents recently that multiple EV vehicles are catching fires. ಬರ್ಕೋಬಿಡ್ರಿ, ನಾನು ಹೇಳ್ತಾ ಇರೋದು
Okay, please write your own words. Multiple EV machines are catching fires across the country. ಅದಕ್ಕೆ ಯೂನಿಯನ್ ಗವರ್ಮೆಂಟ್ ಏನ್ ಮಾಡಿದೆ ಅಂತ ಹೇಳಿದ್ರೆ ಅದಕ್ಕೊಂದು ಪೆನಲ್ ರೆಡಿ ಮಾಡಿದ್ದಾರೆ. ಓಕೆ, ಈ ತರ ಫೈರ್ ಕ್ಯಾಚ್ ಆಗ್ತಿದೆ, ದಯವಿಟ್ಟು ನೋಡಿ ಅಂತ. ಅದಕ್ಕೆ ಕಾಸ್ ಆಫ್ ಕನ್ಸರ್ನ್ ಯಾರಿಗಾಗಿದೆ? ಮೆಷಿನ್ ಡೆವಲಪರ್ಸ್ ಇರ್ತಾರಲ್ಲ, ಮ್ಯಾನುಫ್ಯಾಕ್ಚರ್ಸ್, ಅವರಿಗಾಗಿದೆ. ಇಷ್ಟು ಬರ್ಕೊಳ್ಳಿ, ನೆಕ್ಸ್ಟ್ ಹೇಳ್ತೀನಿ. ಅದೇ ಇರೋದು. The union government announced an expert panel for investigating the battery explosion causing them and few manufacturers recalling batches. Okay, that is the point. What is that? So please write next point. Baradra, complete aita? Complete adre you tell me. I will actually go to the next point. More than 11 lakh electric or battery operated vehicles have registered in India. 11 ಲಕ್ಷ ಜನ ತಗೊಂಡಿದಾರಂತೆ ನೋಡಿ, ರಿಜಿಸ್ಟರ್ ಮಾಡಿಸ್ಕೊಳ್ಳಿ. More than 11 lakh electric battery operated vehicles have been registered in India. Next line. The increase in the utilization of EVs have also been largely the increase in utilization of EVs has also been largely helped by significant reduction in the cost of lithium ion batteries. Significant reduction in the cost of lithium ion batteries. That have fallen by an estimated 89% since 2010. That has fallen by an estimated 89% since 2010. You write explanation why fire, small heading, why fire anta. Fire ಎಂತಕ್ಕಾಯ್ತು ಅಂತ. What may be the reason ಎಂತಕ್ಕೆ ಫೈರ್ ಆಗಿದೆ ಅಂತ ಅನ್ಸುತ್ತೆ? ಬರ್ಕೊಳ್ಳಿ. The lithium ion batteries require, why fire, small heading, the lithium ion batteries require much sophisticated handling and needs expert guidance in making. ಟೆಸ್ಟ್ ಮಾಡ್ತಾರೆ, ಬಟ್ ಏನಂದ್ರೆ ಸ್ಪೆಸಿಫಿಕ್ ಇನ್ಸ್ಟಾನ್ಸಸ್ ಅಲ್ಲಿ ಅದು ಬ್ಲಾಸ್ಟ್ ಆಗುತ್ತಲ್ಲ, ತೀರಾ ಟೆಸ್ಟ್ ಮಾಡಿರಲ್ಲ ಅಂತ ಅರ್ಥ ಅದು. ಓಕೆ, ಕಂಪ್ಲೀಟ್ ಟೆಸ್ಟ್ ಮಾಡಿ ಬಿಡ್ಬೇಕು. ನೋಡ್ತಾರೆ, ಬಟ್ ಏನಂತ ಹೇಳಿದ್ರೆ ಈಗ 100 EV ಇದೆ ಅಂತ ಅಂದ್ಕೊಳ್ಳಿ, ಈ ಬ್ಯಾಟ್ರೀಸ್ 100, ಜಸ್ಟ್ ಅನ್ ಎಕ್ಸಾಂಪಲ್. ಆ 100ರಲ್ಲಿ 100 ಬ್ಲಾಸ್ಟ್ ಆಗ್ಲಿಲ್ಲಪ್ಪ, ಅವಾಗ ಕೊಟ್ಟಿರ್ತಾರೆ. ಯಾವ್ದೋ ಇನ್ಸ್ಟೆನ್ಸಸ್ ಅಲ್ಲಿ ಅವ್ರು 1000 ಟೆಸ್ಟ್ ಮಾಡೋ ಬದಲು ಬರೀ 100 ಮಾಡಿದ್ದಾರೆ ಅನ್ಕೊಳ್ಳಿ. 1000 ಅಲ್ಲಿ 4-5 ಬ್ಯಾಟ್ರಿ ಬ್ಲಾಸ್ಟ್ ಆಯ್ತು ಅಂತ ಅನ್ಕೊಳ್ಳಿ. ಆ ಸ್ಯಾಂಪಲ್ಸ್ ವಿತಿನ್ 100 ಇಲ್ಲ, ಇಟ್ ಮೈಟ್ ಬಿ ಆಫ್ಟರ್ 100, ಬಟ್ ಅವ್ರು 100 ಮಾಡಿಲ್ಲ. ಅದಕ್ಕೆ ಗೌರ್ಮೆಂಟ್ ಅದಕ್ಕೆ ಆಕ್ಷನ್ಸ್ ತಗೊಂಡಿರೋದು. ಓಕೆ, ಏನಂತ ಹೇಳಿದ್ರೆ ರಿಗರಸ್ ಟೆಸ್ಟಿಂಗ್ ಮಾಡಿ ಅಂತ ಸ್ಯಾಂಪಲ್ಸ್ ತಗೊಂತಾರೆ.
1000 ಟೆಸ್ಟ್ ಮಾಡೋ ಬದಲು ಅವ್ರೇನ್ ಅನ್ಕೋತಾರೆ 100 ಟೆಸ್ಟ್ ಮಾಡಿದ್ರೆ ಸಾಕು ಅಂತ ಸ್ಪೆಸಿಫಿಕ್ ಪ್ಯಾರಾಮೀಟರ್ಸ್ ಮಿಸ್ ಮಾಡಿರ್ತಾರೆ. ಆ ಪ್ಯಾರಾಮೀಟರ್ಸ್ 101ನೇ ಕೇಸಿಂದ 1000 ಕೇಸ್ವರೆಗೂ ಇರ್ಬೋದಲ್ಲ ಪ್ರಾಬಬಿಲಿಟಿ. ಸೊ ಅದರಿಂದ ಮಿಸ್ ಆಗಿರುತ್ತೆ ಅಷ್ಟೇ. ಮಾಡಿರ್ತಾರೆ ಬಟ್ ಕೆಲವು ಸ್ಪೆಸಿಫಿಕ್ ಪ್ಯಾರಾಮೀಟರ್ಸ್ ಮಿಸ್ ಆಗಿರುತ್ತೆ, ಅದು ಆಕ್ಸಿಡೆಂಟಲಿ ಅಲ್ಲಿ ಕ್ಲಿಕ್ ಆಗಿರುತ್ತೆ ಅಷ್ಟೇ. ಟೆಂಪರೇಚರ್ ಅದನ್ನ ಹ್ಯಾಂಡಲ್ ಮಾಡೋದು ತುಂಬಾ ಕೇರ್ಫುಲ್ ಆಗಿರ್ಬೇಕು. ಓಕೆ, ಅದನ್ನ ಹೇಗೆ ಮಾಡಿಫಿಕೇಶನ್ಸ್ ಮಾಡ್ತಾರೆ ಅಂತ ಮುಂದೆ ಹೋಗ್ತಾ ನೋಡ್ಬೇಕು. ಪ್ಲೀಸ್ ರೈಟ್. ಹೌದು, ಇಲ್ಲ ಆಕ್ಚುಲಿ ಟೆಸ್ಟಿಂಗ್ ಮಾಡೋದು ಆಕ್ಚುಲಿ ಅದು ಏನಂದ್ರೆ ಪ್ರಿವೆಂಟ್ ಮಾಡೋದು. ಬಟ್ ಲಿಥಿಯಂ ಅಯಾನ್ ಬ್ಯಾಟ್ರಿ ತುಂಬಾ ಟೆಂಪರೇಚರ್ ಆಗದೆ ಯಾವ್ದಾದ್ರು ಒಂದು ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಆಗ್ಬೇಕು. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಬ್ಲಾಸ್ಟ್ ಆದ್ರೆ ನಿಮ್ಮ ಕಂಪನಿಗೆ ಈ ತರದೊಂದು ದಂಡ ಹಾಕ್ತಿವಿ ಅಂತನಾ? ಮತ್ತೆ ಟೆಸ್ಟಿಂಗ್ ಪ್ರೊಸೀಜರ್ ಅದು ಓಕೆ. ನೆಕ್ಸ್ಟ್ ಲಿಥಿಯಂ ಬೇಸ್ಡ್ ಬ್ಯಾಟ್ರಿ ಹೀಟ್ ಆಗ್ತಿದೆ. ಲಿಥಿಯಂ ಅಯಾನ್ ಇಂದಾನೆ ಮತ್ತೆ ಇನ್ನೆಂತಕ್ಕಾಗುತ್ತೆ? ಸೈನ್ಸ್ ಅಂಡ್ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಆಗ್ಬೇಕು ಅಷ್ಟೇ. ಹೀಟ್ ಆಗದ ರೀತಿ ಅಂತ ಯಾವ್ದಾದ್ರು ಮಾಡ್ಬೋದು, ಸೇಫ್ಟಿ ಸ್ವಿಚಸ್ ಮಾಡ್ಬೋದು. ಸ್ವಲ್ಪ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅದನ್ನ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಫಾರ್ ಎಕ್ಸಾಂಪಲ್ ಏತರ್ ಎಲ್ಲ ಯಾವುದು ಬ್ಲಾಸ್ಟ್ ಆಗಿಲ್ಲ. ಸೊ ಬ್ಯಾಟ್ರಿ ಬೇರೆ ಅವರು ಪ್ರೊಡಕ್ಷನ್ ಜಾಸ್ತಿ ಮಾಡ್ಬೇಕು, ಕಾಸ್ಟ್ ಎಫೆಕ್ಟಿವ್ ಮಾಡ್ಬೇಕು, ಡಿಮ್ಯಾಂಡ್ ಜಾಸ್ತಿ ಇದೆ, ಬೇಗ ಬೇಗ ಮಾಡ್ಬೇಕು ಅನ್ನೋ ಇದ್ರಲ್ಲಿ ಬ್ಯಾಟ್ರಿನ ಎಕ್ಸ್ಟೀರಿಯರ್ ಆಗ್ತಾ ಇದ್ದಾರೆ, ಇಂಟೀರಿಯರ್ ಆಗ್ತಾ ಇದೆ, ಬ್ಲಾಸ್ಟ್ ಆಗ್ತಾ ಇದೆ. ಸೊ ಎಕ್ಸ್ಟೀರಿಯರ್ ಆಗ್ತಾ ಇದಾರೆ, ಇಂಟೀರಿಯರ್ ಆಗ್ತಿದ್ದಾರೆ ಅನ್ನೋದಕ್ಕಿಂತ ವಾಟ್ ವಿ ಆರ್ ಟೆಲಿಂಗ್ ಅಂದ್ರೆ ದೇರ್ ಶುಡ್ ಬಿ ಸಮ್ ಕೈಂಡ್ ಆಫ್ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಸೊ ದಟ್ ದಿಸ್ ಕೈಂಡ್ ಆಫ್ ಬ್ಲಾಸ್ಟ್ ಅಂಡ್ ದಿಸ್ ಕೈಂಡ್ ಆಫ್ ಫೈರಿಂಗ್ ವಿಲ್ ಬಿ ರೆಡ್ಯೂಸ್ಡ್ ಅಟ್ ವರ್ಸ್ಟ್ ಸರ್ಕಮ್ಸ್ಟೆನ್ಸಸ್ ಆಲ್ಸೋ. ಅದು ಕನ್ಕ್ಲೂಷನ್. ಓಕೆ, ಹೌದಾ? ಕೇಳಿದ್ರೆ ಎಲ್ಲಾದ್ರು? ಹೌದಾ? ಓಕೆ. ಫುಲ್ ಟ್ಯಾಂಕ್ ಇವಾಗ ಸಮ್ಮರ್ ಅದಕ್ಕೆ ಯಾರು ಫುಲ್ ಟ್ಯಾಂಕ್ ಅಂದ್ರೆ ಅರ್ಧಂಬರ್ಧ ಹಾಕ್ಸಿ ಅಂದ್ರೆ ಫುಲ್ ಟ್ಯಾಂಕ್ ಹಾಕ್ಸಿದ್ರೆ ಏನು ಪ್ರಾಬ್ಲಮ್ ಆಗುತ್ತೆ? ಆಪರೇಟ್ ಆಗುತ್ತೆ ಪೆಟ್ರೋಲ್. ಹೌದು. ಇಲ್ಲ ಅಂದ್ರೆ ಬೈ ಮಿಸ್ಟೇಕ್ ನೀವು ಯಾವ್ದೋ ಮನೆ ಹತ್ರ ನಿಲ್ಸಿ ಅದ್ ಯಾವ್ದೋ ಗ್ಲಾಸ್ ಇಂದ ಲೈಟ್ ಬಂದ್ ಬೆಂಕಿ ಹತ್ಕೊಂಡ್ರು ಅದು ಇದ ಅಂದ್ರೆ ಫಾರ್ ಎಕ್ಸಾಂಪಲ್ ಬೂತ್ ಕನ್ನಡಿ ಇಟ್ಕೊಂಡು ಮಾಡ್ತೀವಲ್ಲ ಅವಾಗ ಬರುತ್ತಲ್ಲ ಆತರನಾ? ಆತರ ಎಫೆಕ್ಟ್ ಆಗಿದೆ. ತುಂಬಾ ಕಮ್ಮಿ ಆದ್ರೆ ಪೆಟ್ರೋಲ್ ಡೀಸೆಲ್ ಗಾಡಿಗಳ ಗಾಡಿ ಏನಾದ್ರು ತುಂಬಾ ಹಳೇದಿತ್ತು, ಇಂಜಿನ್ ಎಲ್ಲ ಆಚೆಗೆ ಎಕ್ಸ್ಪೋರ್ಟ್ ಇತ್ತು. ಎಲ್ಲದಕ್ಕಿಂತ ಬೆಸ್ಟ್ ಏನ್ ಗೊತ್ತಾ ಸರ್? ನೆರಳಲ್ಲಿ ನಿಲ್ಲಿಸ್ಬೇಕು. ಅದಕ್ಕೆ ಎಲ್ಲರೂ ನೆರಳ ನಿಲ್ಲಿಸ್ತಾ ಇರ್ತಾರೆ ತಗೊಂಡೋಗಿ. ವೆರಿ ಗುಡ್. ಸೊ ಎಲ್ಲಿ ಹೇಳಿದ್ವಿ? the lithium ion batteries requires much sophisticated handling and needs expert guidelines in making. Okay, next one. Battery firing occurs when there is rise in temperature. Battery firing occurs when there is rise in temperature and in the presence of oxygen and fuel. When there is rise in temperature and in the presence of oxygen and fuel. Conclusion. There should be some modifications made in lithium ion batteries. Conclusion. There should be some modifications made in lithium ion batteries. We have to introduce a solid state electrolyte. We have to introduce a solid state electrolyte which is less susceptible to such incidents. Electrolyte. We have to introduce a solid state electrolyte which is less susceptible to such incidents. We should also introduce special safety switches. We should also introduce special safety switches. Okay, so that completes the third article. The last article, let's take up. Quasi-federalism. The last article,
ಕ್ವಾಸಿ ಫೆಡರಲಿಸಮ್. ಸೊ ಏನ್ರಿ ಅದು ಫೆಡರಲಿಸಮ್ ಅಂದ್ರೆ ಏನ್ ಕಾನ್ಸೆಪ್ಟ್? ವಾಟ್ ಈಸ್ ದ ಮೀನಿಂಗ್ ಆಫ್ ದಟ್ ಒನ್? ಏನಿ ವೈ ಫೆಡರಲಿಸಮ್ ಏನ್ ಬೇಕು? ಏನದು ಫೆಡರಲಿಸಮ್ ಚೆನ್ನಾಗಿದ್ರೆ ಗವರ್ನಮೆಂಟ್ಸ್ ಓಕೆ. ಹಂಗಂತ ಒನ್ ಪಾರ್ಟಿ ಸಿಸ್ಟಮ್ ಇಟ್ಬಿಡ್ಬೋದಲ್ಲ ಇಂಡಿಯಾದಲ್ಲಿ? ಕಿತ್ತಾಡೋದೇ ಬೇಡ, ಎಲ್ಲಾ ಕಡೆ ಒನ್ ಪಾರ್ಟಿ ಸಿಸ್ಟಮ್ ಇಟ್ಬಿಟ್ರೆ ಏನಾಗುತ್ತೆ? ಅಪೋಸಿಷನ್ಸ್ ಇಲ್ಲ ಅಂತ ಹೇಳಿದ್ರೆ ಡೆವಲಪ್ಮೆಂಟೇ ಆಗಲ್ಲ. ಆರ್ ನಾಟ್ ಗೆಟಿಂಗ್? ಈಗ ನಿಮ್ಗೂ ಅಷ್ಟೇ ಒಂದು ಟೈಮ್ ಟೇಬಲ್ ಇಟ್ಟು ಕರೆಕ್ಟ್ ಆಗಿ ಕ್ಲಾಸಿಗೆ ಬರ್ರಿ ಅಂತ ಹೇಳಿದ್ರೆ ಬರ್ತೀರಾ. ಓಕೆ, ಇಲ್ಲ ಅಂತ ಹೇಳಿದ್ರೆ ಹೆಂಗ್ ಬೇಕು ಹಂಗೆ ಬಿಟ್ರೆ ಏನ್ ಮಾಡ್ತೀರಾ? ಓದೋದಿಲ್ಲ, ಮಾಡೋದಿಲ್ಲ, ಪಾಸು ಆಗಲ್ಲ. ಓಕೆ, ವೆರಿ ಗುಡ್. ಅದು ನಿಮ್ಗೂ ಅನ್ವಯ ಆಗುತ್ತೆ. ಎಲ್ಲೋಗಿರ್ತೀರಾ ಯಾವಾಗ್ಲೂ. ಓಕೆ, ಇವರು ಯಾವಾಗ್ಲೂ ಅಪಿಯರ್. ದ ಓನ್ಲಿ ಥಿಂಗ್ ಇಸ್ ಶಿ ಇಸ್ ಆಲ್ಸೋ ಓಕೆ, ಬಟ್ 1 or 2 days she has not come. You have ಏಂತಕ್ಕೆ ಏನ್ ಮಾಡ್ತೀರಾ ಅಲ್ಲಿ ಊರಲ್ಲಿ? ದೇ ಆರ್ ಗಿವಿಂಗ್ ಸಮ್ ಟ್ರೈನಿಂಗ್, ಕೇಸ್ ಟ್ರೈನಿಂಗ್, UPSC ಟ್ರೈನಿಂಗ್ ದೇ ಆರ್ ಗಿವಿಂಗ್. ಓಕೆ, how what a concept man, refreshment ante. Okay, so where we quasi federalism is ಏನ್ ಗೊತ್ತಾ? see in this article essence ಹೇಳ್ತೀನಿ ಕೇಳಿಸ್ಕೊಳ್ಳಿ ಆರಾಮಾಗಿ. ಈ ಆರ್ಟಿಕಲ್ ಅಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಫೆಡರಲಿಸಮ್, see this article has written because GST ಇಂಟ್ರೊಡ್ಯೂಸ್ ಮಾಡೋರಲ್ಲ ಅದಕ್ಕೆ ಬರ್ದಿದ್ದಾರೆ. ಆಲ್ರೆಡಿ ವಿ ಹ್ಯಾವ್ ಡಿಸ್ಕಸ್ ದಿಸ್ ಒನ್, ಬಟ್ ಕೆಲವು ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ ಸ್ವಲ್ಪ ಡಿಸ್ಕಸ್ ಮಾಡೋಣ ಅಷ್ಟೇ. ಏನಂತ ಹೇಳಿದ್ರೆ ಫೆಡರಲಿಸಮ್ ಅಂದ್ರೆ ಮೀನಿಂಗ್ ಏನಂತ ಹೇಳಿದ್ರೆ there should be relation between state and central government, and both state and central government should work independently without influencing each others. ಅದನ್ನೇನಂತಾರೆ? ಫೆಡರಲಿಸಮ್ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಅದಕ್ಕೆ ಕ್ವಾಸಿ ಫೆಡರಲಿಸಮ್ ಅಂತ ಹೇಳೋದು. ಇಂಡಿಯಾ ಇಸ್ ನಾಟ್ ಎ ಫೆಡರಲ್ ಕಂಟ್ರಿಸಮ್. ಕ್ವಾಸಿ ಅಂದ್ರೆ ಏನು? ಪವರ್ ಬಿಟ್ವೀನ್ ಸೆಂಟ್ರಲ್ ಅಂಡ್ ಸ್ಟೇಟ್ ಇಸ್ ನಾಟ್ ಈಕ್ವಲ್. That is why it is called quasi federalism. ಸೂಡೋ ಫೆಡರಲಿಸಮ್ ಅಂದ್ರೆ ಏನು ಹಾಗಾದ್ರೆ? ಪಾರ್ಟ್ಸ್ ಆರ್ ಈಕ್ವಲ್ ಆಗಿರುತ್ತೆ. ಅಂದ್ರೆ ಇಂಡಿಯಾದಲ್ಲಿ ಇರೋದು ಸೂಡೋ ಫೆಡರಲಿಸಮ್, ಕ್ವಾಸಿ ಫೆಡರಲಿಸಮ್? ಜಸ್ಟ್ ಗಿವ್ ಮಿ 1 minute. Okay, please continue. Where were we? Okay, so quasi federalism ante ಅಂದ್ರೆ ಸ್ಟೇಟ್ ಟು ಸೆಂಟರ್ ಗೂ ಪವರ್ ಡಿಸ್ಟ್ರಿಬ್ಯೂಷನ್ ಈಕ್ವಲ್ ಆಗಿಲ್ಲ. ಅಂದ್ರೆ ಏನಂತ ಹೇಳಿದ್ರೆ ಸೊ ದೇರ್ ಶುಡ್ ಬಿ ಆಕ್ಚುಲಿ ಈಕ್ವಲ್ ಡಿಸ್ಟ್ರಿಬ್ಯೂಷನ್. ಸೊ ಸಿ ಇಂಡಿಯಾದಲ್ಲಿ ಇರೋಂತ ಕಾನ್ಸೆಪ್ಟ್ ಫೆಡರಲಿಸಮ್ US ಅಲ್ಲಿ ಇಲ್ಲ. US ಇಸ್ ಆಲ್ಸೋ ಫೆಡರಲ್ ಸ್ಟೇಟ್. ಸೊ ಅಲ್ಲಿ ಏನಂತ ಹೇಳಿದ್ರೆ ಅಲ್ಲಿ ಇಲ್ಲಿ ಒಂದೇ ಇಲ್ಲ. ಓಕೆ, ಸೊ they don't actually indulge in mixing. ಓಕೆ, ಸೆಂಟ್ರಲ್ ಗೌರ್ಮೆಂಟ್ ಬೇರೆದು, ಸ್ಟೇಟ್ ಗೌರ್ಮೆಂಟ್ ಬೇರೆದಲ್ಲಿ. ಆಮೇಲೆ ತುಂಬಾ ಇಂಪಾರ್ಟೆನ್ಸ್ ಯಾರಿಗೆ ಕೊಡ್ತಾರೆ US ಅಲ್ಲಿ ಅಂತ ಹೇಳಿದ್ರೆ ಡಿಸೆಂಟ್ರಲೈಸ್ಡ್ ಸ್ಟ್ರಕ್ಚರ್ಸ್ ಕೊಡ್ತಾರೆ US ಅಲ್ಲಿ ಜಾಸ್ತಿ ಇಂಪಾರ್ಟೆನ್ಸ್. ಬಟ್ ಇಂಡಿಯಾದಲ್ಲಿ ಸೆಂಟ್ರಲ್ ಲೆವೆಲ್ ಜಾಸ್ತಿ ಪವರ್ ತಗೊಂಡ್ಬಿಡುತ್ತೆ. ಸೊ ಇಂಡಿಯಾ ಇಸ್ ಕಾಲ್ಡ್ ಆಸ್ ಕ್ವಾಸಿ ಫೆಡರಲ್. ಸೊ ಆತರ ಏನಂತಾರೆ ಅಂತ ಹೇಳಿದ್ರೆ ಇಂಡಿಯಾ ಇಸ್ ನಾಟ್ ಎಟ್ ಆಲ್ ಎ ಫೆಡರಲ್ ಕಂಟ್ರಿ ಅಂತ ಹೇಳ್ತಾರೆ ಆತರ. ಓಕೆ, ಸೊ ದಟ್ ಈಸ್ ವಾಟ್ ಇಸ್ ಗೋಯಿಂಗ್ ಆನ್. ಬಟ್ ಈ ಆರ್ಟಿಕಲ್ ಅಲ್ಲಿ ಇನ್ನೊಂದೇನ್ ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಕಾನ್ಸೆಪ್ಟ್ ತಗೊಂತಾರೆ. ಹೇಗೆ ಅಂತ ಹೇಳಿದ್ರೆ ಈಗ GST ಕಾನ್ಸೆಪ್ಟ್ ತಗೊಂಡಿದ್ದಾರೆ. ಸೊ GST ಇದರಲ್ಲೂ ಅಷ್ಟೇ ಕಾಂಪನ್ಸೇಷನ್ ಕೊಡಿ ಅಂತ ಹೇಳ್ತಾ ಇದ್ದಾರೆ ಯಾರು? ಸ್ಟೇಟ್ ಅವರು. ಬಟ್ ಸೆಂಟ್ರಲ್ ಅವರು ಕೊಡ್ತೀವಿ ಬರ್ಲಿ ಕಂಪ್ಲೀಟ್ ಮನಿ ಅಂತ. ಕಲೆಕ್ಷನ್ ಜಾಸ್ತಿ ಆಗ್ತಿದೆ. ಸೊ ದಟ್ ಸ್ಟೇಟ್ ಗೌರ್ಮೆಂಟ್ ಪವರ್ ಸ್ವಲ್ಪ ಕಿತ್ಕೊಂಡಂಗ ಆಗೋಯ್ತದು. ಸೊ ಇದು ಫೆಡರಲಿಸಮ್ ಆಕ್ಚುಲಿ ಪ್ರಮೋಟ್ ಆಗ್ತಾ ಇದೆಯಾ? ಎಸ್, ಕ್ವಾಸಿ ಫೆಡರಲಿಸಮ್ ನಾವು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಕಂಪಾರಿಸನ್ ಇಟ್ಸ್ ಎ ಪೊಲಿಟಿಕಲ್ ಕಾನ್ಸೆಪ್ಟ್. ಅಲ್ಲ, ಪೊಲಿಟಿಕಲ್ ಅಲ್ಲ. ಇದು ಆರ್ಟಿಕಲ್ ಅಲ್ಲಿ ನೀವು ಮಾಡಿದ್ದು ಅದರಲ್ಲೂ ಅಷ್ಟೇ. ಹೈಕೋರ್ಟ್ ಕೇಸ್ಗಳೆಲ್ಲ ಜಡ್ಜ್ಮೆಂಟ್ ಕೊಡೋಕ್ಕಿಂತ ಮುಂಚೆ ಸುಪ್ರೀಂ ಕೋರ್ಟ್ ತಗೊಳ್ತಾ ಇದೆ. ಪ್ಲಸ್ ಹೈಕೋರ್ಟ್ ಅಬ್ಸರ್ವೇಷನ್ ಹೈಕೋರ್ಟ್ಸ್ ನ ಹೈಕೋರ್ಟ್ ಅಲ್ಲಿ ಸೋತವರೆಲ್ಲ ಅಪೀಲ್ ಆಗ್ತದೆ. ಸುಪ್ರೀಂ ಕೋರ್ಟ್ ಎಲ್ಲಾರ್ದು ಕೇಸ್ ಆಕ್ಸೆಪ್ಟ್ ಮಾಡ್ತಾ ಇದೆ. ಹೈಕೋರ್ಟ್ ಡಿಸಿಷನ್ ನ ವ್ಯಾಲ್ಯೂ ಮಾಡ್ತಾ ಇಲ್ಲ. ಹೈಕೋರ್ಟ್ ಅಲ್ಲಿ ಇಂಪಾರ್ಟೆಂಟ್ ಜಡ್ಜ್ಮೆಂಟ್ಸ್ ಎಲ್ಲ ಸುಪ್ರೀಂ ಕೋರ್ಟ್ ತಗೊಂಡು ಅದೇ ಜಡ್ಜ್ಮೆಂಟ್ ಕೊಡ್ತಾ ಇದೆ. ಅವಾಗ ನಂಬಿಕೆ ಹೋಗ್ಬಿಡುತ್ತಲ್ವಾ? ಹೈಕೋರ್ಟ್ ಯಾಕೆ ಬೇಕು ಅನ್ನೋ ಕಾನ್ಸೆಪ್ಟ್ ಒಂದು ಆರ್ಟಿಕಲ್ ಬಂದಿತ್ತು. ಅದು ಕ್ವಾಸಿ ಫೆಡರಲಿಸಮ್ ಆಗುತ್ತೆ. ಒಳ್ಳೊಳ್ಳೆ ಸಬ್ಜೆಕ್ಟ್ಸ್ ಲೆಕ್ಚರ್ಸ್ ಕೊಡ್ತಲ್ಲ ಅವ್ರವರೇ ತಗೊಂಡ್ಬಿಟ್ಟೆ. ಓಕೆ,
Very good. Okay. So what I am telling is, okay, Barkoli. It comes under polity section. India is a quasi-federal country. India is a quasi-federal country. India is a quasi-federal country. Our federalism is different from other countries like US. India is a quasi-federal country. Our federalism is different from other nations such as US. In other nations like US, the central government and state government have divided their powers. In other nations like US, the central government and state government have divided their powers equally or in a decentralized manner. Divided their powers equally or in a decentralized manner. But when it comes to India, federalism follows the Canadian system. But when it comes to India, federalism follows the Canadian system. Federalism follows the Canadian system, where the central government has much more authority. Over states. So it can be called as quasi-federalism. Federalism. Okay, you please write a note and write what is federalism, the meaning of federalism. Article allilla because ನಿಮಗೆ ಗೊತ್ತಿರಬೇಕು ಅದಕ್ಕೆ. Federalism ನಾನು ನೋಟ್ ಅಂತ ಎಲ್ಲ ಹಾಕಿ ಬರ್ಸೋದು ಅವೆಲ್ಲ ಮೀನ್ಸ್ ಬಾರಿ ಯೂಸ್ ಆಗುತ್ತೆ. ಓಕೆ, federalism meaning. Okay, please write down. The center and the state should be independent of each other. The center and state should be independent of each other. Ali question and answer type discuss madidare, but I have actually written the complete essence. Okay, the center and the state should be independent of each other. They should not depend on one another. Okay, that was the note. They should not depend on one another. That was the note. Okay, please write in the next line. So author says India is no more a federal country. Author says India is no more a federal country. Author opinions anta haki. So author says beda, author opinions India is no more a federal country. Instead it is quasi-federal alva. Okay, next line. After the GST was introduced, the state governments are at a problem. After the GST has been introduced, the state governments are at a problem. The reasons are ಏನಿರ್ಬೋದು reasons ಮನುಷ್ಯ ಹೇಳಿ, ಏನಿರ್ಬೋದು reasons? ಮನುಷ್ಯ ನೀವಲ್ವಾ? ಮೋನಿಕನ ಮನುಷ್ಯನ ಮನುಷ್ಯ ನೀವು ಹೇಳಿ ಅಂತ ಕಂಟಿನ್ಯೂಸ್ ಆಗಿ ಹೇಳಿದೆ. ಓಕೆ, ಮನುಷ್ಯ ಹೇಳಿ ಏನಿರ್ಬೋದು ರೀಸನ್ಸ್ ಹೇಳಿದ್ದೆ. ATS ಸ್ಟೇಟಾ IFS ಕರೆಕ್ಟ್ ಆಗಿ ಹೇಳ್ಬೇಕು. ವಾಯ್ಸ್ ಗಟ್ಸಿರ್ಬೇಕು. ಬೇಗ ಹೇಳಿ ಬೇಗ.
ಥಿಂಕ್ ಮಾಡಿ ಹೇಳ್ರಿ ನೀವು. ಪೂಜಾ, ಜ್ಯೋತಿ, ಏನ್ ಸರ್ ಎಷ್ಟು ಹೆಸರಿದೆ ಸರ್ ಎಲ್ಲಾರ್ದು. ಫಸ್ಟ್ ಆಫ್ ಆಲ್ ಹೂ ಇಸ್ ಪೂಜಾ? ಟೆಲ್ ಮಿ. ಪೂಜಾನವ್ರೆ ಇಲ್ವಾ? ಹಂಗಲ್ಲ. ಸೊ ಮುನೀಶ್ ಹೆಸರು ಕಲಿಯೋದಕ್ಕೆ ತುಂಬಾ ದಿವಸ ತಗೊಂಡೆ ನಾನು. ಆಕ್ಚುಲಿ ಮುನೀಶ್ ಅಂತ ಹೇಳಿ ಆಮೇಲೆ ಕಲ್ತಿದ್ದೆ. ಎಸ್. ಸೊ ವಾಟ್ ಈಸ್ ಯುವರ್ ನೇಮ್? ಮಂಗಳ. ನೀವ್ ಹೇಳ್ಬಿಡಿ, ನಾನು ಹೇಳ್ತೀನಿ. ಕಿರಣ್, ಮನೀಷಾ, ಫರ್ಗಾಟ್, ಭವಾನಿ, ವತ್ಸಲ, ವರ್ಷ. ಸೊ ಹರ್ ನೇಮ್ ಇಸ್ ಜ್ಯೋತಿ, ಕರೆಕ್ಟ್? ಓಕೆ, ಬರ್ಕೊಳ್ಳಿ. ಏನು ವ್ಯಾಟ್ಸಾ? ಜಾಕ. ಓಕೆ, ಏನೋ ಒಂದು ಹೇಳಿ. She is concerned about mixing two fruits and actually having one. varieties of mangoes na ಬೆಳೆದಿದ್ದಾರೆ. Yes. ಮಿಕ್ಸ್ ಮಾಡಿದ್ದಾರೆ. ಮ್ಯಾಂಗೋ ಜಾಕ್ ಫ್ರೂಟ್ ಇನ್ನು ಭೂಮಿಯಲ್ಲಿ ಯಾರು ಮಾಡಿಲ್ಲ. ಅದು ಏನಂದ್ರೆ, ಫಾರ್ ಎಕ್ಸಾಂಪಲ್, ಅದು ಆಕ್ಚುಲಿ ಸೂಟಬಿಲಿಟಿ ಇರಬೇಕು. ಎಕ್ಸ್ಪೆರಿಮೆಂಟ್ ಮಾಡಿ ನೋಡ್ತಾರೆ. ಸೂಟಬಿಲಿಟಿ ಆಗಿ ಕಂಬೈನ್ ಮಾಡಿದ್ರೆ ಆಕ್ಚುಲಿ ಹೈಬ್ರಿಡ್ ಪ್ರಾಡಕ್ಟ್ಸ್ ಬರುತ್ತೆ. ಹೊಟ್ಟೆ ಹಸಿತಿದ್ಯಾ? ಮುಗಿದ ತಕ್ಷಣ ಹೋಗಿ ಹಣ್ಣು ತಿಂತೀರಾ? ಪ್ಲೀಸ್ ರೈಟ್ ರೀಸನ್ಸ್. ಫಸ್ಟ್ ಒನ್ ಬರ್ಕೊಳ್ಳಿ. ದೇ ಡೋಂಟ್ ಗೆಟ್ ಎನಫ್ ಮನಿ. ಅಂದ್ರೆ ಸ್ಟೇಟ್ ಗವರ್ಮೆಂಟ್ಸ್ ರೀಸನ್ ಅಲ್ವಾ? ದ ಸ್ಟೇಟ್ ಗವರ್ಮೆಂಟ್ಸ್ ಡೋಂಟ್ ಗೆಟ್ ಎನಫ್ ಮನಿ ಥ್ರೂ ಟ್ಯಾಕ್ಸಸ್. The state governments don't get enough money through taxes. Second point, delay in transfer of money from central government to the state government. Collector ಮಾಡ್ಕೊಂತಾರೆ, ಬಟ್ ಏನಂದ್ರೆ ಅವರ ಸ್ವೀಟ್ ಟೈಮಲ್ಲಿ ಕೊಡೋಣ ಅಂತ ಇಟ್ಕೊಂಡಿರ್ತಾರೆ. ಆರ್ ನಾಟ್ ಗೆಟಿಂಗ್ ಮನಿ. ಕಲೆಕ್ಟ್ ಮಾಡ್ಕೊಂತಾರೆ ಟ್ಯಾಕ್ಸಸ್ ಮೂಲಕ ಸೆಂಟ್ರಲ್ ಗವರ್ಮೆಂಟ್. ಸೊ ಸ್ವೀಟ್ ಟೈಮ್ ಬರೋದು ನೋಡಿ ಕೊಡ್ತಾರೆ. ಸ್ವೀಟ್ ಟೈಮ್ ಅಂದ್ರೆ ಹೇಗೆ ಅಂತ ಹೇಳಿದ್ರೆ, ಸುಮ್ಮನೆ ಹೇಳಿದೆ ಸ್ವೀಟ್ ಟೈಮ್ ಅಂತ. ಹೇಗೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಈ ಮೆಟ್ರೋ ಗೊತ್ತಾ ನಿಮ್ಗೆ? ಮೆಟ್ರೋ. ಸೊ ಮೆಟ್ರೋ ಆಕ್ಚುಲಿ ಫಾರ್ಮ್ ಮಾಡಿದ್ದು ಒನ್ ಗವರ್ಮೆಂಟ್. ಮೆಟ್ರೋ ಆಕ್ಚುಲಿ ಸ್ಥಾಪನೆ ಮಾಡಿದ್ದು ಒನ್ ಗವರ್ಮೆಂಟ್. ಸೊ ಅದನ್ನ ಲಾಂಚ್ ಮಾಡೋದು ಎಷ್ಟು ತಾರತಮ್ಯ ಆಯ್ತು ಗೊತ್ತಾ? ಮೆಟ್ರೋ ಲಾಂಚ್ ಮಾಡೋದಕ್ಕೆ ಎಂತಕ್ಕಂದ್ರೆ ಬೇರೆ ಗವರ್ಮೆಂಟ್ ಇತ್ತು. ಆ ಗವರ್ಮೆಂಟ್ ಕ್ರೆಡಿಟ್ ತಗೋಬಾರ್ದು. ಅರ್ಥ ಆಯ್ತಾ? ಸೊ ಅವ್ರು ಎಸ್, ಫಾರ್ ಎಕ್ಸಾಂಪಲ್ ಒನ್ ಗವರ್ಮೆಂಟ್ ಇರುತ್ತೆ, ಸ್ಟಾರ್ಟ್ ಮಾಡಿದ್ರು ಮೆಟ್ರೋ. ಐ ಡೋಂಟ್ ವಾಂಟ್ ಟು ಮೆನ್ಷನ್ ಗವರ್ಮೆಂಟ್. ಸೊ ಸ್ಟಾರ್ಟ್ ಮಾಡಿದ್ರು ಮೆಟ್ರೋ ಕಂಪ್ಲೀಟ್ ಆಯ್ತು. ಮೆಟ್ರೋ ಕಂಪ್ಲೀಟ್ ಆಗಿ ಲಾಂಚ್ ಆಗೋ ಟೈಮಲ್ಲಿ ಅನದರ್ ಗವರ್ಮೆಂಟ್ಗೆ ಲಾಂಚ್ ಮಾಡ್ತಾನೆ ಇಲ್ಲ. ಡಿಲೇಯಿಂಗ್ ಎಂತಕ್ಕೆ ಅಂತ ಹೇಳಿದ್ರೆ ಕ್ರೆಡಿಟ್ ಹೋಗ್ಬಿಡುತ್ತಲ್ಲ ಇವ್ರಿಗೆ. ದಟ್ ಈಸ್ ದ ರೀಸನ್. ನಾವು ಕೆಲಸ ಮಾಡಿದೀವಿ, ಕ್ರೆಡಿಟ್ ಮಾಡಿದ್ರೆ ಬೇರೆಯವ್ರಿಗೆ ಕೊಟ್ರೆ. ಓಕೆ, ಸೊ ಆಮೇಲೆ ಇಂಡಸ್ಟ್ರಿಯಲ್ ಹಾಗೆ ಆಗುತ್ತೆ. ಇಂಡಸ್ಟ್ರಿಯಲ್ ಆಕ್ಚುಲಿ ವರ್ಲ್ಡ್ ನಡೀತಾ ಇರೋದು ಹಾಗೆ. ದ ವರ್ಲ್ಡ್ ಇಟ್ ಇಸ್ ಗೋಯಿಂಗ್ ಲೈಕ್ ದಟ್ ಓನ್ಲಿ. ನೇಮು ಫೇಮು ಬೇಕು, ಲಿಸನ್ ಹಿಯರ್. ನೇಮು ಫೇಮು ಬೇಕು ಅನ್ನೋದು ತುಂಬಾ ಜನ ಓದಾಡ್ತಾ ಇರ್ತಾರೆ. ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿ, ಕೆಲಸ ಯಾರ್ದು? ಹೆಸರು ಮಾತ್ರ ಇವ್ರದ್ದು. ಇಂಡಸ್ಟ್ರಿ, ಸಾಫ್ಟ್ವೇರ್ ಇಂಡಸ್ಟ್ರಿ ಟೇಕ್. You don't know till today, my friends don't know in which product they are working. These many years, senior software engineers, everybody, and in R&D also, even they don't know exactly in what product they are working anta. They are working ಅಷ್ಟೇ, ಬಿಟ್ ಬೈ ಬಿಟ್ ಮಾಡ್ತಾರೆ. ಓಕೆ, ಕಂಪ್ಲೀಟ್ ಪ್ರಾಜೆಕ್ಟ್ ನ ಶಫಲ್ ಮಾಡಿ ಬಿಟ್ ಮಾಡಿ, ಅದಕ್ಕೆ ಅಂತಾನೆ ಟೀಮ್ ಇರುತ್ತೆ. ಶಫಲ್ ಮಾಡಿ ಬಿಟ್ ಮಾಡಿ ಅದನ್ನ ಕೊಡ್ತಾರೆ ನಮ್ಗೆ. ಅದೇ ದೊಡ್ಡದು ನಮ್ಗೆ. ಅದನ್ನ ಇಟ್ಕೊಂಡು ಒಂದ್ 7 months ಕೆಲಸ ಮಾಡ್ಬೇಕು. ಓಕೆ, ಎ ಟೀಮ್ ಆಫ್, ನಾನು ವರ್ಕ್ ಮಾಡ್ತಾ ಇರ್ಬೇಕಾದ್ರೆ ವಿ ಆರ್ ಹ್ಯಾವಿಂಗ್ ಎ ಟೀಮ್ ಆಫ್ 20 people. ನಾವೆಲ್ಲ ಕೂತ್ಕೊಂಡು ವಿ ವರ್ಕ್ ಆನ್ ಎ ಬಿಟ್ ಆಫ್ ಪ್ರಾಜೆಕ್ಟ್ ವಿಚ್ ನೋಬಡಿ ನೋಸ್. 20 ಜನ ಕೂತ್ಕೊಂಡು 7 ತಿಂಗಳು ಮಾಡಿದೀವಿ ಒಂದ್ ಪ್ರಾಜೆಕ್ಟ್. ಅದು ಬಿಟ್ ಆಫ್ ಎ ಪ್ರಾಜೆಕ್ಟ್. ಯಾವ್ದು ಫಿನಿಶ್ಡ್ ಪ್ರಾಡಕ್ಟ್ ಅಂತಾನೆ ಗೊತ್ತಿಲ್ಲ. ಅವಾಗ ನಮ್ಗೆ ಏನಂತ ಅನ್ಸುತ್ತೆ, ನಮ್ಗೆ ಅನ್ಸುತ್ತೆ ಅಂದ್ರೆ ನಾವು ಕೆಲಸ ಮಾಡಿದ್ದನ್ನ ನಮ್ಗೆ ಬೆಲೆ ಸಿಕ್ತಿಲ್ಲ, ನಾವೇ ಸರಿ ವೃತ್ತಿ ಗೌರವ ಅಂತ ಇರುತ್ತೆ. ನಾವು ಕೆಲಸ ಮಾಡ್ತಾ ಇದೀವಿ, ಏನ್ ದುಡ್ಡು ಯಾರಿಗ್ ಬೇಕು ದುಡ್ಡು ನಿಂದು? ಓಕೆ, ಎಷ್ಟು ಕೊಡ್ತಾರೆ? ಕಮಾನ್ 1 ಲಕ್ಷ ತಗೋ, 2 ಲಕ್ಷ ತಗೋ. ಗುರು ನೀನ್ ಬರೀ ದುಡ್ಡು ಕೊಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಮರ್ಯಾದೆ ಬೇಡ್ವೇನು? ನಾವೇಂತ ಕೆಲಸ ಮಾಡ್ತಾ ಇದೀವಿ, ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಬಾರ್ದೇನು? ಓಕೆ, ಅದು ಒಂದು ರೀಸನ್ ವೈ ಪೀಪಲ್ಸ್ ಆರ್ ಆಕ್ಚುಲಿ ಲುಕಿಂಗ್ ಟುವರ್ಡ್ಸ್ ಗೌರ್ಮೆಂಟ್ ಜಾಬ್ಸ್. ಅಟ್ಲೀಸ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ನಾನು ಎಸ್ ಐ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ಸ್ ಇರುತ್ತೆ, ಇಲ್ವೇನ್ರಿ? ನಾನು KS ಆಫೀಸರ್, ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ನಾನು DC, ನಾನು IPS, ಸ್ಯಾಟಿಸ್ಫ್ಯಾಕ್ಷನ್. ಒಬ್ಬ ಸ್ವೀಪರ್ ಆದ್ರೂ ಅಷ್ಟೇ, ಅವ್ನಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಯು ಆರ್ ಎಕ್ಸ್ಪೆಕ್ಟಿಂಗ್ ಅಲ್ಲ? ಸೊ ಒಬ್ಬ ಸ್ವೀಪರ್ ಆದ್ರೂ ಅಷ್ಟೇ, ಅವ್ನಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ನಾನು ಮಾಡಿದೀನಿ ಗುರು, ಇಲ್ಲಿ ಮಾಡಿದೀನಿ, ಅಲ್ಲಿ ಮಾಡಿದೀನಿ ಕ್ಲೀನ್. ಓಕೆ, ಸೊ ಆ ತರ. ಬಟ್ ಸಾಫ್ಟ್ವೇರ್ ಇಂಡಸ್ಟ್ರಿ ಅದು ಕೊಡ್ತಾರೆ, ಬಟ್ ಯಾರಿಗೆ ಕೊಡ್ತಾರೆ ಅನ್ನೋದು ಡಿಪೆಂಡ್. ಅಲ್ಲೂ ಎಲ್ಲೂ ಪಾಲಿಟಿಕ್ಸ್ ನಡೆದ್ಬಿಟ್ರೆ
ಇವತ್ತು ಹೋಗ್ಬಿಟ್ಟು ನಾನು ಕೆಲಸ ಬಿಡ್ತಾ ಇದೀನಿ ಅಂದ್ರೆ ನಾಳೆ ಅಪ್ರೈಸಲ್ ಕೊಡ್ತಾನೆ, ನಾಳೆ ಹೋಗ್ಬಿಟ್ಟು ಕೆಲಸ ಬಿಡ್ತಾ ಇದೀನಿ ಅಂದ್ರೆ ಎಂಪ್ಲಾಯ್ ಆಫ್ ದ ಇಯರ್ ಕೊಡ್ತಾನೆ, ನಾಳೆ ಹೋಗ್ಬಿಟ್ಟು ಮತ್ತೆ ಕೆಲಸ ಬಿಡ್ತೀನಿ ಅಂದ್ರೆ ಆನ್ ಸೈಟ್ ಬಿಡುತ್ತೆ. ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಕರೆಕ್ಟ್ ಆಗಿ ರೆಕಗ್ನೈಸ್ ಮಾಡೋ ಬದಲು ಅವರಿಗೆ ಮನ್ಸಿಗೆ ಬಂದಂಗೆ ಮಾಡಿದ್ರೆ ಇದು ತುಂಬಾ ಕಷ್ಟ. ಸೊ ಆಮೇಲೆ ಇನ್ನೊಂದೇನಂದ್ರೆ ವರ್ಕ್ ರಿಲೇಟೆಡ್ ಥಿಂಗ್ಸ್ ಅವನಿಗೆ ಅದು ಆಕ್ಚುಲಿ ಕಾಂಟ್ರಿಬ್ಯೂಟ್ ಆಗಬೇಕು. ನಾವು ಸೋಶಿಯಾಲಜಿ ಅದೇ ಓದ್ತೀವಿ, ಏನಂದ್ರೆ ಐಸೋಲೇಷನ್ ಆಫ್ ವರ್ಕ್ ಅಂತ. ಅವ್ರು ಏನ್ ಮಾಡ್ತಾ ಇದಾರೆ ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ಹಿ ಈಸ್ ಆಕ್ಚುಲಿ ಅವ್ರಿಗೆ ಅನ್ನಿಸ್ತಿಲ್ಲ ನಾನು ಮಾಡ್ತಿರೋದು ನನಗೆ ಅಂತ ಹೇಳಿದ್ರೆ ಅದೊಂದು. ಆಮೇಲೆ ಇನ್ನೊಂದು ಏನಾಗುತ್ತೆ ಗೊತ್ತಾ, ನಾವು ವರ್ಕ್ ಮಾಡ್ತಾನೆ ಇರ್ತೀವಿ. ಇಂಡಸ್ಟ್ರಿ ತಗೊಳ್ಳಿ, ಯಾವ್ದೋ ಒಂದು ಇಂಡಸ್ಟ್ರಿ, ಸಾಫ್ಟ್ವೇರ್ ಇಂಡಸ್ಟ್ರಿ, ಯಾವ್ದೋ ಒಂದು ಇಂಡಸ್ಟ್ರಿ, ಬಿಟ್ ಆಫ್ ಪೀಸ್ ಮೇಲೆ ವರ್ಕ್ ಮಾಡ್ತಾನೆ ಇರ್ತೀವಿ. ಅವ್ರಿಗೆ ಏನ್ ಫೀಲ್ ಆಗುತ್ತೆ ಅಂದ್ರೆ ಎಂಪ್ಲಾಯೀಸ್ಗೆ ಒಂದಲ್ಲ ಒಂದ್ ದಿವಸ ವಾಟ್ ವಿ ಆರ್ ವರ್ಕಿಂಗ್ ಇಟ್ ವಿಲ್ ಬಿಕಮ್ ಅಗೇನ್ಸ್ಟ್ ಅವರ್ಸ್ ಓನ್ಲಿ ಅಂತ. ಹೇಗೆ ಅಂತ ಹೇಳಿದ್ರೆ ನಾವು ನಮ್ಮ ಟೈಮ್ ಇದು ಮಾಡಿ, ಫಾರ್ ಎಕ್ಸಾಂಪಲ್ ನಮಗೆ ಅಲ್ಲಿ 1,00,000 ಬರಬೇಕು ಅಂತ ಅಂದ್ಕೊಳ್ಳಿ ಫಾರ್ ದ ಪ್ರಾಡಕ್ಟ್ ವಾಟ್ ವಿ ಆರ್ ಡೆವಲಪಿಂಗ್. ಅದಕ್ಕೆ ನಮ್ಮ ಹಕ್ಕದಾರರು ನಾವು 1,00,000, ಬಟ್ ಕಂಪನಿ ಏನ್ ಹೇಳುತ್ತೆ ನೀವು ಆಕ್ಚುಲಿ ಕೆಲಸ ಮಾಡ್ತಿರೋದಕ್ಕೆ ನಿಮಗೆ ಸಿಗೋದೇ 2,000 ರೂಪಾಯಿ ಅಂತ ಹೇಳುತ್ತೆ. ಓಕೆ, ದೇ ಮ್ಯಾನಿಪುಲೇಟ್. ಅದ್ ಹಾಗೆ ಬಿಸ್ನೆಸ್, ಅದು ಬಿಸ್ನೆಸ್ ಮೋಸ ಅಂತ ಹೇಳಲ್ಲ, ಅವರು ಬಿಸ್ನೆಸ್ ಅಂತ ಹೇಳ್ತಾರೆ. 98,000 ಅವರು ನಮ್ಮಿಂದ ಮುಚ್ಚಿಟ್ರು. ನಮ್ ಕೆಲಸ ಎಷ್ಟು 2,000 ರೂಪಾಯಿ ಅಷ್ಟೇ ಕೊಡ್ತಾ ಇದಾರೆ. ನಾವ್ ಅನ್ಕೊಂತಿದೀವಿ ಮೇ ಬಿ ನಾವು ದುಡಿತಾ ಇರೋದು 5,000 ರೂಪಾಯಿ ಬರ್ತಾ ಇದೆಯೇನೋ, ನಮ್ಗೆ 2,000 ರೂಪಾಯಿ ಕೊಟ್ಟು 3,000 ರೂಪಾಯಿ ಇಟ್ಕೊಂತಾರೆ ಅಂತ. 98,000 ರೂಪಾಯಿ ಇಟ್ಕೊಂತಾ ಇರ್ತಾರೆ. ಓಕೆ, ಸೊ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅದು ನಮ್ಗೆ ಹಾಂಟ್ ಆಯ್ತಲ್ಲ. 98,000 ಯಾರ್ ಜಾಬಲ್ಲಿ ಇತ್ತು? ಓನರ್ಸ್ ಜಾಬ್ ಹೋಯ್ತು. ಅವ್ರು ಬೇರೆದ್ರಲ್ಲಿ ಇನ್ವೆಸ್ಟ್ ಮಾಡಿದ್ರು, ಬೇರೆದ್ರಲ್ಲಿ ಇನ್ವೆಸ್ಟ್ ಮಾಡಿ ಅಲ್ಲೂ ಬೆಳೀತಾ ಇದಾರೆ, ನಾವು ಅಲ್ಲಿ ಕೆಳಗಡೆ ಹೋಗ್ತಾ ಇದೀವಿ. ಓಕೆ, ಸೊ ಅದಕ್ಕೆ ವರ್ಕರ್ಸ್ ಏನ್ ಫೀಲ್ ಆಗುತ್ತೆ ಅಂತ ಹೇಳಿದ್ರೆ ಒಂದಲ್ಲ ಒಂದ್ ದಿವಸ ಈ ತರದೊಂದು ನಮ್ಗೆ ಹಾಂಟ್ ಮಾಡುತ್ತೆ ಅಂತ. ಕರೆಕ್ಟ್ ಫಿನಿಶ್ಡ್ ಪ್ರಾಡಕ್ಟ್ಸ್ ಗೊತ್ತಿಲ್ಲ, ಕರೆಕ್ಟ್ ನಮಗೆ ಟ್ರಾನ್ಸ್ಪರೆನ್ಸಿ ಇಲ್ಲ, ನಮ್ಮ ಲೇಬರ್ ಎಲ್ಲಿ ಹೋಗ್ತಾ ಇದೆ, ಅವಾಗ ವರ್ಕರ್ಸ್ ಇದು ಫೀಲ್ ಆಗ್ತಾ ಇದೆ. ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ವೆರಿ ಮಚ್ ಎವಿಡೆಂಟ್. ಓಕೆ, ಸೊ ಅದಕ್ಕೆ ಅಂತಾನೆ ಹೇಳೋದು, ಯು ಶುಡ್ ಬಿ ವೆರಿ ಕೇರ್ಫುಲ್. ನಿಮ್ಮ ವ್ಯಾಲ್ಯೂ ನಿಮಗೆ ಗೊತ್ತಿರಬೇಕು. ಕಮ್ಮಿ ದುಡ್ಡಿಗೆಲ್ಲ ಒಪ್ಕೋಬಾರ್ದು. ಟಾಸ್ಕ್ ನಿಮ್ಗೆ ಇಷ್ಟ ಇಲ್ದಿದ್ದು ಒಪ್ಕೋಬಾರ್ದು. ಕಂಪ್ಲೀಟ್ ಔಟ್ಪುಟ್ ಗೊತ್ತಿರಬೇಕು, ಎಷ್ಟು ಬರುತ್ತೆ ಎಷ್ಟು ಹೋಗುತ್ತೆ ಅಂತ. ಓಕೆ, ಬಟ್ ಇವತ್ತು ಆನ್ಲೈನ್ ವರ್ಲ್ಡ್ ಅಲ್ಲಿ ಆನ್ಲೈನ್ ವರ್ಲ್ಡ್ ಅಲ್ಲಿ ಗೊತ್ತೇ ಆಗಲ್ಲ ದುಡ್ಡು ಎಷ್ಟು ಕೊಡ್ತಾವ್ರೆ, ದುಡ್ಡು ಎಷ್ಟು ಹೋಗ್ತಾ ಇದೆ. ಶುಡ್ ಬಿ ವೆರಿ ಕೇರ್ಫುಲ್. ಬರ್ಕೊಳ್ಳಿ, ಫಸ್ಟ್ ಆಯ್ತಾ, ದೇ ಡೋಂಟ್ ಗೆಟ್ ಎನಫ್ ಮನಿ. ಸೆಕೆಂಡ್, ಡಿಲೇ ಇನ್ ಟ್ರಾನ್ಸ್ಫರ್ ಆಫ್ ಮನಿ ಫ್ರಮ್ ಸೆಂಟ್ರಲ್ ಗೌರ್ಮೆಂಟ್ ಟು ಸ್ಟೇಟ್ ಗೌರ್ಮೆಂಟ್. Delay in transfer of money from central government to state government. Third one, the compensation was delayed. How compensation? GST not delayed, not provided anta barkoli. The compensation was not provided. Second one, delay in transfer of money from central government to state government. The third one, compensation, GST compensation anta barkoli. GST compensation was not provided. Next point, the Indian Parliament is having the power to charge. The federalism anta bandaga, you tell me, wait, before writing I will explain this. Federalism anta bandaga state government na name change ಮಾಡಬಹುದು, central ಅವರು ನೇಮ್ ಚೇಂಜ್ ಮಾಡಬಹುದು. ಸ್ಟೇಟ್ ಅಲ್ಲಿ ಅದು ಪವರ್ ಇಲ್ಲ. ಓಕೆ, ಹೊಸ ಬೌಂಡರೀಸ್ ನ ಆಕ್ಚುಲಿ ಚೇಂಜ್ ಮಾಡಬಹುದು. ಸ್ಟೇಟ್ ಬೌಂಡರೀಸ್ ನ ಚೇಂಜ್ ಮಾಡಬಹುದು ಯಾರು? ಸೆಂಟ್ರಲ್ ಗೌರ್ಮೆಂಟ್. ಪಾರ್ಲಿಮೆಂಟ್ ಮಾಡಬಹುದು, ಓವರ್ ರೈಡ್ ಮಾಡಬಹುದು. ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ ದೇ ಕ್ಯಾನ್ ಆಲ್ಸೋ ಕ್ರಿಯೇಟ್ ನ್ಯೂ ಸ್ಟೇಟ್ಸ್, ಹೊಸ ಸ್ಟೇಟ್ ಟು ಫಾರ್ಮ್ ಮಾಡಬಹುದು. ತೆಲಂಗಾಣ ಇಸ್ ಒನ್ ಎಕ್ಸಾಂಪಲ್. ಓಕೆ, ಆ ತರದ್ದು ಬರ್ಕೊಳ್ಳಿ. ದ ಇಂಡಿಯನ್ ಪಾರ್ಲಿಮೆಂಟ್ ಇಸ್ ಹ್ಯಾವಿಂಗ್ ಪವರ್ ಟು, ನಿಮ್ಮ ವರ್ಡ್ ಅಲ್ಲಿ ಬರ್ಕೊಳ್ಳಿ ಅದು. ಪ್ಲೀಸ್ ರೈಟ್ ಇನ್ ಯುವರ್ ಓನ್ ವರ್ಡ್ಸ್. ಐ ವಿಲ್ ಟೆಲ್ ಕನ್ಕ್ಲೂಷನ್ ಫೈನಲಿ. ಯಾವ ಪವರ್? ಸ್ಟೇಟ್ಸ್ ನ ನೇಮ್ ಚೇಂಜ್ ಮಾಡೋದು, ಬೌಂಡರೀಸ್ ಚೇಂಜ್ ಮಾಡೋದು, ಹೊಸ ಸ್ಟೇಟ್ಸ್ ನ ಕ್ರಿಯೇಟ್ ಮಾಡೋದು. ದೇ ಹ್ಯಾವ್ ಪವರ್ ಓವರ್ ಸ್ಟೇಟ್. ಓಕೆ, ಸೊ ಬರ್ಕೋಬೇಕು, ಟೈಮ್ ಇಲ್ಲ, ಬೇಗ ಬರ್ಕೋಬೇಕು. ಲಾಸ್ಟ್ 1 minute 2 minutes ಇದೆ ಅಷ್ಟೇ. ಓಕೆ, ಸೊ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ಕೇಳಿಸ್ಕೊಳ್ಳಿ, ಕರೆಕ್ಟ್ ಆಗಿ ಹೇಳ್ತೀನಿ. ಸೊ USA ಎಲ್ಲ ಎಕ್ಸಾಂಪಲ್ಸ್ ತಗೊಂಡ್ರೆ, ದೇ ಆರ್ ಎ ಸ್ಟೇಟ್, ಇಟ್ ಈಸ್ ಅ ಕಂಟ್ರಿ ಫಾರ್ಮ್ಡ್ ಬೈ ಆಲ್ ಸ್ಟೇಟ್ಸ್ ಕಮಿಂಗ್ ಟುಗೆದರ್. ಅದಕ್ಕೆ ಯುನೈಟೆಡ್ ಸ್ಟೇಟ್ಸ್ ಅಂತ ಹೇಳೋದು. ಆಲ್ ಸ್ಟೇಟ್ಸ್ ಒಪ್ಪಂದ ಮಾಡ್ಕೊಂಡು ಹೌದಪ್ಪ ನಾವು ಬರ್ತೀವಿ, ಎಲ್ಲಾ ಸ್ಟೇಟ್ಸ್ ಒಂದಾಗಿ ಒಂದು ಕಂಟ್ರಿ ಮಾಡೋಣ ಅಂತ ಅವರೆಲ್ಲ ಆಲ್ ಸ್ಟೇಟ್ಸ್ ಕಮಿಂಗ್ ಟುಗೆದರ್ ಕಾನ್ಸೆಪ್ಟ್ ಆಯ್ತಲ್ಲಿ. ಬಟ್ ಇಂಡಿಯಾದಲ್ಲಿ ಆಲ್ ಸ್ಟೇಟ್ಸ್ ಜಾಯ್ನಿಂಗ್ ಟುಗೆದರ್ ಆಗಿದೆ ಇಂಡಿಯಾದಲ್ಲಿ. ಓಕೆ, ಇಂಡಿಯಾದವರು, ಆಂಧ್ರ ಪ್ರದೇಶವರು, ಕರ್ನಾಟಕದವರು, ಓಕೆ, ತಮಿಳುನಾಡು, ಜಮ್ಮು ಕಾಶ್ಮೀರ, ಓಕೆ ನಾವು ಬನ್ನಿ ಸ್ಟೇಟ್ ಹಂಗಲ್ಲ, ಆಲ್ರೆಡಿ ಇತ್ತು, ಅದನ್ನ ಜಾಯಿನ್ ಮಾಡ್ಕೊಂಡಿದ್ದಾರೆ. ಅದೊಂದು ಕಾನ್ಸೆಪ್ಟ್, ಪ್ಲೀಸ್ ರೈಟ್ ಡೌನ್. ಅದಕ್ಕೆ ಕ್ವಾಸಿ ಫೆಡರಲಿಸಮ್ ಇರೋದು. ತಾರತಮ್ಯ ಇದೆ ಸ್ಟೇಟ್ಸ್ ಮಧ್ಯದಲ್ಲಿ, ಎಂತಕ್ಕೆ ಜಾಯಿನ್ ಆಗಿದೆ ಇಂಡಿಯಾದಲ್ಲಿ. ಬಟ್ US ಅಲ್ಲಿ ದೇ ಹ್ಯಾವ್ ಕಮ್ ಟುಗೆದರ್. ಜಾಯಿನಿಂಗ್ ಟುಗೆದರ್ ಅಂಡ್ ಕಮ್ ಟುಗೆದರ್ ಡಿಫರೆನ್ಸ್ ಇದೆ, ಬರ್ಕೊಳ್ಳಿ ಅದು.
Completed. Please be fast. Okay. Next one. The Supreme Court have held that the federalism was a part of basic structure. The Supreme Court have held that federalism was a part of basic structure in SR Bommai case. The Supreme Court, the Supreme Court held that federalism was a part of basic structure in SR Bommai case. Very important case. Howda? Okay. SI Bommai case, SR Bommai case. Please stop. The court also, please don't talk. The court also held federalism upholds a strong center in. The court also held that federalism upholds a strong center in Kuldeep Nair versus Union of India case 2006. Uphold a strong center in Kuldeep, K-U-L, Kuldeep Nair, N-A-Y-A-R, Kuldeep Nair versus Union of India case 2006. Okay, that's it. Okay, this is the discussion in Thursday. Okay, so this completes the article, and let's meet with some awesome articles tomorrow. Okay, let's wind up.